ಇದ್ದೀವಿ. ನಮ್ ಗುಂಪಲ್ಲೇ ಎಷ್ಟೊಂದ್ ಜನ ಸದಸ್ಯರು ತುಂಬಾ ಸಾಧನೆ ಮಾಡಿರೋರೆಲ್ಲ ಇದ್ದಾರೆ. ಅವ್ರೆಲ್ರದ್ದು ಪರಸ್ಪರ ಪರಿಚಯ ಮಾಡ್ಕೊಳ್ಳೋ ಉದ್ದೇಶದಿಂದ ಈ ಉಪನ್ಯಾಸ ಇಟ್ಕೊಂಡಿದೀವಿ. ಸೊ ಒಂದೊಂದ್ ತಿಂಗಳು ಒಬ್ರೊಬ್ರಿಗೆ ಅವಕಾಶ ಕೊಟ್ಟು ಅವ್ರದ್ದೆಲ್ಲದನ್ನು ನಾವು ಆ ತಿಳ್ಕೊಬೋದು ಅನ್ನೋದು ಒಂದು ಉದ್ದೇಶ ಅಷ್ಟೇ. ಈ ನಿಟ್ಟಿನಲ್ಲಿ ಪ್ರಥಮವಾಗಿ ಶ್ರೀಮತಿ ಡಾಕ್ಟರ್ ಶಾರದಾ ಚೈತ್ರ ಅವರು ತಮ್ಮ ತಂದೆಯಾದ ವಿದ್ವಾನ್ ಶ್ರೀ ಎನ್ ರಂಗನಾಥ ಶರ್ಮಾ ಅವ್ರ ಬಗ್ಗೆ ಅವರ ನೆನಪುಗಳನ್ನ ಹಂಚ್ಕೋತಾ ಇದ್ದಾರೆ. ಅವರಿಗೆ ಜಿಜ್ಞಾಸಾ ಇದರಿಂದ ಸ್ವಾಗತನ ಕೊಡ್ತಾ ಇದ್ದೀನಿ. ಇವಾಗ ಎರಡನೇದಾಗಿ ಶ್ರೀಮತಿ ಶಾಂತಾ ಗೋಪಾಲ್ ಅವರು ನಮ್ಮ ಗುಂಪಿನಲ್ಲಿರುವಂತಹ ಸಂಪನ್ಮೂಲ ಸದಸ್ಯರಾಗಿರೋರು. ಅವರು ಹೆಸರಾಂತ ವ್ಯಾಖ್ಯಾನಕಾರರು, ಗಮಕ ವ್ಯಾಖ್ಯಾನ ಮಾಡುವವರು. ಅವರು ವಿದ್ವಾನ್ ಶ್ರೀ ಎನ್ ರಂಗನಾಥ್ ಶರ್ಮಾ ಅವರ ಕಿರು ಪರಿಚಯವನ್ನ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಶ್ರೀಮತಿ ಶಾರದಾ ಚೈತ್ರ ಅವರು ನನಗೆ ಬಹಳ ದಿನದಿಂದ ಪರಿಚಯ. ಆದ್ರೆ ಈಗ ಕೆಲವು ದಿನಗಳಿಂದ ಶ್ರೀ ಶತಾವಧಾನಿ ಗಣೇಶ್ ಅವರ ತರಗತಿನಲ್ಲಿ ಒಟ್ಟಿಗೆ ಕುತ್ಕೊಂಡು ಪಾಠ ಕೇಳೋ ಒಂದು ಅವಕಾಶ ಒದಗಿದೆ. ಹಾಗಾಗಿ ಗೆಳತಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂತ ಅವರ ಒಂದು ಕಾರ್ಯಕ್ರಮಕ್ಕೆ ಅವರ ಪೂಜ್ಯ ತಂದೆ ಅವರಾದಂತ ಎನ್ ರಂಗನಾಥ ಶರ್ಮರು ಅವರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನ ಮಾಡಿಕೊಡಿ ಅಂತ ಹೇಳಿ ನಮ್ಮ ಪದ್ಮಶ್ರೀ ಮತ್ತೆ ಕವಿತಾ ಅವರು ಕೇಳ್ಕೊಂಡ್ರು. ನನಗೂ ಇದು ಒಂದು ಅವಕಾಶ ಅವರನ್ನ ಹೆಚ್ಚು ತಿಳ್ಕೊಳ್ಳೋದಿಕ್ಕೆ. ಹಾಗಾಗಿ ನನಗೆ ತಿಳಿದಷ್ಟನ್ನ ನಾನು ಮಾಡ್ಕೊಡ್ತಾ ಇದ್ದೀನಿ. ವಿದ್ವಾನ್ ಮಹಾಮಹೋಪಾಧ್ಯಾಯ ಎನ್ ರಂಗನಾಥ ಶರ್ಮರ ಹೆಸರು ಕೇಳದೇ ಇರೋಂತ ಕನ್ನಡಿಗರು ಬಹುಶಃ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತಂದ್ರೆ ರಂಗನಾಥ ಶರ್ಮಾ ಅವರ ಬೇರೆ ಗ್ರಂಥಗಳನ್ನ, ಬೇರೆ ಅವರ ಕೃತಿಗಳನ್ನ ಓದಿರ್ತಾರೋ ಇಲ್ವೋ ಗೊತ್ತಿಲ್ಲ ಎಲ್ಲಾರುವೆ. ಆದ್ರೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅಂದ್ರೆ ಕನ್ನಡ ಅನುವಾದದ ಜೊತೆಗೆ ಬೆಂಗಳೂರಿನ ನರಸಿಂಹರಾಜ ಕಾಲೋನಿಯ ರಾಮ ಮಂದಿರ ಪ್ರಕಾಶನ ಮಾಡಿದೆಯಲ್ಲ, ಅತ್ಯಂತ ಸುಂದರವಾದ ಕನ್ನಡ ಅನುವಾದ ಮಾಡಿಕೊಟ್ಟು ನಮ್ಗೆ ಒದಗಿಸಿರುವಂತಹ ರಸಜ್ಞರಾದ ಶ್ರೀಯುತ ರಂಗನಾಥ ಶರ್ಮರ ಹೆಸರನ್ನ ಅದು ಚಿರಸ್ಥಾಯಿಯನ್ನಾಗಿ ಮಾಡಿದೆ. ರಾಮಾಯಣದ ಮೂಲಕ ಅವರು ಎಲ್ಲರಿಗೂ, ಕನ್ನಡ ನಾಡಿನ ಎಲ್ರಿಗೂ ಪರಿಚಿತರು ಅಂತಾನೆ ನನ್ನ ಅಭಿಪ್ರಾಯ. ವಿದ್ವಾನ್ ಎನ್ ರಂಗನಾಥ ಶರ್ಮರು ರಾಷ್ಟ್ರದ ಅಂದ್ರೆ ನಮ್ಮ ಭಾರತದಲ್ಲಿ ಬೆರಳೆಣಿಕೆಯ ಅತ್ಯುತ್ತಮ ವೈಯಾಕರಣ ವಿದ್ವಾಂಸರಲ್ಲಿ ಅಗ್ರಮಾನ್ಯರು ಅನ್ನೋದು ಆ ಕ್ಷೇತ್ರದ ಎಲ್ಲರ ಅಭಿಪ್ರಾಯ. ಜೊತೆಗೆ ಅಲಂಕಾರ ಶಾಸ್ತ್ರ, ವೇದಾಂತ, ಕನ್ನಡ ಸಾಹಿತ್ಯ, ಹೀಗೆ ಅವರ ಪ್ರಗಲ್ಭವಾದ ಪಾಂಡಿತ್ಯದ ಹಾಸು ಬೀಸುಗಳು ಬಹಳ ದೊಡ್ಡದು. ಇದೆಲ್ಲಕ್ಕಿಂತ ಮಿಗಿಲಾಗಿ ಸಾಮಾನ್ಯವಾಗಿ ವ್ಯಾಕರಣ, ವೇದಾಂತ ಇದನ್ನೆಲ್ಲ ಓದ್ಕೊಂಡಿರುವಂತಹ ಪಂಡಿತರಲ್ಲಿ, ಅಷ್ಟೇ ಯಾಕೆ ಅಲಂಕಾರ ಶಾಸ್ತ್ರವನ್ನೇ ಓದ್ಕೊಂಡಿರೋ ಪಂಡಿತರಲ್ಲಿ ಸಾಮಾನ್ಯವಾಗಿ ಕಾಣದೇ ಇರುವಂತಹ ರಸೈಕ ದೃಷ್ಟಿ ಮತ್ತೆ ಜಾಗೃತವಾದಂತ ರಾಷ್ಟ್ರೀಯ ಪ್ರಜ್ಞೆ, ಇದೆರಡು ರಂಗನಾಥ ಶರ್ಮರಲ್ಲಿ ಶೋಭಾಯಮಾನವಾದ ಗುಣ ವಿಶೇಷಗಳಾಗಿತ್ತು ಅನ್ನೋದು ಬಹು ಮುಖ್ಯವಾದಂತ ಒಂದು ಅಂಶ. ಇವರು ಹುಟ್ಟಿದ್ದು ದಂಡವತಿ ನದಿ ತೀರದ ನಡಹಳ್ಳಿಯಲ್ಲಿ. ತಿಮ್ಮಪ್ಪ ಜಾನಕಮ್ಮ ದಂಪತಿಗಳ 4ನೆಯ ಮಗನಾಗಿ ಇವರು ಹುಟ್ಟುತ್ತಾರೆ. ಭಾರತೀಯ ಪಂಚಾಂಗದ ರೀತಿಯ ಇವರು ಹುಟ್ಟಿದ್ದು 1916 ವೈಶಾಖ ಶುದ್ಧ ಪಂಚಮಿ ದಿನ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿಗೆ ಸೇರಿದ ಬಹಳ ಸುಂದರವಾದ ಎಲ್ಲಾ ಮಲೆನಾಡಿನ ಲಕ್ಷಣಗಳನ್ನ ಒಳಗೊಂಡಿರೋ, ಹೆಚ್ಚು ಗೌಜಿ ಗದ್ದಲ ಇಲ್ಲದೆ ಇರುವಂತಹ ಊರು ನಡಹಳ್ಳಿ. ನಡಹಳ್ಳಿಯ ಸಿಗ್ನೇಚರ್ ಅನ್ಬೋದಾದಂತ ಪ್ರಶಾಂತವೂ ರಮ್ಯವೂ ಆದಂತ ಶ್ರೀ ರಾಮೇಶ್ವರ ದೇವಾಲಯ ಅಲ್ಲಿದೆ. ರಂಗನಾಥ ಶರ್ಮಾ ಅವರ ಸಾರಸ್ವತ ರುಚಿ ಶುಚಿಗಳಿಗೆ, ಜೀವನ ಪ್ರೀತಿಗೆ ಈ ನಡಹಳ್ಳಿಯ ನಿಸರ್ಗ ರಮಣೀಯವಾದ, ಮೌನವಾಗಿಯೇ ಮಾತಾಡ್ತಾ ಇರಬಹುದಾದ ನಡಹಳ್ಳಿಯೇ ಪ್ರೇರಣೆಯಾಗಿರ್ಬೋದು ಅಂತ ಅನ್ಸುತ್ತೆ. ಶ್ರೀಯುತರು ಹವಿಕ ಅಂದ್ರೆ ಹವ್ಯಕ ಅನ್ನುವಂತಹ ಮಾರ್ತ ಬ್ರಾಹ್ಮಣ ಪಂಗಡಕ್ಕೆ ಸೇರಿದವರು. ಹವ್ಯಕರು ಅಚ್ಚ ಕನ್ನಡಿಗರು ಅಂತ ಹೇಳ್ತಾರೆ. ಕದಂಬ ರಾಜ ಮಯೂರ ವರ್ಮ ಅಥವಾ ಮಯೂರ ಶರ್ಮ ಅವನ ಆಸೆ ಹಾಗೆ
ಅವನ ಕಾಲದಲ್ಲಿ ಅಹಿಚ್ಛತ್ರದಿಂದ ಕನ್ನಡ ನಾಡಿಗೆ ಬಂದವರು ಅನ್ನುವಂತ ಐತಿಹ್ಯ ಕೂಡ ಈ ಪಂಗಡಕ್ಕೆ ಇದೆ. ಇನ್ನು ಇವರ ವಿದ್ಯಾಭ್ಯಾಸವನ್ನ ನೋಡೋದಾದ್ರೆ, ಮನೆಯಲ್ಲಿ ತಂದೆ, ಚಿಕ್ಕಪ್ಪ ಇವರೆಲ್ಲರ ವಿದ್ವತ್ತೆ, ಅಧ್ಯಯನದ ಪ್ರಭಾವ ಎಳವೆಯಿಂದಲೇ ಇವ್ರ ಮೇಲೆ ಆಗಿತ್ತು. ಪ್ರೈಮರಿ, ಮಿಡ್ಲ್ ಸ್ಕೂಲ್ಗಳ ಓದು ನಡಹಳ್ಳಿ, ಸೊರಬಗಳಲ್ಲೇ ನಡೆಯಿತು. ಪ್ರೌಢಶಾಲಾ ಕಲಿಕೆಗೆ ಅಲ್ಲಿ ಅವಕಾಶ ಇರಲಿಲ್ಲ. ಮುಂದೆ ಓದೋದಿಕ್ಕೆ ಅಂತ ಅವರು ಎಲ್ಲಿ ಉಚಿತವಾಗಿ ಅಶನ ವಸನ ಅಂದ್ರೆ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಇದೆರಡನ್ನೂ ಕೊಟ್ಟು ಕಲಿಸ್ತೀವಿ ಅನ್ನೋ ವಿಷಯ ತಿಳಿದು ಅಗಡಿಗೆ ಹೋಗ್ತಾರೆ. ಆದ್ರೆ ಅಲ್ಲಿನ ಹವಾಮಾನ ಅವರಿಗೆ ಒಗ್ಗದೆ ಅನಾರೋಗ್ಯದಿಂದ ಮತ್ತೆ ಮರಳಿ ನಡಹಳ್ಳಿಗೆ ಬರ್ತಾರೆ. ಮುಂದೆ ಕೆಳದಿಯಲ್ಲಿ ಸಂಸ್ಕೃತ ಪಾಠಶಾಲೆ ಒಂದು ಶುರು ಆಗಿರುತ್ತೆ. ಅಲ್ಲಿ ಇವರು ಸಂಸ್ಕೃತದ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾರೆ. ಈ ಕೆಳದಿಯ ಪಾಠಶಾಲೆಯಲ್ಲಿ ಇವರಿಗೆ ಪಾಠ ಮಾಡ್ತಾ ಇದ್ದಂಥವರು ಮತ್ತೂರು ಹೊಸಹಳ್ಳಿಯ ವೇದ ಮತ್ತು ಸಂಸ್ಕೃತ ವಿದ್ವಾಂಸರಾಗಿದ್ದ ವೇದ ಬ್ರಹ್ಮಶ್ರೀ ಕೇಶವ ಶಾಸ್ತ್ರಿಗಳು ಮತ್ತು ವೇದ ಬ್ರಹ್ಮಶ್ರೀ ನಾರಾಯಣ ಶಾಸ್ತ್ರಿಗಳು ಗುರುಗಳಾಗಿರ್ತಾರೆ. ಆಗಿನ ಮೈಸೂರು ಸರ್ಕಾರ ನಡೆಸ್ತಾ ಇದ್ದ ಸಂಸ್ಕೃತದ ಪ್ರಥಮ ಮತ್ತು ಕಾವ್ಯ, ಈಗಲೂ ಅದೇ ಪರೀಕ್ಷೆಗಳಿವೆ. ಕೆಳದಿಯ ಪಾಠಶಾಲೆಯಿಂದ ಈ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ಏಕೈಕ ವಿದ್ಯಾರ್ಥಿ ರಂಗನಾಥ ಶರ್ಮನೇ ಆಗಿರ್ತಾರೆ. ಇವರಿಗೆ ಆಗ ಆ ವ್ಯಾಕರಣದಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳು ಕೂಡ ಬಂದಿರುತ್ತೆ. ಶರ್ಮ ಅನ್ನೋದು ಇವರ ಕುಲದ ಹೆಸರೇನಲ್ಲ. ಕೆಳದಿಯಲ್ಲಿ ಇವರು ಕಲಿತಾ ಇದ್ದಾಗ ಗುರುಗಳಾದ ನಾರಾಯಣ ಶಾಸ್ತ್ರಿಗಳು ಪ್ರೀತಿಯಿಂದ ಇವರಿಗೆ ಕೊಟ್ಟಂತ ಅಂಕಿತ ಶರ್ಮ. ಶರ್ಮ ಅಂದ್ರೆ ಸಂತೋಷ ಅಂತ ಒಂದು ಅರ್ಥ ಉಂಟು. ಜಗತ್ತಿಗೆ ತಮ್ಮ ಸಾರಸ್ವತ ಸೇವೆಯ ಮೂಲಕ, ಸಂತುಲಿತವಾದ ಪ್ರೀತಿಯ ನಡೆನುಡಿಗಳ ಮೂಲಕ, ಸಜ್ಜನಿಕೆಯ ಮೂಲಕ ಸಂತೋಷವನ್ನು ಕೊಟ್ಟ ಇವರ ವಿಷಯದಲ್ಲಿ ಅವರ ಗುರುಗಳು ಕೊಟ್ಟಂತಹ ಅಂಕಿತ ಬಹಳ ಸಾರ್ಥಕವೇ ಆಯಿತು ಅಂತ ಹೇಳ್ಬೋದು. ಮುಂದೆ ಇವರು ತಮ್ಮ ಮೆಚ್ಚಿನ ವ್ಯಾಕರಣ, ಅದ್ವೈತ ವೇದಾಂತದಲ್ಲಿನ ಪ್ರೌಢ ವಿದ್ಯಾಭ್ಯಾಸ ಇದಕ್ಕೆಲ್ಲದಕ್ಕೂ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿನ ಜಯಚಾಮರಾಜೇಂದ್ರ ಸಂಸ್ಕೃತ ಪಾಠಶಾಲೆ ಅವರ ಬಹುಕಾಲದ ನಿವಾಸ ಸ್ಥಾನವೇ ಆಗ್ಬಿಡತ್ತೆ. ಅಲ್ಲಿ ಅವರು ಕಲಿತಾರೆ. ಅದಾದ ಮೇಲೆ ಅಲ್ಲೇ ಕೂಡ ಅವರು ಅಧ್ಯಾಪನ ವೃತ್ತಿಯನ್ನು ಕೂಡ ಮುಂದುವರಿಸ್ತಾರೆ. ಇಲ್ಲಿ ಬೆಂಗಳೂರಲ್ಲಿ ಜಯಚಾಮರಾಜೇಂದ್ರ ಸಂಸ್ಕೃತ ಪಾಠಶಾಲೆಯಲ್ಲಿ ಕಲಿತಿದ್ದಾಗ ಅವರಿಗೆ ಆರೋಗ್ಯದ ಸಮಸ್ಯೆ ಕೂಡ ಬರುತ್ತೆ. ಬಹಳ ಕಷ್ಟವನ್ನು ಅನುಭವಿಸ್ತಾರೆ ಅವಾಗ. ಆದ್ರೆ ಯಾವುದಕ್ಕೂ ಜಗ್ಗದೆ ಅದೆಲ್ಲ ಅವರು ವಾರಾನ್ನ ಅಂತ ಹೇಳ್ತಾ ಇದ್ರಲ್ಲ, ಅದನ್ನೆಲ್ಲ ಮಾಡ್ಕೊಂಡು ಓದ್ತಾ ಇದ್ದಿದ್ದು. ಈ ಅನಾರೋಗ್ಯದಿಂದಾಗಿ ಅದಕ್ಕೂ ಎಲ್ಲ ಕಷ್ಟ ಆಗತ್ತೆ. ಆಮೇಲೆ ಅವರು ಸ್ವಯಂ ಪಾಕ ಎಲ್ಲ ಮಾಡ್ಕೊಳ್ತಾರೆ. ಆದ್ರೆ ಅವರಿಗೆ ಜ್ಞಾನದಲ್ಲಿ ಇದ್ದಂತಹ ವ್ರತನಿಷ್ಠೆ ಇದೆಯಲ್ಲ, ಅದು ಅವರನ್ನ ಅಧ್ಯಯನದಿಂದ ತಿಲ ಮಾತ್ರವೂ ಹಿಂದೆ ಸರಿಯಕ್ಕೆ ಬಿಡಲ್ಲ. ವ್ರತದ ರೀತಿಯಲ್ಲಿ ಅವರು ತಮ್ಮ ಸ್ವಾಧ್ಯಾಯವನ್ನು ಮುಂದುವರಿಸ್ತಾರೆ. ಇದೇ ವ್ರತವೇ ಅವರನ್ನ ಮುಂದೆ ನಾಡಿನ ಅಗ್ರಮಾನ್ಯ ಪಂಡಿತರಾಗಿ ಹೊರಹೊಮ್ಮೋದಿಕ್ಕೆ ಕಾರಣ ಆಗುತ್ತೆ. DVG ಅವರಂತೂ ರಂಗನಾಥ ಶರ್ಮಾ ಅವರನ್ನ ಬಾಯಿ ತುಂಬಾ ಪಂಡಿತರೇ ಅಂತಲೇ ಕರಿತಾ ಇದ್ದಿದ್ದಂತೆ. ಪಂಡ ಅಂದ್ರೆ ಜ್ಞಾನ. ಈ ದೃಷ್ಟಿಯಿಂದ ಸರ್ವಾರ್ಥದಲ್ಲಿ ಶ್ರೀಯುತರು ಪಂಡಿತರೇ ಹೌದು ಅನ್ನೋದನ್ನ ನಾವು ಮತ್ತೆ 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 ಹೇಳ್ಬೇಕಾದಂತ ಅಗತ್ಯ ಏನಿಲ್ಲ. ಇಡೀ ಕನ್ನಡ ನಾಡು ಅದನ್ನ ಕಂಡಿದೆ. ಮುಂದೆ ಅವರು 1941ರಲ್ಲಿ ಶ್ರೀಮತಿ ಕಮಲಾಕ್ಷಮ್ಮ ಅವ್ರ ಜೊತೆ ವಿವಾಹ ಆಗುತ್ತೆ. ಕಮಲಾಕ್ಷಮ್ಮನವರು ಎಲ್ಲ ರೀತಿಯಿಂದಲೂ ರಂಗನಾಥ ಶರ್ಮರಿಗೆ ಅನುರೂಪರಾದ ಮಡದಿಯಾಗಿರ್ತಾರೆ. ಅವ್ರ ಜೊತೆ ದಾಂಪತ್ಯದಲ್ಲಿ ಇವತ್ತು ಮುಂದೆ ಮಾತಾಡ್ತಾ ಇರೋ ಡಾಕ್ಟರ್ ಶಾರದಾ ಚೈತ್ರ ಇವರು ಸೇರಿದ ಹಾಗೆ ಸದಾನಂದ, ಡಾಕ್ಟರ್ ನಾಗಭೂಷಣ ಮತ್ತೆ ಡಾಕ್ಟರ್ ಜಯಶ್ರೀ, ಹೀಗೆ 4 ಜನ ಮಕ್ಕಳನ್ನ ಪಡಿತಾರೆ. ಎಲ್ರು ವಿದ್ಯಾವಂತರು, ಸಂಸ್ಕೃತಿ ಸಂಪನ್ನರು ಮತ್ತೆ ವಿನಯವಂತರು, ಬಹಳ ಸಜ್ಜನರು ಅಂತ ಹೇಳಿ ಅವ್ರ ಬಗ್ಗೆ ಎಲ್ಲರೂ ಕೂಡ ಹೇಳ್ತಾರೆ. ಮಕ್ಕಳ ಇನ್ನು ಶಾರದಾ ಅವ್ರನ್ನಂತೂ ನಾನು ಹತ್ರದಿಂದನೇ ನೋಡಿದ್ದೀನಿ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ರಂಗನಾಥ ಶರ್ಮಾ ಅವರು ಯಾವ ಒತ್ತಡವನ್ನಾಗ್ಲಿ, ತಮ್ಮ ಸ್ವಂತದ ರುಚಿಗಳನ್ನಾಗ್ಲಿ, ತಮ್ಮ ಸ್ವಂತದ ಇಷ್ಟಾನಿಷ್ಟಗಳನ್ನಾಗ್ಲಿ ಹೇರಿಲ್ಲ. ಅವರ ರುಚಿ ಆಸಕ್ತಿಗಳಿಗೆ, ಮಕ್ಕಳ ರುಚಿ ಆಸಕ್ತಿಗಳಿಗೆ ಅವರು ಆದ್ಯತೆಯನ್ನ ಕೊಡ್ತಾ ಯಾವ ಒತ್ತಡವನ್ನು ಹೇರದೆ ಇರ್ತಾರೆ. ಸಂಪ್ರದಾಯಸ್ಥರಾಗಿದ್ರೂ ಕೂಡ ಆ ಕಾಲದಲ್ಲೇನೆ ಶಾರದಾ ಅವರನ್ನ ವೈದ್ಯೆ ಆಗೋದಿಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದು. ಇವೆಲ್ಲವೂ ಕೂಡ ಶ್ರೀಯುತರ ಪ್ರಗತಿಪರವಾದ ಮನೋಭಾವಕ್ಕೆ
ಹಿಡಿದ ಕನ್ನಡಿ ಮತ್ತೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದ್ರು ಅನ್ನೋದಕ್ಕೆ ಇದೆಲ್ಲ ಪುರಾವೆಯಾಗಿ ನಮ್ಮ ಮುಂದೆ ತೋರ್ಕೊಳ್ಳುತ್ತೆ. ಸ್ವತಃ ಶಿಸ್ತಿನ ಮೂರ್ತಿಯಾಗಿದ್ದವರು ರಂಗನಾಥ ಶರ್ಮಾ ಅವರು. ಆ ಶಿಸ್ತಿಲ್ದೆ ಹೋದ್ರೆ ಪಾಂಡಿತ್ಯ ಅನ್ನೋದು ಗಳಿಸ್ಕೊಳ್ಳೋದಿಕ್ಕೆ ಬಹಳ ಕಷ್ಟ. ಅವರು ಮಕ್ಕಳಲ್ಲೂ ಕೂಡ ಶಿಸ್ತನ್ನ ಬಿತ್ತಿ ಬೆಳೆಸಿರ್ತಾರೆ. ಇದ್ರ ಜೊತೆಗೆ ವಾತ್ಸಲ್ಯವೂ ಅಷ್ಟೇ ಮಟ್ಟಿಗೆ ಇರುತ್ತೆ. ಎಲ್ಲಿವರೆಗೆ ಅವರು ವಾತ್ಸಲ್ಯಮಯಿಯಾಗಿರ್ತಾರೆ ಅನ್ನೋದಕ್ಕೆ ಒಂದೆರಡು ಉದಾಹರಣೆ ನಿದರ್ಶನಗಳನ್ನ ಕೊಡ್ಬೋದು. ಅವರ ಚಿಕ್ಕ ಮಗಳು ಜಯಶ್ರೀ ಅವರು ಸಣ್ಣವರಾಗಿದ್ದಾಗ ಅವರು ತಂದೆ ಪಾಠಶಾಲೆ ಅಂದ್ರೆ ಜಯಚಾಮರಾಜೇಂದ್ರ ಸಂಸ್ಕೃತ ಪಾಠಶಾಲೆಯಲ್ಲಿ ಅಧ್ಯಾಪನವನ್ನ ಮಾಡ್ತಾ ಇರ್ತಾರಲ್ಲ, ಆಗ ಪ್ರತಿದಿನ ಅವರು ಮಧ್ಯಾಹ್ನ ಮನೆಗೆ ಬರ್ತಾ ಇರ್ತಾರೆ ಊಟಕ್ಕೆ. ಆ ಊಟಕ್ಕೆ ಬರೋದನ್ನೇ ಈ ಪುಟ್ಟ ಬಾಲಕಿ ಎದುರು ಬಾಗಿಲಲ್ಲಿ ಕಾದು ನಿಂತಿರ್ತಾ ಇದ್ರಂತೆ. ಹೀಗೆ ನಿಂತ್ಕೊಂತಾ ಇದ್ದಿದ್ದನ್ನ ಇವ್ರು ಗಮನಿಸಿದಾಗ ಅವರು ಬರೋವಾಗ ಮಗಳನ್ನ ಒಂದು ದಿನಾನೂ ತಪ್ಪದೆ ಎತ್ಕೊಂಡೇನೆ ಒಳಕ್ಕೆ ಬರ್ತಾ ಇದ್ರಂತೆ. ಯಾವುದೋ ಒಂದು ಸಂದರ್ಭದಲ್ಲಿ ಆಫೀಸಿನ ಅಂದ್ರೆ ಪಾಠಶಾಲೆ ಕೆಲಸದ ನಿಮಿತ್ತ ಸಹೋದ್ಯೋಗಿಗಳ ಜೊತೆ ಎಲ್ಲೋ ಹೋಗ್ಬೇಕಾಗಿರತ್ತೆ, ಮಧ್ಯಾಹ್ನ ಊಟಕ್ಕೆ ಬರೋ ಅವಕಾಶ ಇರಲ್ಲ. ಆದ್ರೆ ಮಗಳು ಕಾಯ್ತಾ ಇರ್ತಾಳಲ್ಲ ಪುಟ್ಟ ಹುಡುಗಿ ಅನ್ನೋ ಆ ಪ್ರೀತಿ ಅವ್ರನ್ನ ಸಹೋದ್ಯೋಗಿಗಳ ಜೊತೆ ಮನೆಗೆ ಬಂದು ಆ ಮಗುನ ಎತ್ಕೊಂಡು ಒಳಗಡೆ ಬಿಟ್ಬಿಟ್ಟು ಆಮೇಲೆ ಅವರು ತಮ್ಮ ಕೆಲಸಕ್ಕೆ ಹೋಗ್ತಾರೆ ಅಂತ ಹೇಳಿ ಗೊತ್ತಾಗತ್ತೆ. ಇದು ಅವರ ವಾತ್ಸಲ್ಯ ಅಥವಾ ವತ್ಸಲತೆಗೆ ದೊಡ್ಡ ಪುರಾವೆ. ಅದೇ ತರ ಮಗ ಸದಾನಂದ ಅವರು ಮಗು ಆಗಿದ್ದಾಗ ಇವರು ತಮ್ಮ ಬರಹ ಓದು ಇವುಗಳಲ್ಲಿ ತೊಡಗಿರ್ತಾ ಇದ್ರು. ಆಗ ರಾತ್ರಿ ಹೊತ್ತು ತಮ್ಮ ಶಾಲಿನೊಳಗೆ ಆ ಮಗುವನ್ನ ಕೂರಿಸ್ಕೊಂಡು ಅದಕ್ಕೆ ಹೊದಿಸ್ಕೊಂಡು ಅದ್ರೊಳಗೆ ಹುದುಗಿಸ್ಕೊಂಡು ಕೂರಿಸ್ಕೊಂಡು ತಮ್ಮ ಓದು ಬರಹಗಳನ್ನ ಮುಂದುವರಿಸ್ತಾ ಇದ್ರು ಅನ್ನೋದೆಲ್ಲ ಕೂಡ ಅವರು ಎಷ್ಟು ಪಾಂಡಿತ್ಯ ಇದ್ದು ಮತ್ತೆ ಅಧ್ಯಯನದಲ್ಲಿ ನಿರತರಾಗಿದ್ರುವೆ ವಾತ್ಸಲ್ಯಮಯಿಯಾದ ತಂದೆನೂ ಆಗಿದ್ರು ಅನ್ನೋದಕ್ಕೆ ಪೂರ್ಣವಾಗಿ ನಿಲ್ಲತ್ವೆ. ಈ ರೀತಿಯಾಗಿ ಸುಖದ ದಾಂಪತ್ಯ ಅವರದ್ದಾಗಿರುತ್ತೆ. ದುರ್ದೈವದಿಂದ ಶರ್ಮರ ದಾಂಪತ್ಯ ಕಮಲಾಕ್ಷಂನವರ ಅಕಾಲ ಮರಣದೊಂದಿಗೆ ಬೇಗನೆ ಮುಗಿದು ಹೋಗುತ್ತೆ. ಆಮೇಲೆ ಇವರು ಸಾಧನೆ ಕೃತಿಗಳ ರಚನೆ ಕಡೆಗೆ ನಾವು ನೋಡೋದಾದ್ರೆ ಸಂಸ್ಕೃತ, ಕನ್ನಡ, ಇಂಗ್ಲಿಷು ಮತ್ತೆ ಸಂಸ್ಕೃತದಿಂದ ಮಾಡಿದ ಅನುವಾದಗಳು ಎಲ್ಲ ಸೇರಿ ಸುಮಾರು 100ಕ್ಕೂ ಹೆಚ್ಚಿನ ಗ್ರಂಥಗಳನ್ನ ಇವರು ರಚನೆ ಮಾಡಿಕೊಟ್ಟಿದ್ದಾರೆ. ಕೆಲವು ಬಹಳ ವಿಸ್ತಾರವಾದವುಗಳು, ಇನ್ ಕೆಲವು ಬಹಳ ಚಿಕ್ಕವು. ಉದಾಹರಣೆಗೆ ಸಂದರ್ಭ ಸೂಕ್ತಿ ಅಂತವೆಲ್ಲ ನೋಡಿದ್ರೆ ತುಂಬಾ ಚಿಕ್ಕದು. ಇನ್ನು ವೇದಾಂತ, ವ್ಯಾಕರಣ ಮೊದಲಾದ ಶಾಸ್ತ್ರಕ್ಕೆ ಸಂಬಂಧಿಸಿದವು, ಅಲಂಕಾರ ಶಾಸ್ತ್ರದ ಮೂಲಭೂತವಾದ ಸಿದ್ಧಾಂತಗಳಿಗೆ ಸಂಬಂಧಿಸಿದವು, ಸ್ತೋತ್ರ, ಸುಭಾಷಿತಗಳು ಮತ್ತೆ ಆರ್ಷ ಕಾವ್ಯಗಳ ಪಾತ್ರ ವಿಶ್ಲೇಷಣೆಗಳು, ನಾಟಕ, ವ್ಯಕ್ತಿ ಚರಿತ್ರೆ, ಹೀಗೆ ಅವರ ಬರಹಗಳ ಹರಹು ಯಾವುದಿದೆ ಬಹಳ ದೊಡ್ಡದು. ಈಗ ಪುಣ್ಯದಿಂದ ಎಲ್ಲವೂ ಕೂಡ ಆರ್ಕೈವ್ಸ್ ನಲ್ಲಿ ಸಿಗತ್ವೆ. ಇನ್ನು ಸಂಘ ಸಂಸ್ಥೆ ಇವುಗಳ ಒಡನಾಟ ಕೂಡ ಇತ್ತು. ಈ ಮೂಲಕ ಅವರು ಸಮಾಜಮುಖಿಯಾದ ಅನೇಕ ಕೆಲಸಗಳನ್ನು ಮಾಡಿದ್ರು ಅನ್ನೋದು ಗೊತ್ತಾಗತ್ತೆ. ಇವರು ತಮ್ಮ ಮೇಲೆ ಅತ್ಯಂತ ಗಾಢವಾದ ಪ್ರಭಾವ ಬೀರಿದವರಲ್ಲಿ DVG ಅವರೇ ಅತಿ ಮುಖ್ಯರು ಅಂತ ಇವರು ಮನಸ ಒಪ್ಕೊಂಡಿದ್ರು. ಅದೇ ತರ DVG ಅವರ ಜೊತೆ ಕೊನೆಯ ತನಕ ಅವರ ಪ್ರೀತಿ ಮತ್ತು ಸ್ನೇಹ ಏಕಪ್ರಕಾರವಾಗಿ ನಡ್ಕೊಂಡು ಬರ್ತಾ ಇತ್ತು. ಋಷಿಕಲ್ಪರಾದಂತ DV ಗುಂಡಪ್ಪನವರ ಪ್ರಭಾವದಿಂದಾಗಿನೇ ರಂಗನಾಥ ಶರ್ಮಾ ಅವರಿಗೆ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಒಡನಾಟ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆ ಸಂಬಂಧ ಇದೆಲ್ಲ ಕೂಡ ಆಯಿತು. DVG ಅವರ ಒಂದು ಪ್ರಭಾವ ಮತ್ತು ಅವರ ಒತ್ತಾಯದಿಂದಲೇ ಇದೆಲ್ಲದರ ಜೊತೆ ಅವರು ತೊಡಕೊಂಡು ಈ ಸಂಸ್ಥೆಗಳಿಗೆ ಬಹು ಮೌಲಿಕವಾದಂತಹ ತಮ್ಮ ಯೋಗದಾನವನ್ನ ಮಾಡಿದ್ದಾರೆ. ಈ ಗೋಖಲೆ ಸಂಸ್ಥೆಯ ಸಂಸ್ಕೃತದ ಯಾವುದು ಅವರ ಆ ಲೈಬ್ರರಿನಲ್ಲಿ ಸಂಸ್ಕೃತದ ಗ್ರಂಥ ಭಂಡಾರ ಯಾವುದಿದೆ ಅದೆಲ್ಲವನ್ನು ಇವರು DVG ಅವರ ಕೋರಿಕೆಯ ಮೇರೆಗೆ ಸ್ವತಃ ವಾರಣಾಸಿಗೆ ಹೋಗಿ ಅಲ್ಲಿಂದ ಅದನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಉತ್ಕೃಷ್ಟವಾದ ಆ ಗ್ರಂಥವನ್ನೆಲ್ಲ ಗ್ರಂಥ ರಾಶಿಯನ್ನೆಲ್ಲ ತಂದು ಇಲ್ಲಿ ಅದನ್ನ ಸರಿಯಾಗಿ ಅನುವು ಮಾಡಿಕೊಟ್ಟಿದ್ರು ಅಂತ ಹೇಳ್ತಾರೆ. ಇಂತಹ ಒಂದು ಅದ್ಭುತವಾದ ಯೋಗದಾನ ಅವ್ರದ್ದಾಗಿತ್ತು. ಇನ್ನು ನಾವು ಬರೀ ಅವರು ಸಂಸ್ಕೃತ ಪಂಡಿತರು ಅಂತ ಮಾತ್ರ ಅಲ್ಲ, ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೂಡ ಅವರ ಕೊಡುಗೆ ಇದೆ. G ನಾರಾಯಣ ಅವರು ಪರಿಷತ್ತಿನಲ್ಲಿ ಅಧ್ಯಕ್ಷರಾಗಿದ್ದ ಅವಧಿನಲ್ಲಿ ಹಳಗನ್ನಡ, ನಡುಗನ್ನಡ ಈ ಕಾವ್ಯಗಳನ್ನ, ಇದರ ಹಲವಾರು ಕಾವ್ಯಗಳನ್ನ ಹೊಸಗನ್ನಡದ ಅನುವಾದಗಳ ಜೊತೆಗೆ ಪ್ರಕಟಿಸುವಂತಹ ಒಂದು ಮಹತ್ವದ ಎಲ್ಲ ಕಾಲಕ್ಕೂ ಸಲ್ಲುವಂತಹ ಯೋಜನೆ ಶುರು ಆಯಿತು.
ಆ ಯೋಜನೆ ಶುರುವಾದಾಗ ಟಿ.ವಿ.ಜಿ ಅವರ ಕೋರಿಕೆಯ ಮೇರೆಗೆ ಮತ್ತೆ ಅವರು ಹೇಳಿಕೆ ಮೇರೆಗೆನೆ ರಂಗನಾಥ ಶರ್ಮರು ಅದರ ಜೊತೆ ತೊಡಕೊಂಡ್ರು. ಆಗ ಅವರು ಕೊಟ್ಟಂತ ಕೊಡುಗೆ ಅವಿಸ್ಮರಣೀಯ. ಇವತ್ತಿಗೂ ಅವರ ಸಂಪಾದಕತ್ವದಲ್ಲಿ ಹೊರ ಬಂದಿರುವಂತಹ ಮತ್ತೆ ಸ್ವಂತ ಅವರೇ ಮಾಡಿರುವಂತಹ ಅನುವಾದಗಳು ಮತ್ತೆ ಮತ್ತೆ ಸಾಹಿತ್ಯ ಪರಿಷತ್ತಿನಲ್ಲಿ ಮರುಮುದ್ರಣಗೊಳ್ತಾ ಇರೋದು ಅವುಗಳ ಅನನ್ಯತೆ ಮತ್ತು ಶ್ರೇಷ್ಠತೆಗೆ ಸಾಕ್ಷಿಯಾಗಿವೆ. ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯವನ್ನ ಬಹಳ ಸರಳವಾದ ಮನೋಹರವಾದ ಗದ್ಯಾನುವಾದವನ್ನ ಮಾಡ್ಕೊಟ್ಟಿದ್ದಾರೆ. ಸಂಚಿ ಹೊನ್ನಮ್ಮನ ಹದಿಬದೆಯ ಧರ್ಮನ ಅವರು ಮೂಲದೊಂದಿಗೆ ಕನ್ನಡಕ್ಕೆ ಅನುವಾದ ಮಾಡ್ಕೊಟ್ಟಿದ್ದಾರೆ. ಇನ್ನು ನೋಡಿದ್ರೆ ಅವರು ಸಂಸ್ಕೃತ ವೈಯಾಕರಣರು, ಆದ್ರೆ ನಮ್ಮ ಹೊಸಗನ್ನಡದ ವ್ಯಾಕರಣವನ್ನು ಕೂಡ ಎಷ್ಟು ಸರಳವಾಗಿ ಮನಮುಟ್ಟುವ ಹಾಗೆ ಯಾರಿಗೂ ಅರ್ಥ ಆಗುವ ಹಾಗೆ ಅವರು ರಚನೆಯನ್ನ ಮಾಡ್ಕೊಟ್ಟಿದ್ದಾರೆ. ಇದು ಇಲ್ಲಿಯ ಸಂಸ್ಥೆಗಳಾದ್ರೆ ಇವಲ್ಲದೇನೆ ಆರ್ಯ ಸಮಾಜ, ಸುರ ಸರಸ್ವತಿ ಸಭಾ, ರಾಷ್ಟ್ರೋತ್ಥಾನ, ಸಂಸ್ಕೃತ ಭಾರತಿ ಈ ಮುಂತಾದ ಸಾಂಸ್ಕೃತಿಕ ಸಂಸ್ಥೆಗಳಲ್ಲೂ ದುಡಿದಿದ್ದಾರೆ. ಅವುಗಳಲ್ಲೆಲ್ಲ ಅನೇಕ ಕೋರ್ಸ್ಗಳು ಆಗುವಾಗ ಅಲ್ಲಿಗೆ ಬೇಕಾದಂತ ಪಾಠ್ಯಗಳ ಆಯ್ಕೆ, ಅವುಗಳ ಪರಿಷ್ಕಾರ, ಇನ್ನು ಇವತ್ತು ಅಕ್ಷರಂನ ಈ ಸಂಭಾಷಣಾ ಶಿಬಿರಗಳು ಯಾವ್ದಿದೆ ಅದೆಲ್ಲ ಕಡೆ ಲೋಕ ಪ್ರಸಿದ್ಧವಾಗಿದೆಯಲ್ಲ, ಈ ಸಂಭಾಷಣಾ ಶಿಬಿರಗಳು ಆರಂಭ ಆಗಿದ್ದೇನೆ ರಂಗನಾಥ ಶರ್ಮರ ಆ ಪ್ರಯತ್ನದ ಮೂಲಕ. ಹೀಗೆ ಹಲವು ಆಯಾಮಗಳಲ್ಲಿ ಅವರು ಅತ್ಯಮೂಲ್ಯವಾದ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅಲ್ಲದೆ ಅನೇಕ ಶಿಷ್ಯರನ್ನ ಪ್ರಶಿಷ್ಯರನ್ನು, ಅವರ ಶಿಷ್ಯರ ಪ್ರಶಿಷ್ಯರು ಕೂಡ ಇವತ್ತು ನಮ್ಮ ದೇಶದ ಅಥವಾ ನಮ್ಮ ಕರ್ನಾಟಕದ ಬಹಳ ಒಳ್ಳೆಯ ಶ್ರೇಷ್ಠವರಾದಂತ ವೈಯಾಕರಣರಾಗಿದ್ದಾರೆ. ಅದನ್ನ ಪಾಠ ಮಾಡ್ತಾ ಮುಂದುವರಿಸ್ತಾ ಇವರಿಗೆ ಸಂದಂತಹ ಮಹಾಮಹೋಪಾಧ್ಯಾಯ ಅನ್ನೋ ಬಿರುದನ್ನ ಸಾರ್ಥಕಗೊಳಿಸಿದ್ದಾರೆ. ಇಷ್ಟೆಲ್ಲ ಸಾಧನೆಯ ಉತ್ತುಂಗಕ್ಕೆ ಏರಿದಂತಹ ಶ್ರೀಯುತ ರಂಗನಾಥ ಶರ್ಮಾ ಅವರಿಗೆ ಸಹಜವಾಗಿಯೇ ಪ್ರಶಸ್ತಿಗಳು ತಾವಾಗೆ ಅರಸ್ಕೊಂಡು ಓಡೋಡಿ ಬಂದು ಅಲಂಕರಿಸಿವೆ, ತಮ್ಮ ಒಂದು ಬೆಲೆಯನ್ನ ಹೆಚ್ಚಿಸ್ಕೊಂಡಿವೆ. ಅವರ ಗುಣ, ಪಾಂಡಿತ್ಯ, ಪ್ರತಿಭೆ ಇದೆಲ್ಲ ಗುರುತಿಸಿ ಅನೇಕ ಮಠಗಳು, ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು ಗೌರವಿಸಿವೆ, ತಮ್ಮ ಗೌರವವನ್ನ ಹೆಚ್ಚಿಸಿಕೊಂಡಿವೆ. ನಡಹಳ್ಳಿಯ ಗ್ರಾಮಸ್ಥರ ಪ್ರೀತಿಯ ಸನ್ಮಾನ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿಯೂ ಸೇರಿದ ಹಾಗೆ ರಾಷ್ಟ್ರಪತಿ ಪುರಸ್ಕಾರದವರೆಗಿನ ಸುಮಾರು 14 ಪ್ರಶಸ್ತಿಗಳು ಇವರಿಗೆ ಸಂದಿವೆ. ತಿರುಪತಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಇವರನ್ನ ಮಹಾಮಹೋಪಾಧ್ಯಾಯ ಅನ್ನುವಂತಹ ಗೌರವವನ್ನ ಕೊಟ್ಟು ತಾನು ಸಾರ್ಥಕ್ಯವನ್ನ ಅನುಭವಿಸಿದೆ. ಹೀಗೆ ವ್ಯಾಕರಣವನ್ನ ಮರೆತಂದು ನನ್ನ ಬದುಕು ಮುಗಿಯುತ್ತದೆ ಅಂತ ಹೇಳಿ ಶರ್ಮರು ಶತಾವಧಾನಿ ಹೇಳ್ತಾ ಇದ್ರಂತೆ. ಅದು ಹಾಗೇನೇನೆ ಅವರು ಅವರ ತಮ್ಮ ಕೊನೆಗಾಲದಲ್ಲಿ ಇದ್ದಾಗ ಅವರ ಕೊನೆ ಆದದ್ದು ಮೈಸೂರಿನಲ್ಲಿ. ಪಾಣಿನಿಯ ಹೆಸರನ್ನ ಗುರುತಿಸಕ್ಕೆ ಆಗದೆ ಹೋಯ್ತಂತೆ. ಇದು ಶ್ರೀಮತಿ ಶಾರದಾ ಅವರೇ ಆ ಪ್ರಶ್ನೆಯನ್ನ ಕೇಳಿದಾಗ ಅವರದನ್ನ ಗುರುತಿಸ್ಲಿಲ್ವಂತೆ. ಗುರುತಿಸ್ಲಾರದೆ ಹೋದ ದಿನಾಂಕ ಜನವರಿ 25, 2014. ಅದೇ ಅವರ ಕೊನೆಯ ದಿನವೂ ಆಯ್ತು. ಆದ್ರೆ ನೋಡಿ, ಪಾಣಿನಿಯನ್ನ ಅವರು ಗುರುತಿಸಕ್ಕಾಗ್ಲಿಲ್ಲ, ಅಂದ್ರೆ ಮರ್ತು ಹೋಗಿತ್ತು. ಆದ್ರೆ ಮಗಳು ಶಾರದಾ ಅವರು ಮುಂದಿನ ಪ್ರಶ್ನೆ ವಾಲ್ಮೀಕಿ ಯಾರು ಅನ್ನೋದಕ್ಕೆ ಮಾತ್ರ ಆದಿಕವಿ ಶ್ರೀಮದ್ ರಾಮಾಯಣದ ಕರ್ತೃ ಅಂತ ಉತ್ತರ ನೀಡಿ ಕಣ್ಮುಚ್ಚಿದವರು ಮತ್ತೆ ಕಣ್ತೆರೆಯಲಿಲ್ಲ ಅಂತ ಹೇಳಿ ಬರೀತಾರೆ. ದೇವವಾಣಿಯ ಕೆಲಸಕ್ಕಾಗಿ, ದೇವವಾಣಿ ಸಂಸ್ಕೃತವಾಣಿ, ಸಾರಸ್ವತ ಸೇವೆಗಾಗಿ ಇಲ್ಲಿಗೆ ಬಂದಿದ್ದಂತಹ ಮಹಾನ್ ಚೇತನ ತಾವು ನಚ್ಚಿದ್ದ ರಾಮ ಪದದಲ್ಲಿ ಅವತ್ತು ಲೀನ ಆಯಿತು. ಅವರು ತಮ್ಮ ಇಷ್ಟ ದೈವ ಶ್ರೀರಾಮಚಂದ್ರ, ಇಷ್ಟ ಗುರು ಭಗವತ್ಪಾದರಾದಂತ ಶಂಕರಾಚಾರ್ಯರು ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಇವರು ಹುಟ್ಟಿದ ತಿಥಿ ಕೂಡ ವೈಶಾಖ ಶುದ್ಧ ಪಂಚಮಿ, ಅಂದ್ರೆ ಶಂಕರ ಜಯಂತಿ ದಿನ. ಮತ್ತು ಜನ್ಮ ನಕ್ಷತ್ರ ಪುನರ್ವಸು, ರಾಮನ ಜನ್ಮ ನಕ್ಷತ್ರ. ಇದು ಒಂದು ಯೋಗ ಅಥವಾ ಕಾಕತಾಳೀಯ, ಇಲ್ಲ ಅಂದ್ರೆ ಭಗವಂತನ ಲೀಲಾ ವಿಲಾಸ. ಇವರಿಂದ ರಾಮಾಯಣದ ಕೈಂಕರ್ಯ ಮಾಡಿಸೋದಿಕ್ಕೆ ಮತ್ತು ಶಾಂಕರ ತತ್ವಕ್ಕೆ ತಮ್ಮ ಪ್ರಾಂಜಲವಾದಂತಹ ಕೊಡುಗೆಗಳನ್ನ ಸಲ್ಲಿಸೋದಿಕ್ಕೆ ಭಗವಂತನೇ ಮಾಡಿದಂತಹ ಒಂದು ಸಂಕಲ್ಪ ಇರಬೇಕು ಅಂತ ಅನ್ಸುತ್ತೆ. ಒಟ್ಟಿನಲ್ಲಿ ನಮ್ಮ ಕನ್ನಡಿಗರ ಭಾಗ್ಯ ಶ್ರೀಯುತ ರಂಗನಾಥ ಶರ್ಮಾ ಅವರು ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದು. ನಾನು ಕೂಡ ಅವರನ್ನ ನೋಡಿದ್ದೀನಿ, ಗೋಖಲೆನಲ್ಲಿ ಅವರ ಭಾಷಣವನ್ನು ಕೂಡ ಕೇಳಿದ್ದೀನಿ. ಇದು
ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ಇನ್ನು ನೋಡಿದ್ರೆ ಪಂಡಿತ ವರೇಣ್ಯರ ಪುತ್ರಿ ಆಗೋದು ಎಂಥ ಅನುಭವ, ಇದು ನಮಗೆ ಗೊತ್ತಿಲ್ಲ. ರಾಷ್ಟ್ರದ ವಿದ್ವತ್ ವಲಯದ ಆಸ್ತಿಯಾಗಿದ್ದ ತಮ್ಮ ತಂದೆಯವರನ್ನ ಅವರ ಕೊನೆಗಾಲದಲ್ಲಿ ವೈದ್ಯೆಯಾಗಿ, ಮಗಳಾಗಿ ಬಹಳ ಜತನದಿಂದ ಶಾರದಾ ಚೈತ್ರರು ನೋಡ್ಕೊಂಡಿದ್ರು ಅಂತ ಹೇಳಿ ಶತಾವಧಾನಿಗಳು ರಂಗನಾಥ ಶರ್ಮರ ಕುರಿತು ಬರೆದಂತಹ ವಾಣಿವಾಹನ ಅನ್ನೋ ಪುಸ್ತಕದಲ್ಲಿ ಬಹಳ ಮೆಚ್ಚುಗೆಯ ಮಾತಾಡಿದ್ದಾರೆ. ಅನೇಕ ಸಂಗತಿಗಳು ನಾನು ಆ ಪುಸ್ತಕದಿಂದಲೇ ಸಂಗ್ರಹ ಮಾಡಿದ್ದೀನಿ. ಈಗ ನಾವು ಶ್ರೀಮತಿ ಶಾರದಾ ಚೈತ್ರ ಅವರ ಅನುಭವಕ್ಕೆ, ಅವರ ಮಾತುಗಳಿಗೆ ಕಿವಿಯಾಗುವಂತ ಒಂದು ಸುಸಂದರ್ಭ ಒದಗಿದೆ. ನನಗೆ ಕೊಟ್ಟಂತ ಅವಕಾಶದಲ್ಲಿ ಯಥಾಶಕ್ತಿ ಯಥಾಮತಿ ಶ್ರೀಯುತ ರಂಗನಾಥ ಶರ್ಮಾ ಅವರ ಒಂದು ಸ್ಥೂಲವಾದ ಪರಿಚಯವನ್ನ ಮಾಡಿಕೊಟ್ಟಿದ್ದೀನಿ. ಅವಕಾಶಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇಷ್ಟೊತ್ತು ಕೇಳಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ಶಾಂತಾ ಮೇಡಮ್ ಅವರೇ. ಈಗ ಶಾರದಾ ಮೇಡಮ್, ಇನ್ನು ಮುಂದಿನ ಸಮಯ ಎಲ್ಲ ನಿಮ್ದೇನೆ. ನಿಮ್ದೊಂದು ಕಿರು ಪರಿಚಯ ಮಾಡ್ಕೊಂಡು ನಿಮ್ಮ ತಂದೆ ಬಗ್ಗೆನೂ ನಮಗೆ ಪರಿಚಯ ಮಾಡ್ಕೊಡ್ಬೇಕು. ಆಯ್ತು, ಸಂತೋಷ. ಎಲ್ಲರಿಗೂ ನಮಸ್ಕಾರ. ಅದು ಡಾಕ್ಟರ್ ಕವಿತಾ ಮತ್ತು ಪದ್ಮಶ್ರೀ ಅವರು ನನಗೀಗ ಅವಕಾಶ ಕೊಟ್ಟಿದ್ದಕ್ಕೆ ನಾನು ತುಂಬ ಜಿಜ್ಞಾಸ ಗ್ರೂಪಿಗೆ ಬಹಳ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಆಮೇಲೆ ನಮ್ಮ ಸರ್ ಅವರಿಂದ ನಾವೆಲ್ಲ ಇಷ್ಟೊಂದು ರಸದ ಬಗ್ಗೆ ಕಲಿತಾ ಇದ್ದೀವಿ. ಡಾಕ್ಟರ್ ಪ್ರಕಾಶ್ ಅವರಿದ್ದಾರೆ. ಹಾಗಾಗಿ ಸರ್ ನಮಸ್ಕಾರ. ನಾನು ನಿಮ್ಮನ್ನು ನೋಡಿಲ್ಲ ಮುಖತಃ. ಆಮೇಲೆ ನಮ್ಮ ಸೂರ್ಯಪ್ರಕಾಶ್ ಪಂಡಿತ್ ಅವರು ಸೇರ್ಕೊಂಡಿದ್ದಾರೆ, ಬಹಳ ಸಂತೋಷ. ಅವರು ನಮ್ಮ ಅಪ್ಪನ ತುಂಬಾ ಹತ್ತಿರದಿಂದ ಬಲ್ಲವರು. ಮತ್ತೆ ಅವರು ಪ್ರಜ್ಞಾರಂಗ ಅಂತ ಒಂದು ಗ್ರಂಥವನ್ನು ನಮ್ಮ ತಂದೆಯವರ ಬಗ್ಗೆ ಕರೆತಂದಿದ್ದಾರೆ. ನಮ್ಮ ತಂದೆಯವರ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ದವರು ಇವರು ಶ್ರೀಮತಿ ಶಾಂತಾ ಗೋಪಾಲ್ ಅವ್ರು ಹೇಳಿದಾಗೆ ಈ ಪುಸ್ತಕ ವಾಣಿವಾಹನ ಅಂತ, ಇದು ಗೋಖಲೆ ಇನ್ಸ್ಟಿಟ್ಯೂಟ್ ಲೈಬ್ರರಿನಲ್ಲಿ ಸಿಗತ್ತೆ. ಶತಾವಧಾನಿ ಗಣೇಶ್ ಅವರು ಬಹಳ ಸುಂದರವಾಗಿ ಅವ್ರ ಜೊತೆ ಆದ ಎಲ್ಲ ರಸಮಯ ಘಟನೆಗಳು ಅಥವಾ ದುಃಖದ್ದು ಎಲ್ಲವನ್ನು, ಅವರ ಪಾಂಡಿತ್ಯ ಮತ್ತೆ ನಮ್ಮ ಪೂಜ್ಯ ತಂದೆಯವರ ಅವರ ಗುಣಗಾನ ಎಲ್ಲವನ್ನು ಬಹಳ ಸುಂದರವಾಗಿ ಚಿತ್ರಿಸಿದ್ದಾರೆ. ಅದು ಒಂದು. ಇನ್ನೊಂದು, ಇವರು ಶಾಂತಾ ಗೋಪಾಲ್ ಅವರು ಹೇಳಿದ ಹಾಗೆ ಒಂದು ವೆಬ್ಸೈಟ್ ಇದೆ, NRSharma.com. ಹೋದ್ರೆ ಎಲ್ಲ ನಮ್ಮ ತಂದೆಯವರ ಬಯೋಡೇಟಾ ಮತ್ತೆ ಎಲ್ಲ ಅವರ ಕೃತಿಗಳು ಸಿಗತ್ತೆ. ಇನ್ನೊಂದು 50 ಪುಸ್ತಕ ನಾನು ಗೂಗಲ್ ಪ್ಲೇ ಅಥವಾ ಬುಕ್ಸ್ ಅಂತ ಮಾಡಿಸಿದ್ದೀನಿ. ಹಾಗಾಗಿ ಬಹಳ ಕಡಿಮೆ ದರದಲ್ಲಿ ಅದನ್ನ ಆನ್ಲೈನ್ ಅಲ್ಲಾದ್ರೂ ಕೊಂಡ್ಕೋಬಹುದು. ಇನ್ನು ನನ್ನ ಪರಿಚಯ ಮೊಟ್ಟ ಮೊದಲಿಗೆ ಇವರು ಶ್ರೀಮತಿ ಶಾಂತಾ ಗೋಪಾಲ್ ಅವರಿಗೆ ನನ್ನ ಕೃತಜ್ಞತೆಗಳು. ಎಷ್ಟು ಚೆನ್ನಾಗಿ, ಎಷ್ಟು ಸುಂದರವಾದ ಕನ್ನಡದಲ್ಲಿ ನಮ್ಮ ತಂದೆಯವ್ರ ಪರಿಚಯ ಮಾಡಿಕೊಟ್ರು ಅಂತಂದ್ರೆ ನನಗೀಗ ಮಾತಾಡಕ್ಕೇನು ಉಳಿದಿಲ್ಲ ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಿ ಮಾತಾಡಿದ್ರು. ಮೇಡಮ್, ನೀವೇ ಇನ್ನು ಮುಂದೆ ಏನಾದರೂ ನಮ್ಮ ತಂದೆಯವ್ರ ಪರಿಚಯ ಮಾಡ್ಕೊಳ್ಳೋದಾದ್ರೆ, ಯೂಶುವಲಿ ಶತಾವಧಾನಿ ಗಣೇಶು ಅವ್ರು ಮಾಡ್ತಾ ಇದ್ರು, ಇನ್ನು ಮುಂದೆ ನೀವೇ ಅದನ್ನ ಮಾಡಬೇಕು ಅಂತ ಕೇಳ್ಕೊತೀನಿ. ನಿಮ್ಮಷ್ಟು ಸುಂದರವಾದ ಕನ್ನಡ ನನ್ನ ಬಳಿ ಇಲ್ಲ. ನಾನು ಸ್ವಲ್ಪ ಇನ್ಫಾರ್ಮಲ್ ಆಗಿ ಮಾತಾಡ್ತೀನಿ. ಕೆಲವು ಪಾಯಿಂಟ್ಸ್ ಅನ್ನು ಗುರ್ತು ಮಾಡ್ಕೊಂಡಿದ್ದೀನಿ, ಯಾವುದನ್ನ ಐ ಶುಡ್ ಹೈಲೈಟ್ ಅಂತ. ನಾನು ಏನಾಯ್ತಂದ್ರೆ, ನಾನು ಭಾರತ ಬಿಟ್ಟು ಸುಮಾರು 45 ವರ್ಷಗಳೇ ಆಗ್ಬಿಡ್ತು. ಹಾಗಾಗಿ ಅಷ್ಟೊಂದು ಅಷ್ಟು ಒಳ್ಳೆ ಕನ್ನಡ ಬರಲ್ಲ. ಯಾಕಂದ್ರೆ ನಾನೇನು ಸಾಹಿತ್ಯಾಭ್ಯಾಸ ಮಾಡ್ಲೇ ಇಲ್ಲ, ಕನ್ನಡ ಅಥವಾ ಸಂಸ್ಕೃತದಲ್ಲಿ ಆಳವಾದ ಅಧ್ಯಯನ. ನನ್ನ ಪೂರ್ತಿ ಹೆಸರು, ನನ್ನ ಮೊದಲನೇ ಹೆಸರು ಶಾರದಾ ಅಂತ. ನನ್ನ ತಂದೆಯವರಿಂದ ನನ್ನ ಬಾಲ್ಯದಲ್ಲಿ ಬಂದಿದ್ದು NR ಶಾರದಾ ಅಂತ, ನರಹಳ್ಳಿ ರಂಗನಾಥ ಶರ್ಮ ಶಾರದಾ. ಅವಾಗೆಲ್ಲ ನಾವು ಬರೀ ಇನಿಷಿಯಲ್ಸ್ ಇಟ್ಕೋತಾ ಇದ್ವಿ, ಹಾಗಿತ್ತು. ಆಮೇಲೆ ನಾನು ಪರದೇಶಕ್ಕೆ ಎಲ್ಲ ಹೋಗಿ ಬೇರೆ ಬೇರೆ ಸ್ಥಿತಿ ಕಾರಣಗಳಿಂದ ನಾನು ನನ್ನ ಹೆಸರನ್ನ ಬದಲಾಯಿಸ್ಕೊಂಡೆ.
ನನ್ನ ಮೊದಲನೇ ಹೆಸರು ಹಾಗೆ ಶಾರದಾ ಅಂತಿದೆ. ನಾನು ಮಧ್ಯದಲ್ಲಿ ನಮ್ಮ ತಂದೆ ಮತ್ತು ತಾಯಿ, ನಮ್ಮ ಅಮ್ಮನ ಹೆಸರು ಕಮಲಾಕ್ಷಿ, ನಮ್ಮ ತಂದೆಯವರ ಹೆಸರು ರಂಗನಾಥ್ ಶರ್ಮಾ. ಅದಕ್ಕೆ ನಾನೇ ಒಂದೊಂದು ನನ್ನ ಕ್ರಿಯೇಟಿವ್ ಪ್ರಾಸೆಸ್ ಅಂತಂದ್ರೆ ನನ್ನ ಮಧ್ಯದ ಹೆಸರನ್ನ ಕಮಲನಾಥ ಅಂತ ಮಾಡಿಕೊಂಡು ಕೊನೆಯ ಹೆಸರನ್ನ ಚೈತ್ರ ಅಂತ ಇಟ್ಕೊಂಡೆ. ನಮ್ಮಪ್ಪ ನಗಕ್ ಶುರು ಮಾಡಿದ್ರು, ಏನಿದು ನಿನ್ನ ಹೆಸರು, ಏನಿದು ಚೈತ್ರ ಅಂತ ಇಟ್ಕೊಂಡಿದೀಯಾ ಅಂತ. ನಾನಂದೆ, ನೀವು ಶರ್ಮಾ ಅಂತ ಇಟ್ಕೊಂಡಿದ್ರಲ್ಲ, ಹಾಗೆ ನನಗೂ ಚೈತ್ರ ಮಾಡ್ಕೊಂಡೆ ಅಂತ. ಯಾಕೆ ಅಂತ ಕೇಳಿದ್ರು. ಆಗ ನಾನು ಹೇಳಿದೆ, ನನಗೆ ನನ್ನ ಜಾತಿ ಯಾವುದು, ಕುಲ ಯಾವುದು, ನಾನು ನಾರ್ತ್ ಇಂಡಿಯನ್ನ ಸೌತ್ ಇಂಡಿಯನ್ನ ಯಾರು ಏನು ನನಗೆ ಗೊತ್ತಾಗ್ಬಾರ್ದು ಯಾರಿಗೂ. ಹಾಗಾಗಿ ನಾನು ಅದಕ್ಕೆ ಒಂದು ಚೈತ್ರ ಮಾಸ ಆದ ಹೆಸರು. ಚೈತ್ರ ಅಂತಂದ್ರೆ ಬಹಳ ಸುಂದರವಾದ ಮಾಸ ಅದು. ಹಾಗಾಗಿ ಮತ್ತೆ ನನ್ನ ಮಗಳು ಹುಟ್ಟಿದ್ದು ಚೈತ್ರ ಮಾಸದಲ್ಲಿ, ಹಾಗಾಗಿ ಚೈತ್ರ ಅಂತ ಇಟ್ಕೊಂಡಿದ್ದೀನಿ ಅಂತಂದೆ. ಆಮೇಲೆ ಏನು ಹೇಳಲಿಲ್ಲ, ಅದಕ್ಕೆ ಏನಾದ್ರು ಅಂತಾರ ಅಂತ ಹಿಂಗ್ ಕಾದೆ, ಆದ್ರೆ ಏನು ಹೇಳಲಿಲ್ಲ. ಆಮೇಲೆ ನನ್ನ ಮಗಳಿಗೂ ಅಷ್ಟೇ, ಅವಳ ಮೊದಲನೇ ಹೆಸರು ಶಿಲ್ಪ, ಮಧ್ಯದ ಹೆಸರು ಕಮಲನಾಥ ಮಾಡಿದ್ದೀನಿ. ಅವಳ ಅಪ್ಪನಿಂದ ಬಂದಿದ್ದು ರಾವ್, ಅವಳಿಗೂ ಶಿಲ್ಪಾ ಕಮಲನಾಥ ರಾವ್, ಹೀಗಾಗಿದ್ದಾರೆ. ನಾನು ಓದಿದ್ದು ಶಾಂತಾ ಅವ್ರು ಹೇಳಿದಾಗೆ, ನಾನು ಮೆಡಿಕಲ್ ಡಾಕ್ಟರ್. ನಾನು ನಮ್ಮ ತಂದೆಯವರ ಕ್ಷೇತ್ರವನ್ನ ಬಿಟ್ಟು ಬೇರೆದನ್ನ ಆರಿಸ್ಕೊಂಡ್ಬಿಟ್ಟೆ ಓದೋದಕ್ಕೆ. ಆದ್ರೆ ನಮ್ಮಪ್ಪ ನಮ್ಮಪ್ಪ ನಿಮ್ಗೆ ತುಂಬಾ ಜನರಿಗೆ ಗೊತ್ತಾಗೆ, ಅವರೊಬ್ಬ ಜ್ಞಾನಯೋಗಿ, ಕರ್ಮಯೋಗಿ. ಅವರು ನುಡಿದಂತೆ ನಡೆದರು, ನಡೆದಂತೆ ನುಡಿದರು. ಮತ್ತೆ ಬಹಳ ಯಾವ ತರಹದ ಮುಖವಾಡಗಳಿಲ್ಲ, ಬಹಳ ಟ್ರಾನ್ಸ್ಪರೆಂಟ್ ವ್ಯಕ್ತಿತ್ವ ಅಂತ ಹೇಳ್ತಾರಲ್ಲ, ಅದು ನಾನು ಸಣ್ಣ ವಯಸ್ಸಿನಿಂದ ಅದು ನೋಡಿ 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 ನನಗೆ ಬಹಳ, ಹಿ ವಾಸ್ ಮೈ ರೋಲ್ ಮಾಡೆಲ್. ಮತ್ತೆ ನನಗೆ ಅವ್ರದ್ದು ಅಧ್ಯಯನ ಎಲ್ಲ, ಈಸ್ ಎ ಗ್ರೇಟ್ ಸ್ಕಾಲರ್, ಇಷ್ಟು ವಿದ್ವಾಂಸರು ತಿಳ್ಕೊಂಡಿದ್ದಾರೆ, ಇಷ್ಟು ಜ್ಞಾನ ಇದೆ ಅಂತ ಒಂದು ಅಂದಾಜು ಇರುತ್ತೆ ಹೊರತು ಬಾಲ್ಯದಲ್ಲಿ. ಆಮೇಲೆ ಅವ್ರು ನನ್ನ ತಂದೆ, ಅದ ಪ್ರೀತಿ ವಾತ್ಸಲ್ಯ ಗೌರವ ಇದ್ದೇ ಇರುತ್ತೆ. ಆದ್ರೆ ಅವರು ಎಷ್ಟು ಆಳವಾಗಿ ಇವನ್ನೆಲ್ಲ ತಿಳ್ಕೊಂಡಿದ್ದಾರೆ ಅಂತ ಎಲ್ಲ ಅರ್ಥ ಮಾಡ್ಕೊಳಕ್ಕೆ ನಾನು ಮತ್ತೆ 360 ಡಿಗ್ರೀಸ್ ವಾಪಸ್ ಬರಬೇಕಾಯ್ತು. ನಾನು ಫಸ್ಟ್ ಓದಿದ್ದೇನು ಅಂತ ಹೇಳ್ಬಿಡ್ತೀನಿ. ನಾನು ಇಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ MBBS ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ನಾರ್ದರ್ನ್ ಐರ್ಲ್ಯಾಂಡಿಗೆ ಹೋದೆ. ಐರ್ಲ್ಯಾಂಡ್ UK ನಲ್ಲಿ ನಾನು ಲಂಡನ್, ಡಬ್ಲಿನ್, ಎಡ್ನ್ಬರೋ ಈ 3 ಜಾಗದಲ್ಲಿ ಹೋಗಿ ಪರೀಕ್ಷೆಗಳೆಲ್ಲ ತಗೊಂಡು ಕೆಲಸ ಮಾಡಕ್ ಶುರು ಮಾಡಿದೆ. ಆದ್ರೆ ನನಗದು ಮುಂದೆ ಅವಕಾಶ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸ್ಬಿಡ್ತು. UK, ಅಮೆರಿಕಾದಲ್ಲಾದ್ರೆ ಎಲ್ಲ ಟೆಕ್ನಾಲಜಿ, ಅದು ಇನ್ನೂ ಒಳ್ಳೊಳ್ಳೆ ವಿಶ್ವವಿದ್ಯಾನಿಲಯಗಳಿದೆ, ಪ್ರೊಫೆಸರ್ಸ್ ಇದ್ದಾರೆ, ಇನ್ನೂ ಜಾಸ್ತಿ ಕಲಿಬಹುದು ಅಂತ ಆಸೆ ಬಂತು. ನಾನಿದ್ ಸುಮ್ಮನೆ ನಾನೇನೋ ಮಾಡ್ಕೊಂಡೆ ಅನ್ನೋದಕ್ಕೆ ಹೇಳೋಗ್ತಾ ಇಲ್ಲ. ನನ್ನ ಸ್ಫೂರ್ತಿ ಯಾರಾಗಿದ್ರು ಅಂದ್ರೆ ಆಬ್ವಿಯಸ್ಲಿ ಇಟ್ ವಾಸ್ ಮೈ ಡಿಯರ್ ಫಾದರ್. ನಾನು ಆವಾಗ ಇದಕ್ಕೆ ಹೋದೆ ಅಮೆರಿಕಕ್ಕೆ, ಮತ್ತೆ ಎಂಟ್ರೆನ್ಸ್ ಎಕ್ಸಾಮು, MBBS ಓದಿದ ಎಲ್ಲಾ ಸಬ್ಜೆಕ್ಟ್ಸು ಓದಿ ಎಲ್ಲ ಮಾಡಿ ಲಂಡನ್ಗೆ ಹೋಗಿ ಪರೀಕ್ಷೆ ತಗೊಂಡು ಆಮೇಲೆ ಲೇಬರ್ ಸರ್ಟಿಫಿಕೇಶನ್ ಮಾಡಿಕೊಂಡು ಅಲ್ಲಿ ಮೆಡಿಸಿನ್ ರೆಸಿಡೆನ್ಸಿ ಮಾಡಿದೆ. ಆಮೇಲೆ ಕಾರ್ಡಿಯಾಲಜಿ ಓದಬೇಕು ಅಂತ ಯೂನಿವರ್ಸಿಟಿ ಆಫ್ ಶಿಕಾಗೋ ಮತ್ತೆ ಕಾರ್ನೆಲ್ ಯೂನಿವರ್ಸಿಟಿಗಳಿಗೆ ಹೋಗಿ ಕಾರ್ಡಿಯಾಲಜಿನಲ್ಲಿ ಸ್ಪೆಷಲೈಸ್ ಮಾಡಿದೆ. ಮತ್ತೆ ಅದರಲ್ಲಿ ಸಬ್ ಡಿವಿಷನ್ ಒಂದು ಎಕೋಕಾರ್ಡಿಯೋಗ್ರಾಮ್ ಅಂತ ಇದೆ, ಕಾರ್ಡಿಯಾಕ್ ಅಲ್ಟ್ರಾಸೌಂಡ್, ಅದರಲ್ಲಿ ಸ್ಪೆಷಲೈಸ್ ಮಾಡಿದೆ. ಮತ್ತೆ ನನಗೆ ಯಾವಾಗ್ಲೂ ಅದು ನಮ್ಮ ತಂದೆಯವರಿಂದಲೇ ಬಂದಿದ್ದು. ಏನು ಅಂದ್ರೆ ನಾನು ಯಾರ ಹತ್ರ ಏನ್ ಕಲಿತರು ಅದು ಒಂದು ಬಹಳ ಅಥೆಂಟಿಕ್ ಸೋರ್ಸ್ ಇಂದ ಕಲಿಬೇಕು. ಸುಮ್ನೆ ಸಣ್ಣ ಪುಟ್ಟ ಯಾರೋ ಏನೋ ಹೇಳ್ತಾರೆ ಅದನ್ನೆಲ್ಲ ಕಲ್ತ್ಕೊಂಡು ಹೋಗ್ಬಾರ್ದು ಅಂತ ನಾನು ಯಾವಾಗ ಎಲ್ಲಿ ಕೆಲ್ಸಕ್ಕೆ ಹೋದ್ರು ನನ್ನ ಸಂಬಳ ನೋಡ್ತಿರ್ಲಿಲ್ಲ ಎಷ್ಟು ಅಂತ. ಏನು ಅಂದ್ರೆ ಈ ಪ್ರೊಫೆಸರ್, ನನಗೆ ಯಾವ ಪ್ರೊಫೆಸರ್ ಲ್ಯಾಬ್ ಅಲ್ಲಿ ಕೆಲಸ ಮಾಡ್ತೀನಿ, ಎಷ್ಟು ಕಲಿಯಕ್ ಸಾಧ್ಯ, ಏನ್ ಸಿಗತ್ತೆ ಅವಕಾಶ, ಮತ್ತೆ ಅವ್ರಿಗೆ ಎಂತ ಖ್ಯಾತಿ ಇದೆ, ಏನೇನು ಖ್ಯಾತಿಗಿಂತ ಹೆಚ್ಚಿಗೆ ಅವ್ರು ಏನೇನು ಇದ್ರಲ್ಲಿ ಸಂಶೋಧನೆ ಎಲ್ಲ ನಡೆಸಿದ್ದಾರೆ ಅಂತ ಗಮನಿಸ್ಕೊಳ್ಳುತ್ತಾ ಇದ್ದೆ. ಹಾಗಾಗಿ ನನಗೆ ಅದು ಒಂದು ಬಹಳ ಆತ್ಮತೃಪ್ತಿ ಅಂತಾರಲ್ಲ ಅದಿದೆ.
ಇದ್ರ ಮಧ್ಯೆ ಅಲ್ಲಿ ನಾನು ಫಸ್ಟ್ ಅಮೆರಿಕ ಹೋದಾಗ ಸ್ವಲ್ಪ ಸೈಕಿಯಾಟ್ರಿಕ್ಸ್ ಮಾಡ್ಬೇಕಾಯ್ತು, ಲೇಬರ್ ಸರ್ಟಿಫಿಕೇಶನ್ ಎಲ್ಲ ಮಾಡ್ಬೇಕಾದ್ರೆ. ಆಗ ನಾನೊಂದು ನಟೋರಿಯಸ್ ಏರಿಯಾ ನ್ಯೂಯಾರ್ಕ್ ಹಾರ್ಲೆಮ್ನಲ್ಲಿ ಸೈಕಿಯಾಟ್ರಿ ಮಾಡಿದೆ 1 ವರ್ಷ. ಎಲ್ಲ ಸೈಕಿಯಾಟ್ರಿಕ್ ಡಿಸೀಸಸ್ಸು, ಆಮೇಲೆ ಡ್ರಗ್ ಅಡಿಕ್ಷನ್, ಡೊಮೆಸ್ಟಿಕ್ ವೈಲೆನ್ಸು, ಅಬ್ಯೂಸು ಅವೆಲ್ಲ ಕಲಿತೆ, ಅದ್ರ ಬಗ್ಗೆ ಎಲ್ಲ. ಆಮೇಲೆ ಇದು ಸ್ವಲ್ಪ ವರ್ಷ ನಾನು ಅಲ್ಲಿ ಅಮೆರಿಕದ ಕೆಲವು ಮಿಲಿಟರಿ ಆಸ್ಪತ್ರೆಯಲ್ಲೂ ಕೆಲಸ ಮಾಡಿದೆ ಕಾರ್ಡಿಯಾಲಜಿಸ್ಟ್ ಆಗಿ. ಆವಾಗ ನನಗೆ ಇದು ಏನು ವಾರ್ ವೆಟರನ್ಸ್ ಜೊತೆ ತುಂಬಾ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ಅವರೆಲ್ಲ ಈ ತರ ವರ್ಲ್ಡ್ ವಾರ್ನವರೆಲ್ಲ ಮುದುಕರಾಗಿ ಸತ್ತೋಗ್ಬಿಡ್ತಾ ಇದ್ರು. ಆಮೇಲೆ ಮಿಡ್ಲ್ ಈಸ್ಟ್ ಇಂದೆಲ್ಲ, ಗಲ್ಫ್ ವಾರ್ ಇಂದೆಲ್ಲ ಬರೋರು, ಹಳೆ ವಿಯೆಟ್ನಾಂ ವಾರಿನ ವೆಟರನ್ಸು, ಅಂಥವರಲ್ಲಿ ಇರುವ ಡ್ರಗ್ ಅಡಿಕ್ಷನ್ ಮತ್ತೆ ಟ್ರಾಮಾ, ಅದೇ PTSD ಅಂತಾರಲ್ಲ, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ, ವಾರ್ ಝೋನ್ಗೆ ಹೋಗಿ ಅವರು ಅನುಭವಿಸಿದ್ದು ಎಲ್ಲ. ಅದರಲ್ಲಿ ನಾನು ಅವ್ರನ್ನ ಯಾವ ತರಹ ಟ್ರೀಟ್ ಮಾಡಬೇಕು ಅಂತ ಅದೊಂದು ಸ್ಪೆಷಲ್ ಕೋರ್ಸ್ಗಳೆಲ್ಲ ಮಾಡಿಕೊಂಡೆ. ಹಾಗಾಗಿ ಹಾರ್ಟ್ ಜೊತೆಗೆ ಸ್ವಲ್ಪ ಸೈಕಿಯಾಟ್ರಿನೂ ಇದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮುಂದೆ ನಾನು when I started kind of assessing my relationship with my father and all, this was my background ಅಂತ ಅಷ್ಟೆ. ಆಮೇಲೆ ನಾನು ಆಗಸ್ಟ್ 23ವರೆಗೂ ನಾನು ಕಾರ್ಡಿಯಾಲಜಿನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಕೆಲವು ತಿಂಗಳು ಇಲ್ಲಿ ಬೆಂಗಳೂರಲ್ಲಿರೋದು, ಕೆಲವು ತಿಂಗಳು ಅಲ್ಲಿ ಅಮೆರಿಕಾಗೆ ಹೋಗೋದು ಹಾಗೆ. ಆಮೇಲೆ ಸ್ವಲ್ಪ ಅನಾರೋಗ್ಯ ಆಯಿತು. ಆವಾಗ ಅನಾರೋಗ್ಯದ ಸಂಬಂಧದಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋಕ್ಕೆ ದೈಹಿಕವಾಗಿ ಶಕ್ತಿ ಇರಲಿಲ್ಲ. ಕೂತ್ಕೊಂಡು ಒಂದು ಕನ್ನಡ ಕಾದಂಬರಿ ಬರೆದೆ, ಮೌಲ್ಯ ಅಂತ ಅದಕ್ಕೆ ಹೆಸರು. ಇಲ್ಲಿ ಬಂದು ಒಬ್ಬ ಪಬ್ಲಿಷರನ್ನ ಹುಡುಕ್ತಿದ್ದೆ. ನನ್ಗೇನು ಅಂದ್ರೆ, ನಾನು ಯಾರ ಮಗಳು ಅಂತ ಹೇಳಬಾರ್ದು, ಯಾಕೆ ಅಂದ್ರೆ ಇನ್ಫ್ಲೂಯೆನ್ಸ್ ಮಾಡ್ದಂಗಾಗುತ್ತೆ. ನಮ್ಮ ತಂದೆಯವರು ಯಾವತ್ತೂ ಅವರು ತಮಗಾಗಿ ಅಥವಾ ತಮ್ಮ ಮಕ್ಕಳಿಗಾಗಿ ಯಾವ ಥರದ್ದು ಎಲ್ಲೂ ಏನು ಇನ್ಫ್ಲೂಯೆನ್ಸು, ಲಂಚ, ರುಜುವತ್ತು ಏನು ಯಾವುದು ಕೊಟ್ಟವರು ಅಲ್ಲ. ಹಾಗಾಗಿ ಅವರ ಇದನ್ನ ಗೌರವ ಉಳಿಸ್ಬೇಕು ಅಂತ ನಂದೇ ಒಂದು ಸ್ವಂತ ಒಂದು ಆದರ್ಶ ಅಂತ ಹಾಗೆ ಏನೋ ಮಾಡ್ಕೊಂಡಿದ್ದೀನಂತು. ಸೊ ಎಲ್ಲ ಸಾತ್ವಿಕ ಗುಣಗಳೆಲ್ಲ ಬಂದಿರೋದು ಎಲ್ಲ ನಮ್ಮ ತಂದೆಯವರಿಂದ. ನನಗೆ ನನ್ನ ತಾಮಸಿಕ ಗುಣಗಳು, ರಜಸ್ಸು ಎಲ್ಲ ಅದನ್ನ ನಾನು ಐ ಆಮ್ ಸ್ಟಿಲ್ ವರ್ಕಿಂಗ್ ಆನ್ ದೋಸ್ ಕ್ವಾಲಿಟೀಸ್. ಐ ಆಮ್ ಸ್ಟಿಲ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳ್ತಾರಲ್ಲ ಹಾಗೆ, ವರ್ಕ್ ಇನ್ ಪ್ರೋಗ್ರೆಸ್ ಅಷ್ಟೆ. ನಾನು ನಮ್ಮ ತಂದೆಯವ್ರ ಜೊತೆ ಒಡನಾಟವನ್ನ ನಾನು 3 ಸ್ಟೇಜಲ್ಲಿ ನೋಡ್ತೀನಿ. ಯಾರಾದ್ರೂ ಏನಾದ್ರು ಕೇಳ್ಬೇಕಾ ಈ ಪಾಯಿಂಟ್ ಅಲ್ಲಿ? ನಾನು ತುಂಬಾ ಡೀಟೇಲ್ಡಾ ಅಥವಾ ಸರಿಯಾಗಿ ಮಾತಾಡ್ತಿಲ್ವೋ? ಏನಾದ್ರು ಫೀಡ್ಬ್ಯಾಕ್ ಇದೆಯಾ? ಕವಿತಾ ಅವರೇ, ಕೇಳಿಸ್ತಾ ಇದೆಯಾ? ಹಾಗೇನಿಲ್ಲ, ನೀವು ಮುಂದುವರಿಸಿ ಮೇಡಮ್. ಮುಂದುವರಿಸ್ತೀನಿ ಹಾಗಿದ್ರೆ. ಅದು ಏನು ಅಂತಂದ್ರೆ, ಬಾಲ್ಯ ಮತ್ತೆ ಅರ್ಲಿ ಪಾರ್ಟ್ ಆಫ್ ಯೌವನ ಅಂತ ಹೇಳ್ಬೋದು. ಅಂದ್ರೆ 0 to 24 ಇಯರ್ಸ್. ನಾನು 1979 ನಾನು ಭಾರತ ಬಿಟ್ಟಾಗ. ಸೊ ಅದರಿಂದ ಶುರು ಮಾಡ್ತೀನಿ. ಅದು ಸ್ಟೇಜ್ 1 ನಮ್ಮ ತಂದೆಯವ್ರದ್ದು ಜೊತೆ ಒಡನಾಟ ಅಂತ ಅಂದ್ರೆ. ನಮ್ಮಪ್ಪ ಇವರು ಶಾಂತ ಅವ್ರು ಹೇಳ್ದಾಗೆ ತುಂಬಾ ಶಿಸ್ತಿನ ಮನುಷ್ಯ. ಏನು ಶಿಸ್ತು ಅಂತಂದ್ರೆ, ಅವ್ರ ಜೀವನ ಇಷ್ಟೊತ್ತಿಗೆ ಹೇಳ್ತಿದ್ದಿರು, ನೀವು ನಿಮ್ನ ಗಡಿಯಾರನ ಅಡ್ಜಸ್ಟ್ ಮಾಡ್ಕೋಬಹುದಿತ್ತು, ಆದ್ರೆ ಏನ್ ಮಾಡ್ತಿದಾರ ಅವರು ಅಂತ ನೋಡ್ಕೊಂಡು ಅವ್ರಿಗೆ 2 ಬೆಳಗ್ಗೆ ಮತ್ತೆ ಸಂಜೆ ಸಂಧ್ಯಾವನ್ನೇ ಯಾವಾಗ್ಲೂ ಆಗ್ಲೇಬೇಕಿತ್ತು. ಮತ್ತೆ ಬೆಳಗ್ಗೆ ದೇವ್ರ ಪೂಜೆನೂ ಎಲ್ಲ ಪಾಂಗಿತವಾಗಿ ಮಾಡ್ತಾ ಇದ್ರು. ಆಮೇಲೆ ಆಹಾರ ತುಂಬಾ ಕ್ಲುಪ್ತವಾಗಿ ತಗೊಳ್ತಾ ಇದ್ರು. ಈಗೆಲ್ಲ ಹೇಳ್ತಾರಲ್ಲ ಡಯಟು, ಎಕ್ಸಸೈಸು ಹಾಗೆಲ್ಲ, ಅದಷ್ಟನ್ನು ಅವರು ಮಾಡ್ತಾ ಇದ್ರು. ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಕ್ಕಿಂತ ಮುಂಚೆ 10 ಗಂಟೆಗೆ ಆಮೇಲೆ ಊಟ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ರು. 10 ಗಂಟೆಗೆ ಊಟ ಮಾಡೋದು. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ 1 ಲೋಟ. ಕೆಲಸತಿ ಅವರು ಬರವಣಿಗೆ ಇದ್ರೆ ಮುಂಚೆನೆ 6 ಗಂಟೆ ಮುಂಚೆನೆ ಎದ್ದು ಬಿಡೋರು, 5 ಗಂಟೆ ಹಾಗೆ. ಕಾಫಿ ಮಾಡ್ಕೊಂಡು ಬರೆಯಕ್ಕೆ ಶುರು ಮಾಡೋದು. ಆಮೇಲೆ ಸ್ನಾನ, ಸಂಧ್ಯಾವನ್ನೇ, ದೇವ್ರ ಪೂಜೆ ಎಲ್ಲ ಮಾಡಿ 10 ಗಂಟೆಗೆ ಊಟ ಮಾಡಿ ಕಾಲೇಜಿಗೆ ಹೋಗೋರು, ಚಾಮರಾಜೇಂದ್ರ
ಸಂಸ್ಕೃತ ಪಾಠಶಾಲೆಗೆ ಹೋಗೋರು. ನನಗೆ ಜ್ಞಾಪಕ ಇದ್ದಂಗೆ ನಾನು 1ನೇ ಕ್ಲಾಸಿಂದ ನನಗೆ ಜ್ಞಾಪಕ ಇದೆ ಏನು ಅಂತ, ನನ್ನ ಬಾಲ್ಯ ಅಂತಂದ್ರೆ. ಆವಾಗ ನಾವು ಇದ್ರದ್ದು ನೆಟ್ಕರಪ್ಪ ಸರ್ಕಲ್ ಅಲ್ಲಿ ಒಂದು ಸಣ್ಣ ಒಂದು ಕನ್ಸರ್ವೆನ್ಸಿ ಅಂತನೋ ಹೇಳ್ತಾರಲ್ಲ, ಆ ಥರ ಒಂದು ಔಟ್ ಹೌಸ್ ಅಲ್ಲಿ ಇದ್ವಿ. ನಾವು 4 ಜನ ಮಕ್ಕಳು, ನಾನು 2ನೇವಳು, ಒಬ್ಬ ಅಣ್ಣ, ಒಬ್ಬ ತಂಗಿ, ಕೊನೆಯವನು ನನ್ನ ತಮ್ಮ. ನಮಗೆಲ್ಲ 2 ವರ್ಷ ವ್ಯತ್ಯಾಸ. ಆದರೆ ನನಗೆ ಮತ್ತೆ ನನ್ನ ಕೊನೆ ತಮ್ಮನಿಗೆ 3 ವರ್ಷ ವ್ಯತ್ಯಾಸ. ಹಾಗಾಗಿ ನಾವು ಒಂಥರ ಜಾಸ್ತಿ ಯಾರಾದ್ರೂ ಒಬ್ರು ಸೀನಿಯರ್ ರೋಲು, ಜೂನಿಯರ್ ರೋಲು ಆ ಥರ ಏನೂ ತಗೊಂಡಿಲ್ಲ. ಯಾಕಂದ್ರೆ ನಾವೆಲ್ಲರೂ ಒಂದೇ ಒಟ್ಟಿಗೆ ಬೆಳೆದ್ವಲ್ಲ. ಅವರು ಆಹಾರದಲ್ಲೂ ಏನು ಅಂತಂದ್ರೆ ಅವರಿಗೆ ಪ್ರೋಟೀನ್ ಅಂದ್ಬಿಟ್ಟು ಬೇಳೆ, ಅವರು ಅನ್ನ, ಸಾರು, ಹುಳಿ, ಪಲ್ಯ, ತರಕಾರಿ ಮತ್ತೆ ಬೇಳೆ ತುಂಬಾ ಇರ್ಬೇಕಿತ್ತು. ಗಟ್ಟಿ ಸಾರು ಮಾಡ್ಬೇಕಾಗಿತ್ತು. ಆಮೇಲೆ ಅನ್ನ, ಮಜ್ಜಿಗೆ, ಮೊಸರು ಎಲ್ಲ ಜಾಸ್ತಿ ಮೊಸರು ತಿಂತಿರ್ಲಿಲ್ಲ ಅವ್ರು, ಮಜ್ಜಿಗೆನೆ ಅವರು. ಆಮೇಲೆ ಇದು ಏನು ಆಯುರ್ವೇದಿಕ್ ರೆಜಿಮನ್ ತುಂಬಾ ಮಾಡೋರು. ಒಂದು ಸ್ವಲ್ಪ ಏನಾದ್ರೂ ಹೊಟ್ಟೆ ಸರಿ ಇಲ್ಲ ಅಂತಂದ್ರೆ ತಕ್ಷಣ ಲಂಘನಂ ಪರಮೌಷಧಂ ಅಂತ ಹೇಳ್ಕೊಂಡು ಊಟ ನಿಲ್ಲಿಸ್ಬಿಡೋರು. ಆಹಾರ ಒಂದು ಅರ್ಧ ದಿನವೋ ಒಂದಿನವೋ ನಿಲ್ಲಿಸ್ಬಿಟ್ಟು ಆಮೇಲೆ ಮತ್ತೆ ಶುರು ಮಾಡೋರು. ಆಮೇಲೆ ಅವರು ಹಿಂಗ್ವಾಷ್ಟಿಕ ಚೂರ್ಣ ಅಂತೆಲ್ಲ ಇದೆಯಲ್ಲ ಆಯುರ್ವೇದದ್ದು, ಅದನ್ನ ಉಪಯೋಗಿಸೋರು. ಮತ್ತೆ ನಮಗೂ ಅದ ರೂಢಿ ಆಯ್ತು ಆ ಥರದ್ದು. ಆಮೇಲೆ ಅಟ್ ಸಮ್ ಪಾಯಿಂಟ್ ಅವರಿಗೆ ಅನಾರೋಗ್ಯದ ಸಮಸ್ಯೆ ಕೆಲವು ಬಂದಾಗ DVG ಅವ್ರು ಹೇಳಿದ್ರಂತೆ ಅವರು ಇದು ಅಲೋಪ್ಯಾಥಿಕ್ ಔಷಧವನ್ನು ಶುರು ಮಾಡಿಕೊಂಡ್ರು. ನಾನು ಏನ್ ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದ್ರೆ, ಅವರು ಯಾವುದೇ ಆಗ್ಲಿ ಒಂಥರ ತುಂಬಾ ಅಂದ್ರೆ ಕೆಲವೆಲ್ಲ ತುಂಬಾ ಸಂಪ್ರದಾಯ ಇತ್ತು, ಆದ್ರೆ ಕೆಲವಕ್ಕೆ ಏನು ಅದ್ ಸಂಪ್ರದಾಯ ಇಲ್ಲ. ಇದನ್ನ ನೋಡ್ಬೇಕು, ಹೊಸದು ಅಂತಂದ್ರೆ ಏನಾದ್ರು ಅದ್ರ ಸಾಧಕ ಬಾಧಕ ನೋಡ್ಬೇಕು. ಹಾಗಾಗಿ ಒಂದು ಸಿಸ್ಟಮ್ ಆಫ್ ಯಾವುದೇ ಆಗ್ಲಿ, ಯಾರನ್ನೇ ಆಗ್ಲಿ, ಸುಮ್ಮನೆ ಒಂದು ಗಳಿಗೆ ಬೈದ್ ಬಿಡೋದು, ಇನ್ನೊಂದ್ ಗಳಿಗೆ ಹೊಗಳೋದು ಆ ತರ ಎಲ್ಲ ಅಲ್ಲ. ಅದೇ ತರ ಕೆಲವಕ್ಕೆಲ್ಲ ಆಯುರ್ವೇದ ಒಳ್ಳೆಯದು, ಕೆಲವಕ್ಕೆ ಅಲೋಪ್ಯಾಥಿಕ್ ಔಷಧ ಒಳ್ಳೆಯದು. ಹಾಗೆ ಅವರದ್ದು he would make his own assessment about different things. ನನಗೆ ಬಹಳ ಅವರದ್ದು ಇಷ್ಟ ಆಗಿದ್ದು ಅಂತಂದ್ರೆ, ನಮ್ಮನೇಲಿ ತುಂಬಾ ಶಾಂತ ವಾತಾವರಣ ಇರ್ತಿತ್ತು. ಏನು ಜಗಳ, ಕದನ ಆ ಥರದ್ದೆಲ್ಲ ಏನೂ ಇರ್ತಿರ್ಲಿಲ್ಲ. ಆಮೇಲೆ ಇದು ನನ್ನ ಅಣ್ಣನ್ನ ಒಂದ್ಸತಿ ಸ್ಕೂಲಿಗೆ ಸೇರ್ಸಕ್ಕೆ ಕರ್ಕೊಂಡು ಹೋದಾಗ ಆ ಸ್ಕೂಲಲ್ಲಿ ಮೇಷ್ಟ್ರು ಒಬ್ಬ ವಿದ್ಯಾರ್ಥಿಗೆ ಹೊಡೆಯೋದು ನೋಡ್ಬಿಟ್ರಂತೆ. ತಕ್ಷಣ ಅವ್ರು ಅವನನ್ನ ಅಲ್ಲಿ ಸೇರಿಸ್ಲಿರೋ ವಾಪಸ್ ಕರ್ಕೊಂಡು ಬಂದ್ಬಿಟ್ರು. ಇವೆಲ್ಲ ಗೊತ್ತಾಗ್ತಾ ಇದ್ದಿದ್ದು ನಮ್ಮ ಅಮ್ಮನಿಂದ ಕತೆಗಳು. ಅವರಿಗೆ ಮಕ್ಕಳನ್ನೆಲ್ಲ ಹೊಡೆಯೋದು ಅವೆಲ್ಲ ಇಷ್ಟ ಆಗಲ್ಲ ಅಂತ. ಹಾಗಾಗಿ ಅವರು ನಮ್ಮ ಮನೇಲಿ ಆ ಥರ ಫಿಸಿಕಲ್ ಪನಿಷ್ಮೆಂಟು ಹಾಗೆ ಏನೂ ಇರಲಿಲ್ಲ. ಆದ್ರೆ ಎಷ್ಟು ಗೌರವ, ಅಭಿಮಾನ ಮತ್ತೆ ಏನದು ತುಂಬಾ ಗೌರವ ಕೊಟ್ಟಾಗ ಬರುತ್ತಲ್ಲ ಒಂಥರ ಭಯ, ಅದು ನಮ್ಮಲ್ಲಿ ಇತ್ತು. ನನ್ನಲ್ಲಂತಲೂ ಅದು ತುಂಬಾ ಇತ್ತು. ನಮ್ಮ ಅಪ್ಪ ಕಣ್ಣೆತ್ತಿ ಸುಮ್ಮನೆ ನನ್ನ ಮುಖ 1 ನಿಮಿಷ ದಿಟ್ಟಿಸ್ಬಿಟ್ರೆ ನನಗೆ ಹೆದರಿಕೆ ಆಗ್ಬಿಡೋದು, ಅಳು ಬಂದ್ಬಿಡೋದು, ಅಥವಾ ಕೈಕಾಲು ನಡಗಕ್ಕೆ ಶುರುವಾಗೋದು. ಆದ್ರೆ ಪಾಪ ಅವ್ರು ಒಂದಿನವೂ ನನಗೆ ಅಂದೋರಲ್ಲ, ಬಡದೋರಲ್ಲ, ಏನೂ ಇಲ್ಲ. ನಮ್ಮಮ್ಮ ನಾವು ಸ್ವಲ್ಪ ಬೆಳೀತಾ ಹೋದಾಗ ಒಂದ್ ಸ್ವಲ್ಪ ಚೇಷ್ಟೆ ಮಾಡ್ತಿದ್ವಿ ಅನ್ಸತ್ತೆ, ಅವ್ರು ಇಲ್ದಿದ್ದಾಗ. ನಮ್ಮ ಅಮ್ಮನ ಎದುರಿಗೆ ಮಾಡ್ತಾ ಇದ್ದಿದ್ದು. ಆವಾಗ ಅದ್ ಹೆಂಗೆ ಕಂಟ್ರೋಲಿಗೆ ತರಬೇಕು ನಮ್ಮ ಅಮ್ಮನಿಗೆ ಒಂದು ಸಮಸ್ಯೆ ಆಯ್ತು. ಸೊ ಅವ್ರು ನಮ್ಮ ಅಪ್ಪಂಗೆ ಹೇಳಿದ್ರು, ಏನ್ ಮಾಡಿದ್ರು ನಮ್ಮ ಅಪ್ಪ ಅಂತಂದ್ರೆ, ನಮ್ 4 ಜನರಿಗೂ ಒಂದ್ ಸಣ್ಣ ಸಣ್ಣ ಹುಂಡಿ ಬಾಕ್ಸ್ ತಂದಿಟ್ರು. ಅದೇ ಮಧ್ಯದಲ್ಲಿ ತೂತು ಇರುತ್ತೆ, ಕಾಯಿನ್ಸು ಅವೆಲ್ಲ ಹಾಕ್ಬೋದಲ್ಲ, ಆ ತರ. ಸಂಜೆ ಬಂದ್ಬಿಟ್ಟು ಕೇಳೋರು ನಮ್ಮಮ್ಮನ್ನ, 4 ಜನರು ಎಲ್ರು ಹೆಂಗಿದ್ರು ಅಂತ. ಯಾರು ಏನು ನಮ್ಮಮ್ಮನ್ ಏನು ತೊಂದರೆ ಕೊಡ್ಲಿರ ಇದ್ವೋ ದಿನವಿಡೀ ಅವ್ರಿಗೆ 2 ಪೈಸಾ ಸಿಕ್ತಿತ್ತು. ಯಾರಾದ್ರೂ ಸ್ವಲ್ಪ ಗಲಾಟೆ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ 1 ಪೈಸಾ ಅದ್ರೊಳಗೆ ಹಾಕ್ತಾ ಇದ್ರು. ತುಂಬಾ ಏನಾದ್ರು ಗಲಾಟೆ ಮಾಡಿದ್ದಾರೆ ಅಂದ್ರೆ ಅವತ್ತಿನ ದಿವ್ಸ 0, 1 ಪೈಸಾನು ಡಬ್ಬಿ ಒಳಗೆ ಬೀಳ್ತಾ ಇರ್ಲಿಲ್ಲ. ಹಂಗೆ ವ್ಯವಸ್ಥೆ ಮಾಡಿ ಇಟ್ಬಿಟ್ಟಿದ್ರು. ನಮ್ಮಮ್ಮ ಆಮೇಲೆ ಒಂದಷ್ಟು ತಿಂಗಳುಗಳಾದ್ಮೇಲೆ ಅದನ್ನ ಒಡೆದು ಆ ದುಡ್ಡೆಲ್ಲ ತಗೊಂಡು ನಮ್ಗೆಲ್ಲ ಏನೋ ಸಿಹಿ ತಿಂಡಿ ಕೊಡ್ಸೋದೋ ಅಥವಾ ಮನೆಯಲ್ಲೇ ಏನೋ ಜಾಮೂನ್ ಮಾಡ್ಕೊಡೋದೋ ಹಾಗೆ ಮಾಡ್ತಾ ಇದ್ರು.
ನಾವು ಯಾವತ್ತಾದ್ರೂ ನಮ್ಗೆ 2 ಪೈಸಾ ಬರೋ ಬದಲು 1 ಪೈಸಾ ಅಥವಾ 0 ಆಗ್ಬಿಟ್ರೆ ಅದು ಬಹಳ ಅವಮಾನ ಆಗೋಯ್ತು ನಮ್ಗೆ ಅಂತ. ಹಂಗಾಗಿ ನಾವು ಆ 2 ಪೈಸಾಕ್ಕೆ ಕಾಯ್ತಾ ಇರ್ತಿದ್ವಿ. ದಿನ 2 ಪೈಸಾ. ನನಗೆ ಗೊತ್ತಾಗ ನಂಗೆ ಒಂದ್ಸರ್ತಿ 1 ಪೈಸಾ ಬಂದಿದೆ, ಇಲ್ಲಿದ್ರೆ ನಾನು ಯಾವಾಗ್ಲೂ 2 ಪೈಸಾ ಗಿಟ್ಟಿಸ್ಕೋತಾ ಇದ್ದೆ. ಆ ಥರ ಅವ್ರದ್ದೇ ಒಂದು ಶಿಸ್ತು ಬೆಳೆಸ್ಬೇಕಾದ್ರೆ ಮಕ್ಕಳಲ್ಲಿ ಅವ್ರದ್ದೇ ಒಂದು ಸಿಸ್ಟಮ್ ಡಿವೈಸ್ ಮಾಡಿದ್ರು. ನಾನು ಮುಂದೆ ಬೆಳೆದು ಈ ಥರ ಎಲ್ಲ ಸೈಕಿಯಾಟ್ರಿಕ್ ಪೇಷಂಟ್ಸ್ ಜೊತೆ ಕೆಲಸ ಮಾಡೋದು, ಮತ್ತೆ ನಾನು ಬೇರೆ ಬೇರೆ ದೇಶಗಳಿಗೆ, ಊರುಗಳಿಗೆ ಹೋಗಿ ಎಲ್ಲ ಜನರು ಮಕ್ಕಳು ಬೆಳೆದು ದೊಡ್ಡವರಾಗಿರೋದು, ಅವ್ರದ್ದು ಎಷ್ಟು ಅಶಿಸ್ತು ಅಥವಾ ಎಷ್ಟು ಏನದು ನೆಗ್ಲಿಜೆನ್ಸ್ ಅಂತಾರಲ್ಲ, ನಮ್ಮ ಭಾರತದ ಥರ ಇಲ್ಲ ಎಲ್ಲ ಕಡೆನೂ. ಅಪ್ಪ ಅಮ್ಮ ಅಂದ ತಕ್ಷಣ ಅವ್ರನ್ನ ಏನು ಪ್ರೀತಿ ಮತ್ತೆ ವಾತ್ಸಲ್ಯದ ಮಳೆ ಅವ್ರಿಗೆ ಏನು ಬರ್ತಾ ಇರಲ್ಲ ಮಕ್ಕಳಿಗೆ ಎಲ್ಲ. ಹಾಗಾಗಿ ನನ್ಗೆ ಅದ್ ನೋಡಿದಾಗ ಅವ್ರು ನಮ್ಮನ್ನೇನು ಹೊಡಿತಿರ್ಲಿಲ್ಲ, ಬೈತಿರ್ಲಿಲ್ಲ, ನಮ್ಮ ಆತ್ಮಗೌರವಕ್ಕೆ ಏನು ಧಕ್ಕೆ ಮಾಡ್ಲಿಲ್ಲ. ಆದ್ರೆ ನಾವು ಬುದ್ಧಿ ಕಲಿಬೇಕು, ಶಿಸ್ತಿಂದಿರ್ಬೇಕು, ಎಷ್ಟು ಚೆನ್ನಾಗಿ ಕಲ್ಸಿದ್ರು ಅನ್ನೋದು ನನಗೆ ಬಹಳ ಅದು ಮನಸ್ಸಿಗೆ ಬರುತ್ತೆ. ಅದೇ ತರ ನಾನು ನನ್ನ ಮಗಳನ್ನ ಆಮೇಲೆ ಮುಂದೆ ನಾನು ಸಿಂಗಲ್ ಪೇರೆಂಟ್ ಆಗಿ ನಾನು ಅಪ್ಪ ಅಮ್ಮನ ರೋಲ್ ಎರಡೂ ಮಾಡ್ಬೇಕಾಗಿ ಬಂತು. ನಾನು ಅದೇ ಪ್ರಿನ್ಸಿಪಲ್ ಅಂತಾರಲ್ಲ ಅದನ್ನೇ ನಾನು ಅನುಸರಿಸಿದೆ. ನಾನು ಅಮ್ಮ ಅಪ್ಪನ ರೋಲ್ ಮಾಡ್ತಿರ್ಬೇಕಾದ್ರೆ ನಮ್ಮ ಅಪ್ಪನ ಅನುಕರಣೆ ಮಾಡಿದೆ ನಾನು. ಹಾಗೆ ಎಷ್ಟೋ ವಿಷಯದಲ್ಲಿ ಅವರು ನಮಗೆ ನಾನು ಅವರಿಂದ ಕಲ್ತಿದ್ದು ಅಪಾರ. ಅದು ಅವರಿಗೆ ಶ್ರೀರಾಮನ ಮೇಲೆ ತುಂಬಾ ಭಕ್ತಿ, ಆಮೇಲೆ ಶಂಕರ ಭಗವತ್ಪಾದರ ಮೇಲೆ ಅಷ್ಟೇ ಭಕ್ತಿ. ಮುಂದೆ ಅವರು ಇದೇ ಮಾಡ್ತಾರೆ, ನಮ್ಮ ಪೀಠದ ಸ್ವಾಮೀಜಿಗಳಿಗೆಲ್ಲ ಹೇಳಿ ಎಲ್ಲಾ ಹವ್ಯಕರ ಮನೆಯಲ್ಲೂ ನಮ್ಮ ಆಚಾರ್ಯರದ ಒಂದು ಫೋಟೋ ಇರಲೇಬೇಕು, ಆ ಥರ ಮಾಡಿ ಅಂತ ಹೇಳಿದ್ರು. ಆಮೇಲೆ ನಮ್ಗೆ ಇನ್ನೇನ್ ಮಾಡಿಸ್ತಿದ್ರು ಅಂದ್ರೆ, ವ್ಯಾಯಾಮ ಶಾಲೆಗೆ ಹೋಗಿ ಎಲ್ಲ ಎಕ್ಸರ್ಸೈಸ್ ಮಾಡಿ ದೇಹ ಗಟ್ಟಿ ಇರಬೇಕು ಅಂತ ಹೇಳ್ತಾ ಇದ್ರು. ಆಮೇಲೆ ಸಂಸ್ಕೃತ ಪಾಠ ಪೂರ್ತಿ ಅವ್ರಿಂದಲೇ ಕಲ್ತಿದ್ದು. ಸಂಸ್ಕೃತ ಎಲ್ಲ ಅಕ್ಷರಾಭ್ಯಾಸ ಮಾಡಿಸಿದ್ದು. ಆಮೇಲೆ ಎಲ್ಲ ಇದು ಅಮರಕೋಶನ ಪ್ರತಿದಿನ ಹೇಳೋರು, ಇಷ್ಟಿಷ್ಟು ಪೇಜ್ ನೀವು ಗಟ್ಟಿ ಮಾಡಿ ಇರಬೇಕು, ಸಂಜೆ ಬಂದಾಗ ನೀವು ಒಪ್ಪಿಸ್ಬೇಕು ನಮ್ಗೆ ಅಂತ ಹೇಳ್ತಿದ್ರು. ಹಾಗಾಗಿ ಅಮರಕೋಶ ಆ ಥರ ಅದನ್ನೆಲ್ಲ ಗಟ್ಟಿ ಮಾಡಿ ಒಪ್ಪಿಸ್ತಾ ಇದ್ವಿ ಅವರಿಗೆ. ನನಗೆ ಭರತನಾಟ್ಯ ಕಲಿಬೇಕು ಅಂತ ತುಂಬಾ ಆಸೆ ಇತ್ತು. ಆವಾಗ ನಮ್ಮ ವಿದ್ವಾನ್ ಅವರು ಭರತನಾಟ್ಯ ಕೋವಿದ ಅವರು, ಕೌಶಿಕ್ ಅವರು ನಮ್ಮ ಮನೆಗೆ ಬರ್ತಾ ಇದ್ರು. ನಮ್ಮ ತಂದೆಯವರು ಜೊತೆ ಸೇರಿ ಅವರ ಮಾರ್ಗದರ್ಶನದಲ್ಲಿ ಅವರು ಭರತನಾಟ್ಯದ ಬಗ್ಗೆ ಒಂದು ಗ್ರಂಥ ಬರಿತಾ ಇದ್ರು. ಹಾಗಾಗಿ ನಮ್ಮ ಅಪ್ಪನಿಗೆ ಇದು ಪೂರ್ತಿ ಮುದ್ರೆ, ಕೈಯಿನ ಮುದ್ರೆಗಳು, ಕಾಲಿಂದು ಎಲ್ಲ ತುಂಬಾ ಬೇಕಾದಷ್ಟು ಗೊತ್ತಿತ್ತು. ಆದ್ರೆ ಅದು ಒಂದಕ್ಕೆ ಅವರು ಭರತನಾಟ್ಯ ಅಯ್ಯೋ ಬೇಡಮ್ಮ, ಯಾಕೆ ಅಂತ ನಾನು ಹೋಗಿ ಸ್ವಲ್ಪ ಪೆಸ್ಟ್ರ್ ಮಾಡೋದು, ಯಾಕೆ ಬೇಡ ಅಂತ. ಯಾಕೆ ಬೇಡ ಅಂದ್ರೆ, ನೀನು ಕೊನೆಗೆ ಸುಮ್ಮನೆ ಅದು ಏನೋ ತುಟಿಗೆ ಬಣ್ಣ ಹಚ್ಕೊಂಡು, ಅವ್ರಿಗೆ ಅದಾಗ್ತಿರ್ಲಿಲ್ಲ, ತುಟಿಗೆ ಲಿಪ್ಸ್ಟಿಕ್ ಬಣ್ಣ ಹಚ್ಕೊಂಡು ಕುಣಿತೀಯ, ಬೇಡ ಅಂತ ಅಂದ್ಬಿಟ್ರು. ಹಾಗಾಗಿ ಭರತನಾಟ್ಯ ನಾನು ಕಲೀಲಿಲ್ಲ. ಕೊನೆಗೆ ನಾನು ಅಮೆರಿಕಲ್ಲೆಲ್ಲ ಇದ್ದು ಬಂದಾಗ ನಾನು ಹೇಳಿದೆ, ಅಪ್ಪ ನಾನಿವಾಗ ಆಗಾಗ ತುಟಿಗೆ ಬಣ್ಣ ಹಚ್ಕೋತೀನಿ ನಾನು, ಈಗ ನೋಡಿ ಬಣ್ಣ ಹಚ್ಕೊಳ್ತಾ ಇದ್ದೀನಿ, ಆದ್ರೆ ಅದ್ರ ಜೊತೆಗೆ ಏನಾಗಿದೆ ಅಂದ್ರೆ ಭರತನಾಟ್ಯಂ ಏನು ಗೊತ್ತಿಲ್ಲ, ನೀವು ಕಲಿಸ್ಬೇಕಾಗಿತ್ತು ನಂಗೆ ಭರತನಾಟ್ಯಮ್ಮು ಅಂತ ತಮಾಷೆ ಮಾಡ್ತಾ ಇದ್ದೆ. ಆಮೇಲೆ ಅವ್ರನ್ನ ನಾವೆಲ್ಲರೂ ಮಕ್ಕಳು ಮುಂಚೆ ಭಾವ ಅಂತ ಕರಿತಿದ್ವಿ. ನಮ್ಮ ಸೋದರ ಮಾವ, ನಮ್ಮ ತಾಯಿ ತಮ್ಮ ಕೃಷ್ಣಮೂರ್ತಿ ಅಥವಾ ಸುಬ್ಬಣ್ಣ ಅಂತ ಇನ್ನೊಂದು ಹೆಸರು. ಅವರಿಗೂ ನಮ್ಮ ಅಮ್ಮಂಗೂ ಅಕ್ಕ ತಮ್ಮಂಗೆ ತುಂಬಾ ಅಟ್ಯಾಚ್ಮೆಂಟ್. ಅಕ್ಕನ ಮದುವೆ ಆಗಿ ಹೋದಾಗ ಅಕ್ಕನ್ ಬಿಟ್ಟು ನಾನು ಇರಲ್ಲ ಅಂತ ಬಾಲ್ ತರ ಬಂದ್ಬಿಟ್ನಂತೆ ಅವನು, ನಮ್ಮ ದೊಡ್ಡ ಮಾವ. ಹಂಗಾಗಿ ನಮ್ಮನೇಲೇ ಇದ್ನಂತ ಅವನು ಭಾವ ಅಂತಿದ್ನಲ್ಲ, ಅದನ್ನೇ ನಾವು ಸಣ್ಣ ವಯಸ್ಸಿಂದ ರೂಢಿ ಮಾಡ್ಕೊಂಡ್ಬಿಟ್ಟಿದ್ವಿ, ಭಾವ ಅಂತ ಕರಿತಿದ್ವಿ. ನಾನು ಈ ತರ ಮಿಡ್ಲ್ ಏಜ್ ಹಂಗೆಲ್ಲ ಬಂದಾಗ ನನಗೆ ಭಾವ ಅಂತ ಕರೆಯಕ್ಕೆ ಇಷ್ಟ ಆಗ್ಲಿಲ್ಲ. ಅದಕ್ಕೆ ನಾನೇ ನಂದು ಶುರು ಮಾಡ್ಕೊಂಡೆ, ಅಪ್ಪ ಅಥವಾ ಅಪ್ಪಾಜಿ ಅಥವಾ ತಮ್ಮ ತರ ಕರೆಸಿ ಪಿತಾಜಿ ಅಂತ ಹೇಳ್ತಾ ಕರೀತಾ ಇದ್ದೆ. ಆದ್ರೆ ಸಣ್ಣ ವಯಸ್ಸಲ್ಲಿ ಅದೇ ಸಲಿಗೆ ಅಂತ ಇರ್ಲಿಲ್ಲ.
ನಮ್ಮ ಕೊನೆ ತಮ್ಮ ಇದಾನಲ್ಲ, ಅವನ ಮೇಲೆ ತುಂಬಾ ಒಂಥರ ಮುದ್ದು ಇತ್ತು. ಬೆಳಗ್ಗೆ ಎದ್ದು ಬಂದ್ರೆ ಅವನನ್ನ ಶಾಲಲ್ಲಿ ಹೊದ್ದಿಸ್ಕೊಂಡು ಅವರು ಬರೀತಾ ಕೂರಿಸ್ಕೊಂಡು ತೊಡೆ ಮೇಲೆ ಕೂರಿಸ್ಕೊಂಡು ಬರೀತಾ ಇರ್ತಿದ್ರು. ನನಗೆ ಒಂದ್ಸತಿ ನಾನು ಅವನಿಗಿಂತ ದೊಡ್ಡ, ನನಗ್ ಗೊತ್ತು ಅವರು ನನ್ನನ್ನು ಯಾವತ್ತೂ ಹಂಗ ಇದ್ ಮಾಡೋದಿಲ್ಲ ಅಂತ. ಆದ್ರೆ ಒಂಚೂರ್ ಲಿಟಲ್ ಜಲಸಿ ಅಂತ ಬಂತು ಅವಾಗ. ಅರೆ ಇವ್ನು ನೋಡು ಎಷ್ಟು ಚೆನ್ನಾಗಿ ನಮ್ಮ ಅಪ್ಪನ ತೊಡೆ ಮೇಲೆ ಕುತ್ಕೊಂಡು ಮಜಾ ಹೊಡಿತಿದ್ದಾನೆ, ನನ್ನನ್ನು ಮಾತ್ರ ಅವ್ರು ಯಾವತ್ತೂ ಎತ್ಕೊಂಡಿಲ್ಲ ಅಂತ. ಕೊನೆಗೆ ಏನ್ ಮಾಡಿದೆ ಅಂತಂದ್ರೆ, ಅವರು ಪ್ರತಿ ರಾತ್ರಿ ನಮಗೆ ಕತೆ ಹೇಳ್ಬಿಟ್ಟು ಮಲಗಿಸ್ತಿದ್ರು. ಮುಂಚೆ ಎಲ್ಲ ಕಾಗಕ್ಕ ಗುಬ್ಬಕ್ಕನ ಕತೆ ಆಯ್ತು, ಆಮೇಲೆ ಎಲ್ಲ ರಾಮಾಯಣ ಮಹಾಭಾರತದ ಕತೆಗಳನ್ನ ಹೇಳ್ತಾ ಇದ್ರು. ನಮ್ಗೆ 4 ಜನರು ಹಂಗೆ ಅವ್ರ ಹತ್ರ ಕೂತ್ಕೊಂಡು ಕೇಳ್ತಾ ಹಾಗೆ ನಿದ್ದೆ ಮಾಡ್ಬಿಡ್ತಾ ಇದ್ವಿ. ಕೆಲವು ಸತಿ ನಿದ್ದೆ ಹಾಗೆ ಮಾಡ್ಬಿಡೋದ್ರಿಂದ ನಮ್ಮಪ್ಪ ಆಮೇಲೆ ನಮ್ಮನ್ನ ಹಿಂಗೆ ಎತ್ಕೊಂಡು ಹೋಗಿ ಹಾಸಿಗೆ ಮೇಲೆ, ಅವಾಗ ತಡಿ ಅಂತ ಬರುತ್ತಲ್ಲ ಎಲ್ಲ ಹಾಸಿಗೆ ರೆಡಿ, ತಡಿ ಮೇಲೆ ಮಲಗಿಸ್ತಿದ್ರು ಅವರು. ನನಗೆ ಕೆಲವು ಸತಿ ಅವ್ರು ಎತ್ಕೊಂಡ ತಕ್ಷಣ ಎಚ್ಚರ ಆಗ್ಬಿಡೋದು ಆ ಟಚ್ಗೆ. ಆದ್ರೆ ನಮ್ಮ ಅಪ್ಪನ ಸ್ಪರ್ಶ, ಅಪ್ಪ ನಾನು ಎತ್ಕೊಂಡು ಹೋಗ್ತಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂದ್ಬಿಟ್ಟು ನಾವು ಮತ್ತೆ ನಿದ್ದೆ ಬಂದವಳಂಗೆ ಕಣ್ಣನ್ನು ಬಿಗಿಯಾಗಿ ಮುಚ್ಕೊಂಡ್ಬಿಡ್ತಾ ಇದ್ದೆ. ಆಮೇಲೆ ಇನ್ನೊಂದಾಗಿದ್ದು ಅಂತಂದ್ರೆ, ನಮ್ಮ ಅಣ್ಣ ತಮ್ಮಂದ್ರಿಗೆ ಉಪನಯನ ಮಾಡಿ ಅವರಿಗೆಲ್ಲ ಸಂಧ್ಯಾವನ್ನೇ ಹೇಳ್ಕೊಡ್ತಿದ್ರು. ಅವರು ಸೂಪರ್ವೈಸ್ ಮಾಡ್ತಾ ಇದ್ರು ಶುರುವಿನಲ್ಲಿ. ಆಮೇಲೆ ಪುರುಷ ಸೂಕ್ತ, ಶ್ರೀ ಸೂಕ್ತ ಎಲ್ಲ ಅವರು ಒಂದೊಂದು ತರ ಎದುರಿ ಕೂರಿಸ್ಕೊಂಡು ಕಲಿಸ್ಕೊಡ್ತಾ ಇದ್ರು. ಆಗ ನನಗೊಂಥರ, ಅರೆ ಎಷ್ಟು ಹುಡುಗ ಆಗಿದ್ರು ಎಷ್ಟು ಚೆನ್ನಾಗಿರ್ತಲ್ವಾ, ನನಗೂ ಉಪನಯನ ಮಾಡ್ತಾ ಇದ್ರು, ನನಗೂ ನಮ್ಮ ಅಪ್ಪನೇ ಎಲ್ಲ ಕುತ್ಕೊಂಡು ಮಾಡೋ ರೀತಿ ಇವೆಲ್ಲ ಹೇಳ್ಕೊಡ್ತಾ ಇರ್ತಿದ್ರು ಅಂತ ನನ್ನ ಅಣ್ಣ ತಮ್ಮಂದ್ರ ಕಡೆ ಒಂಥರ ಸ್ವಲ್ಪ ಇದ್ರ ದೃಷ್ಟಿ ಬೀರಿದೆ ನಾನು ಅವಾಗ. ನಮ್ಮನೇಲಿ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಹೇಳ್ಬೇಕು ನಾನು ಅಂತ ಅನ್ಕೊಂಡ್ರೆ, ಇವ್ರು ಹೇಳ್ದಾಗೆ, ಶಾಂತ ಅವ್ರು ಹೇಳ್ದಂಗೆ ಈ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಇರ್ಲಿಲ್ಲ. ಅವರಷ್ಟು ಟ್ರೆಡಿಷನಲಿಸ್ಟು ಅಥವಾ ಸಂಪ್ರದಾಯಸ್ಥರು ಅಂತ ಅಂದ್ರೂ ಸಹ, ನೀವು ಹೆಣ್ಮಕ್ಳು ಹೀಗೇ ಇರ್ಬೇಕು, ಇಷ್ಟೊತ್ತಿಗೆ ಮನೆಗೆ ಬಂದ್ಬಿಡ್ಬೇಕು, ನೀವು ಹಂಗೆ ಮಾಡ್ಬೇಕು, ಅಷ್ಟೊತ್ತು ಹೊರಗಡೆ ನಿಂತ್ಕೋಬಾರ್ದು, ಆ ಥರ ಎಲ್ಲ ಏನು ಅಂದ್ರೆ ಮೈಕ್ರೋ ಮ್ಯಾನೇಜ್ಮೆಂಟ್ ಅವೆಲ್ಲ ಏನು ಮಾಡ್ತಾ ಇರ್ಲಿಲ್ಲ ಅವರು. ಅವ್ರ ಅಂದ್ರೆ ಅವ್ರು ಬಾಯ್ಬಿಟ್ಟು ಹೇಳಲಿಲ್ಲ. ಅವ್ರದ್ದು ಹೇಗಿತ್ತು ಅಂತಂದ್ರೆ, ಅದು ವಿದ್ಯೆ ಜೊತೆಗೆ ಜವಾಬ್ದಾರಿ ಅವೆಲ್ಲ ಬರ್ತಾ ಹೋದಾಗ ನೀವು ನಿಮ್ಮದೇ ಒಂದು, ಯು ಮೇಕ್ ಯುವರ್ ಓನ್ ಡಿಸಿಪ್ಲಿನ್, ಯು ಮೇಕ್ ಯುವರ್ ಓನ್ ರೂಲ್ಸ್ ಆರ್ ಮಾರಲ್ ಪೊಲೀಸಿಂಗ್, ಎವ್ರಿಥಿಂಗ್ ಯು ಡೂ ಇಟ್ ಯುವರ್ ಸೆಲ್ಫ್ ಅಂತ ಆ ತರಹ ಏನದು ಮೆಸೇಜ್ ಅನ್ನು ನಾನು ತಗೊಂಡಿದ್ದು ಅವರ ಆ ತರಹ ವರ್ತನೆಯಿಂದ. ಅವ್ರಿಗೆ ಅದು ಏನಪ್ಪಾ ಅಂತಿತ್ತು ಅಂದ್ರೆ, ಹೆಣ್ಮಕ್ಳು ಹಣೆ ಕುಂಕುಮ ಇಟ್ಕೋಬೇಕು, ಕಿವಿಗೆ ವಾಲೆ ಹಾಕೋಬೇಕು, ಕತ್ತಲ್ಲಿ ಒಂದ್ ಸರ ಏನಾದ್ರು ಹಂಗೆ ಬೋಳು ಕತ್ತು ಬೋಳು ಹಣೆ ಹಂಗೆ ಇರಬಾರ್ದು, ಆ ತರ ಇತ್ತು ಅಷ್ಟೆ. ಹಾಗಾಗಿ ನನಗೆ ನಮ್ಮ ಅಪ್ಪ ಅಮ್ಮ ಮತ್ತೆ ನಮ್ಮಮ್ಮನಿಗೆ ನನ್ನ ಅಪ್ಪ ಅಂತಂದ್ರೆ ಅಯ್ಯೋ ದೇವ್ರ ತರ, ಅಯ್ಯೋ ನನ್ನ ಗಂಡ ಎಷ್ಟು ದೊಡ್ಡ ಪ್ರೊಫೆಸರು, ಏನ್ ಕತೆ ಅಂತ ಬಹಳ ಪ್ರೀತಿ ಗೌರವ. ಹಾಗಾಗಿ ನಮ್ಮಪ್ಪ ಒಂದು ಕಷ್ಟ ಎಲ್ಲ ಪಟ್ಟಿದ್ದು, ವಾರಾನ್ನ ಮಾಡಿದ್ದು, ಇದು ದಾರಿ ದೀಪದಲ್ಲಿ ಅವರು ಓದಿದ್ದು, ಅವರಿಗೆ ಸ್ಕಿನ್ ಡಿಸೀಸ್ ಎಲ್ಲ ಬಂದ್ಬಿಟ್ಟು ಹೆಂಗೆ ಒಂದ್ಸತಿ ಅವರು ಆವಾಗ ತುಂಬಾ ಜೋರಾದಾಗ ವಿದ್ಯಾರ್ಥಿ ದೆಸೆಯಲ್ಲಿ ಎಲೆಕ್ಟ್ರಿಕ್ ವೈರ್ ಮುಟ್ಬಿಟ್ರಂತೆ, ನನಗೆ ಆತ್ಮಹತ್ಯೆ ಆಗ್ಲಿ ಅಂತ. ಆದ್ರೆ ಹೇಳ್ತಾರೆ ಅವತ್ತಿನ ದಿನ ಕರೆಂಟ್ ಇರ್ಲಿಲ್ಲ, ಏನೂ ಆಗ್ಲಿಲ್ಲ ನನಗೆ ಅಂತ. ಹಾಗೆಲ್ಲ ಕಷ್ಟ ನಮ್ಮಮ್ಮ ನಮ್ಗೆ ಸಣ್ಣ ವಯಸ್ಸಲ್ಲೇ ಹೇಳ್ತಿದ್ರು. ಆಮೇಲೆ ನಮ್ಮನೇಲಿ ಒಂದ್ ಸಣ್ಣ ಕೌಳಿಗೆ ಅಂತಾರಲ್ಲ, ತಾಮ್ರದ್ದು ಒಂದ್ ಸಣ್ಣ ಇದಿತ್ತು, ಪಾತ್ರೆ ಇತ್ತು. ನೋಡು ಅಪ್ಪ ಇದರಲ್ಲಿ ಅವ್ರು ಸ್ವಯಂ ಪಾಕ ಮಾಡ್ಬೇಕಾದ್ರೆ ಇದ್ರಲ್ಲಿ ಅನ್ನ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಎಷ್ಟು ಕಷ್ಟಪಟ್ಟು ಅವರು 4 ಜನ ನನ್ನ ಹೊಟ್ಟೆ, ಅವ್ರು ಈ ತರ ನಮ್ಮ ಮನೇಲಿ 6 ಹೊಟ್ಟೆ ತುಂಬಿಸ್ಬೇಕು ಅವ್ರು ಒಬ್ರು ಸಂಬಳದಿಂದ. ಹಾಗಾಗಿ ಅನ್ನ ಆಹಾರ ಯಾವುದನ್ನು ದಂಡ ಮಾಡಬಾರ್ದು, ಆ ಥರದ್ದೆಲ್ಲ ನಮ್ಮಮ್ಮ ಹೇಳ್ಕೊಡೋರು ನಮ್ಗೆ.
ನಮ್ಮಪ್ಪ ಅದೇ ಅವ್ರದ್ದು ಆತರ ಕಷ್ಟದ್ದು ಹಾಗೆಲ್ಲ ಏನು ಹೇಳ್ಕೊತಾ ಇರ್ಲಿಲ್ಲ. ಅವ್ರ ಪಾಡಿಗೆ ಅವರಿದ್ದು ಏನದು ಶಾಸ್ತ್ರ, ಅವ್ರ ಬರವಣಿಗೆ, ಅವ್ರ ಓದು ಅದರಲ್ಲೇ ಮುಳುಗ್ತಾ ಇದ್ರು. ಆ ನನಗೆ ಅದಕ್ಕೆ ಸಣ್ಣ ವಯಸ್ಸಿಂದ ಹೆಂಗ್ ಬಂತು ಅಂತಂದ್ರೆ, ನನ್ನ ಅಪ್ಪ ಅಮ್ಮನ ಮನಸ್ಸನ್ನ ಯಾವತ್ತೂ ನಾನು ನೋಯಿಸ್ಬಾರ್ದು, ಮತ್ತೆ ಯಾವ್ದು ಕೆಟ್ಟ ಕೆಲಸ ಅಂತ ಅನ್ಸ್ಕೊಂಡಿದ್ದನ್ನ ಮಾಡಬಾರ್ದು, ಇವ್ರ ಎದುರಿಗೆ ನಾನು ತಪ್ಪಿತಸ್ಥೆನೋ ಒಂದು ಅಪರಾಧಿ ಮನೋಭಾವದಿಂದ ನಿಂತ್ಕೊಳ್ಳೋ ಅಂತ ಕೆಲಸ ಯಾವತ್ತೂ ಮಾಡಬಾರ್ದು. ನನ್ನಿಂದ ಅವ್ರಿಗೆ ಒಂಥರ ನಿಮ್ ಮಗಳು ನೋಡ್ರಿ ಅಂತ ಒಳ್ಳೆ ಮಾತು ಎಲ್ರಿಂದಲೂ ತಗೋಬೇಕು, ಹೊರತು ಕೆಟ್ಟ ಮಾತು ನಮ್ಮ ಅಪ್ಪ ಅಮ್ಮ ನನ್ನ ಬಗ್ಗೆ ಕೇಳಬಾರ್ದು, ಆ ಥರದ್ದು ಒಂದು ತಲೆ ಒಳಗೆ ಅದು ನನ್ನ ಮೌಲ್ಯನೋ ಏನೋ ಅದೊಂದು ಬೆಳೀತಾ ಬಂತು. ಆದ್ರೆ ಜೀವನ ಹೇಗಿರುತ್ತೆ ಅಂತಂದ್ರೆ, ಅದೇ ವ್ಯಕ್ತಿ ನಾನು ತುಂಬಾ ಅಪಕೀರ್ತಿ ತಂದ್ಬಿಟ್ಟೆ ಅವ್ರ ಹೆಸರಿಗೆ, ಮತ್ತೆ ಅವರ ಹೃದಯಕ್ಕೂ ತುಂಬಾ ನೋವು ಉಂಟು ಮಾಡ್ಬಿಟ್ಟೆ. ಆಫ್ಟರ್ ಫ್ಯೂ ಡೆಕೇಡ್ಸ್ ಆಗಿದ್ದು, ಅಷ್ಟೊತ್ತಿಗೆ ನಮ್ಮ ಅಮ್ಮ ಹೋಗ್ಬಿಟ್ಟಿದ್ರು. ನಾನು ಮೆಡಿಕಲ್ಗೆ ಹೋಗ್ಬೇಕಾದ್ರೂ ಅಷ್ಟೇ, ನಾನು ಓದ್ನಲ್ಲಿ ತುಂಬಾ, ನಮ್ಮನೇಲಿ ಎಲ್ಲರೂ ನಾವೆಲ್ಲ ರ್ಯಾಂಕ್ ಸ್ಟೂಡೆಂಟ್ಸು, ಓದ್ನಲ್ಲೆಲ್ಲ ಮುಂದಿದ್ವಿ. ನನಗೆ ಮೆಡಿಕಲ್ ಕಾಲೇಜ್ ಸೀಟು ಸಿಕ್ತು, ಫ್ರೀ ಶಿಪ್ಪು, ಸ್ಕಾಲರ್ಶಿಪ್ಪು ಎಲ್ಲ ಸಿಕ್ಬಿಡ್ತು. ನಮ್ಮಪ್ಪ ಏನ್ ಹೇಳಿದ್ರು ಅಂದ್ರೆ, ನೀವಿಬ್ರು ಹೆಣ್ಮಕ್ಳು, ಟೀಚಿಂಗ್ ಪ್ರೊಫೆಷನ್ ಇಸ್ ದ ಬೆಸ್ಟ್ ಪ್ರೊಫೆಷನ್, ಎಸ್ಪೆಷಲಿ ಫಾರ್ ವಿಮೆನ್, ಹೆಂಗಸರಿಗೆ. ಮುಂದೆ ನೀವು ಮದುವೆ ಮಾಡ್ಕೊಂಡು ಸಂಸಾರ ಎಲ್ಲ ಮಾಡ್ಬೇಕಾದ್ರೆ ಇದು ತುಂಬಾ ಈ ತರ ಬೇಸಿಗೆ ರಜಾ ಹಾಗೆಲ್ಲ ಬರುತ್ತೆ, ಅದೆಲ್ಲ ಒಳ್ಳೇದು ಸಂಸಾರ ನಡೆಸ್ತಾ ಇರ್ಬೇಕಾದ್ರೆ. ಆ ತರ ನೀವು 2 ಜವಾಬ್ದಾರಿನೂ ಚೆನ್ನಾಗಿ ಮಾಡ್ಬೋದು, ಒಳ್ಳೆ ಶಿಕ್ಷಕರಾಗಿ ಕಲಿತು ಎಲ್ಲ ಪಾಠ ಎಲ್ಲ ಹೇಳ್ಕೊಟ್ಟು, ಹಾಗೆ ಒಳ್ಳೆ ಗೃಹಿಣಿಯಾಗಿ ಒಳ್ಳೆ ಆ ಥರ ಇರುತ್ತೆ. ಆದ್ರೆ ಈ ಡಾಕ್ಟರು ಅದಕ್ಕೆಲ್ಲ ಹೋದ್ರೆ ಅವ್ರದ್ದು ಏನೋ ನೈಟ್ ಕಾಲು ಅದು ಇದು ಏನೇನೋ ಆಗುತ್ತೆ. ಹಾಗೆ ನೀನು ವೈದ್ಯ ಆಗೋದು ಬೇಡ ನೀನು. ಮತ್ತೆ ನನ್ನ ಹತ್ರ ಇಷ್ಟೊಂದು ಸಂಸ್ಕೃತ ಪುಸ್ತಕಗಳು ಎಲ್ಲ ಇದೆ, ನೀನು ನಿನ್ನ ತಂಗಿ ಇಬ್ರು ಇದು ಸಾಹಿತ್ಯವನ್ನೇ ಓದಿ, ಸಾಹಿತ್ಯ ಸಂಸ್ಕೃತದಲ್ಲೇ ಓದಿ ಮುಂದೆ ಬನ್ನಿ ಅಂತ ಹೇಳಿದ್ರು. ಆದ್ರೆ ನನಗೆ ಏನೋ ಏನಾಗಿತ್ತು ಅಂದ್ರೆ, ನಮ್ ದೊಡ್ಡಪ್ಪನ ಮಗ ನಾನ್ ಸಣ್ಣೋಳಿದ್ದಾಗ, ನನಗೆ ಸರಿಯಾಗಿ ಜ್ಞಾಪಕ ಇಲ್ಲ, ಅವನು ನಮ್ಮ ಮನೇಲಿ ಇದ್ದುಕೊಂಡು LMP ಅಂತ ಬರುತ್ತೆ ವೈದ್ಯಕೀಯ ಪರೀಕ್ಷೆ, LMP ಮಾಡ್ಕೊಂಡು ಮುಂದೆ MBBS ಓದಿ ಆಮೇಲೆ ಸರ್ಜನ್ ಆಗಿ ಎಲ್ಲ ಆಗಿದ್ದ. ಅದರಿಂದ ನನಗೇನಾದ್ರೂ ಹಾಗೆ ಬಂದಿತ್ತು ಏನೋ, ನನಗೆ ಇನ್ನೇನು ಪ್ರೊಫೆಷನ್ ಕಾಣೋದೇ ಇಲ್ಲ ನನ್ನ ಕಣ್ಣಿಗೆ, ಆದ್ರೆ ಡಾಕ್ಟರ್ ಆಗ್ಬೇಕು ಅಂತ. ಕೊನೆಗೆ ಅವರು ಎಲ್ಲ ಬಂದ್ಬಿಟ್ಟು ನಮ್ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೆಲ್ಲ ಬಂದು ಹೇಳಿದ್ರು, ಅವರು ಡಾಕ್ಟರ್ ಆದ್ರಿಂದ ನೋಡು, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಇವಾಗ ಹೆಂಗಸರು ಬೈಕೋತಿರ್ತಾರೆ, ಬೇಜಾರು ಪಟ್ಕೋತಿರ್ತಾರೆ, ಯಾಕಾದ್ರೂ ಈ ವೃತ್ತಿಗೆ ಬಂದ್ವೋ, ಒಂಚೂರು ನಮ್ಮ ಸಂಸಾರದ ಕಡೆ ಗಮನ ಕೊಡಕ್ಕೆ ಆಗೋದಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ನಾನು ಅಂದ್ರೆ ಯಾರ ಹತ್ರನೂ ವಾದ ಮಾಡೋದು ಅವೆಲ್ಲ ಏನು ಮಾಡ್ತಿರ್ಲಿಲ್ಲ, ಸುಮ್ಮನೆ ಒಂದೊಂದು ಗಂಟೆ ಉಪದೇಶ ಹೇಳಿದ್ರು ಸುಮ್ಮನೆ ಉಪದೇಶ ಕೇಳಿಸ್ಕೊಳ್ತಾ ಇದ್ದೆ. ಆದ್ರೆ ಆಮೇಲೆ ಎದ್ದು ಹೋಗ್ಬಿಟ್ಟು ನನಗೇನ್ ಬೇಕೋ ಅದನ್ನ ನಾನು ಮಾಡ್ತಾ ಇದ್ದೆ. ಇದರಲ್ಲಿ ಒಂದು ಮುಖ್ಯವಾಗಿ ಹೇಳ್ಬೇಕಾಗಿದ್ದು, ನಮ್ಮ ಮನೆಯಲ್ಲಿ ಯಾವ ತರಹ ವಾತಾವರಣ, ಉಳಿದ ವಾತಾವರಣ ಇತ್ತು, ಆತಿಥ್ಯ ನಡೀತಾ ಇತ್ತು ಅಂತ. ನಮ್ಮ ತಂದೆಯವರಿಗೆ ಅವರು ಅಷ್ಟು ಏನೋ ಬೆಂಗಳೂರಲ್ಲಿ ವಿದ್ವಾಂಸರು, ಪ್ರೊಫೆಸರು ಹಾಗೆಲ್ಲ ಆಗಿದ್ದೀನಿ. ಹಾಗಾಗಿ ನಮ್ಮ ಊರ ಕಡೆಯಿಂದ, ನಮ್ಮ ಹಳ್ಳಿ ಮನೆಯಿಂದ ಬರುವ ನಮ್ಮ ಬಂಧುಗಳು ಅವರನ್ನ ಎಲ್ಲ ಅವ್ರು ಯಾವತ್ತೂ ಅವ್ರನ್ನ ನೆಗ್ಲೆಕ್ಟ್ ಮಾಡಿಲ್ಲ. ನಮ್ಮ ಮನೆಗೆ ಬಂದವರನ್ನ ಚೆನ್ನಾಗಿ ಮನೇಲಿ ಉಳಿಸ್ಕೊಂಡು ಸತ್ಕಾರ ಮಾಡಿ ಎಲ್ಲ ಅವ್ರ ನೋಡ್ಕೊಂಡು, ಅವರ ಊಟ ಉಪಚಾರ ಎಲ್ಲ ಇಬ್ರು ನಮ್ಮ ಅಪ್ಪ ಅಮ್ಮ ಇಬ್ರು ಮಾಡ್ತಾ ಇದ್ರು. ಇಲ್ಲಿ ಏನೋ ಒಂದ್ ದೊಡ್ಡ ಕಾಂಪ್ಲಿಕೇಟೆಡ್ ಏನೋ ಇದೋ ಏನೋ ಬರಿತಾ ಇರ್ತಿದ್ರು. ಆಮೇಲೆ ಊರಿಂದ ನಮ್ ನೆಂಟ್ರು ಬಂದ್ರೆ, ಹೆಂಗಿದ್ಯಾ, ಮಳೆ ಬೆಳೆ ಊರ್ ಕಡೆ ಏನ್ ಸಮಾಚಾರ, ಹೇಗಿತ್ತು ಪ್ರಯಾಣ, ಆಯ್ತು ಊಟ ಗೀಟ ಮಾಡಿ ಸ್ವಲ್ಪ ರೆಸ್ಟ್, ಆಮೇಲೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಊಟಕ್ಕೆ ಕಳಿಸ್ಬಿಟ್ಟು ಇವ್ರು ಮತ್ತೆ ಅದು ಏನ್ ಬರೀತಿದ್ರು ಅದಕ್ಕೆ ಹೋಗ್ತಾ ಇದ್ರು. ಹಾಗಿತ್ತು.
ಹಾಗಾಗಿ ಐ ಥಿಂಕ್ ಅದೆಲ್ಲ ನಮ್ಮ ಮನೇಲಿ 4 ಜನರಿಗೂ ಅದು ಅಂಥದ್ದೆಲ್ಲ ಬಹಳ ಬಂತು. ಅದು ನಮ್ಮ ಹವ್ಯಕರ ಅಲ್ಲ, ನಾವು ತುಂಬಾ ಉಪಚಾರ ಮಾಡೋದ್ರಲ್ಲಿ ಅದರಲ್ಲಿ ಎಲ್ಲ ಬಹಳ ಮುಂದೆ ಅಗ್ರಗಣಿಯರು. ಆ ಥರ ಒಳ್ಳೊಳ್ಳೆ ವಿಷಯಗಳಿಂದ ನಮ್ಮ ಅಪ್ಪ ಅಮ್ಮನಿಂದ ತುಂಬಾ ಕಲಿತ್ವಿ ನಾವು. ಆಮೇಲೆ ಇವರು ಯಾರಿಗೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಮಕ್ಕಳು ಅವರಿಗೆಲ್ಲ ಯಾರಿಗೆ ವಿದ್ಯಾಭ್ಯಾಸಕ್ಕೆ ಜಾಗ ಇಲ್ವೋ, ತೊಂದರೆ ಆಗ್ತಾ ಇದೆಯೋ ಅಂಥವ್ರನ್ನ ಕರ್ಕೊಂಡು ಬಂದು ಅವರು ನಮ್ಮ ಮನೇಲೇ ಇಟ್ಕೊಳ್ಳೋರು. ನಮ್ಮ ಮನೇಲೇ ಇಟ್ಕೊಂಡು ಅವ್ರನ್ನ ಒಂದು ದಡ ಸೇರಿಸಿ ಎಲ್ಲಾದ್ರೂ ಹಾಸ್ಟೆಲ್ಲು, ಫ್ರೀ ಹಾಸ್ಟೆಲ್ಲು ಹಾಗೆಲ್ಲ ಸಿಗೋದಾದ್ರೆ ಅದಕ್ಕೆ ಸೇರಿಸಿ ಹಾಗೆ ಮಾಡಿಬಿಟ್ಟು ಒಬ್ರನ್ನ ಅವ್ರು ಹೇಳ್ತಾ ಇದ್ದಿದ್ದು, ಒಬ್ರಿಗೆ ಒಂದು ವಿದ್ಯಾಭ್ಯಾಸ ಒಂದು ಮನೇಲಿ ಸಿಕ್ಕಿಬಿಟ್ರೆ ಅವ್ನ್ ಪೂರ್ತಿ ತಮ್ಮ ತಂಗಿ ಅಪ್ಪ ಅಮ್ಮನ ವಯಸ್ಸಾದಾಗ ಎಲ್ಲ ನೋಡ್ಕೊಳ್ಳೋ ಅಷ್ಟು ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಬಿಡತ್ತೆ. ಹಾಗಾಗಿ ಅವರು ವಿದ್ಯಾಭ್ಯಾಸನೇ, ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ವಿದ್ಯಾಭ್ಯಾಸನೇ ಬಹಳ ಮುಖ್ಯ. ಅದರಿಂದಲೇ ಎಲ್ಲಾ ಕುಟುಂಬದ ಸಮಸ್ಯೆಗಳನ್ನ, ಆರ್ಥಿಕ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬೇಕು ಅಂತ ಅವರು ಅದನ್ನ ತುಂಬಾ ನಂಬಿದ್ರು, ಸಹಾಯ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಬಂದ ಒಬ್ಬ ಕ್ಯಾರೆಕ್ಟರ್ ನನ್ನ ಲೈಫಿಗೆ ಅಣ್ಣ ಅಂತ, ಕಸಿನ್ ಆಗಿ ಬಂದವನು ಭಾಸ್ಕರ್ ಅಂತ. ಅವ್ರು ರಾಮಕೃಷ್ಣಾಶ್ರಮದ ಮನೆಗೆ ಅವ್ರು ಹೋಗ್ಬಿಟ್ಟು ಎಂಜಿನಿಯರಿಂಗ್ ಓದಕ್ಕೆ ರಾಮಕೃಷ್ಣಾಶ್ರಮದ ಹಾಸ್ಟೆಲಲ್ಲಿ ಇದ್ದು ಓದೋ ಹಾಗೆ ವ್ಯವಸ್ಥೆ ಎಲ್ಲ ಮಾಡಿದ್ರು. ಹಾಗೆಲ್ಲ ಇವರೆಲ್ಲರೂ ಓದೋರು, ಒಬ್ರು ಡಾಕ್ಟರ್ ಆದ್ರು, ಒಬ್ರು ಇಂಜಿನಿಯರ್ ಆದ್ರು, ಇನ್ನೊಂದಾದ್ರು. ಅವರು ನಮ್ಮ ಅಪ್ಪನ ಮೇಲೆ ಸಿಕ್ಕಾಬಟ್ಟೆ ಅಭಿಮಾನ, ಚಿಕ್ಕಪ್ಪ ದೊಡ್ಡಪ್ಪ ಅಂತ ಹೇಳ್ಕೊಂಡು ಬಂದು ಜೀವಮಾನವಿಡೀ ಗೌರವ ಸೂಚಿಸ್ತಾ ಇದ್ರು. ಮತ್ತೆ ನನಗೂ ಅವರಿಂದ ಆ ತರಹ ಕಸಿನ್ಸ್ ಇದ್ದಾರಲ್ಲ, ಯಾಕೆಂದ್ರೆ ಅವರೆಲ್ಲ ನನಗಿಂತ ತುಂಬಾ ದೊಡ್ಡವರ ಇದ್ರು ವಯಸ್ಸಲ್ಲಿ. ಹಾಗಾಗಿ ನಮ್ಮ ಅಣ್ಣ ನಮ್ಮ ಮನೇಲಿ ಓದ್ಕೊಂಡು ಹೋಗಿ ಡಾಕ್ಟರು, ಸರ್ಜನ್ ಅದಾನು ನಮ್ಮ ಮನೆಗೆ ಬಂದಾಗ ನನಗೆ ಶಾರಿ ತಂಗಿ ಅಂತ ಕರೀತಿದ್ದೆ. ತಂಗಿ ಸೀರೆ ತಗೊಳ್ಳೆ ಅಂತ ಹೆಂಗೆ ದುಡ್ಡು ಕೊಟ್ಟು ಹೋಗೋದು. ಹಾಗೆ ಈ ಭಾಸ್ಕರಣ್ಣ ಅನ್ನೋನು ಬಹಳ ಪ್ರಿಯ, ಯಾಕೆಂದ್ರೆ ಅವನಿಗೆ ತುಂಬಾ ತಮಾಷೆ, ಅವನು ಯಾವಾಗಲೂ ತಮಾಷೆ ವಿನೋದ. ಅವನು ಬಹಳ ಬುದ್ಧಿವಂತ, ಮತ್ತೆ ತುಂಬಾ ತಿಂಡಿ ಪೋತ. ಹಾಗಾಗಿ ಮನೆಗೆ ಬಂದ್ಬಿಟ್ಟು ನಮ್ಮನ್ನೆಲ್ಲ ಎಲ್ಲ ಹುಡುಗ್ರ ಬಂಡ್ರೋ, ನಿಮ್ಮನ್ನೆಲ್ಲ ಮಸಾಲೆ ದೋಸೆ ಜಾಮೂನಿಗೂ ತಿನ್ಸಕ್ ಕರ್ಕೊಂಡು ಹೋಗ್ತೀನಿ ಹೋಟೆಲ್ಗೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾ ಇದ್ದ. ಅವನಿಗೆ ಒಂದ್ಸತಿ ಟೈಫಾಯ್ಡ್ ಆಗೋಯ್ತು. ಸೊ ನಮ್ಮ ಅಪ್ಪನ್ ಗೊತ್ತಾಯ್ತು, ಇವ್ನು ಮೊದ್ಲೇ ತಿಂಡಿ ಪೋತ, ಟೈಫಾಯ್ಡ್ ಆಗ್ಬಿಟ್ಟಿದೆ, ಹಾಸ್ಟೆಲಲ್ಲಿ ಯಾರು ನೋಡ್ಕೊಳ್ಳೋದಿಲ್ಲ ಅಂತ ಕರ್ಕೊಂಡು ಬಂದು ಅವ್ರು ಪೂರ್ತಿ ಅವನ ಟೈಫಾಯ್ಡ್ ಎಲ್ಲ ಗುಣ ಆಗೋವರೆಗೂ ನಮ್ಮ ಮನೇಲೆ ಇಟ್ಕೊಂಡು ಕಳಿಸಿದ್ರು. ಅವನೇನ್ ಮಾಡ್ದ, ಇದು ಮಾಡ್ಬಿಟ್ಟ, ಪಥ್ಯ ಮಾಡ್ಬೇಕು ಆಹಾರದಲ್ಲಿ ಅಂದ್ರೆ ಅವನಿಗೆ ಅದು ಮಾಡಕ್ ಆಗ್ಲಿಲ್ಲ. ನಾವೆಲ್ಲ ಸಣ್ಣವರಲ್ಲ, ನಮ್ ಕೆಲವೊಂದ್ ಸ್ವಲ್ಪ ದುಡ್ಡು ಇಟ್ಬಿಟ್ಟು ಹೋಗಿ ಬೇಕ್ರಿಗೆ ಹೋಗಿ ಒಂದ್ ಸ್ವಲ್ಪ ಗುಟ್ಟಾಗಿ ತಂದುಬಿಟ್ರೆ, ನೀವು ಹಂಗೆ ತಿಂದ್ಬಿಡಿ, ಬನ್ನೋ ಬ್ರೆಡ್ ಪೀಸೋ ಏನೋ ತಂದ್ಬಿಡಿ ಅಂತ. ಅವನು ಮುಸ್ಕ್ ನೋಡಕ್ ತಿಂದ್ಬಿಡ್ತಿದ್ದ. ತಿಂದ್ಬಿಟ್ಟು ಕೊನೆಗೆ ಅವನಿಗೆ ಒಂದ್ಸತಿ ಮತ್ತೆ ಟೈಫಾಯ್ಡ್ ರಿಲ್ಯಾಪ್ಸ್ ಆಗಿ ನಮ್ಮ ಅಪ್ಪಂಗೆ ಸಿಕ್ಕಾಬಿಟ್ಟೆ ಸಿಟ್ಟು ಬಂದು ಎಲ್ಲ ಮತ್ತೆ ಉಪಚಾರ ಮಾಡಿ ಕಳಿಸಿದ್ರು. ಆಮೇಲೆ ಅಂದ್ರೆ ನಮ್ಮ ಅಪ್ಪನ ಒಂಥರ ಹಾಸ್ಯ ಅವಾಗಲೂ ಇತ್ತು. ಅವನ ಎದುರಿಗೆ ಅವ್ರು ಒಂಥರ ಸ್ಟ್ರಿಕ್ಟ್ ಆಗೇ ಮಾತಾಡಿದ್ರು. ಆದ್ರೆ ಕಲಿಸಿ ಫ್ರೆಂಡ್ಸ್ ಎಲ್ಲ ಬಂದಾಗ ಅವ್ರ ಜೊತೆ ಹೇಳ್ಕೊಂಡು ನಗ್ತಾ ಇದ್ರು. ನಮ್ ಭಾಸ್ಕರ ನೋಡಿ ತಿಂಡಿ ಪೋತ ಹಿಂಗೆಲ್ಲ ಮಾಡ್ಕೊಂಡ್ಬಿಡ್ತಾನೆ, ಒಂದ್ ಗೊನೆ ಬಾಳೆಹಣ್ಣು ತಿಂದ್ಬಿಡ್ತಾನೆ, ಆ ತರ ಎಲ್ಲ. ಹಂಗಾಗಿ ತುಂಬಾ ಅವ್ರಿಗೆ ಏನು ಹಾಸ್ಯ ಪ್ರಜ್ಞೆ ತುಂಬಾ ಇತ್ತು. ನಮ್ಮ ಅಣ್ಣ ಫಸ್ಟ್ ಏನು ಇಂಜಿನಿಯರಿಂಗ್ ಸೇರ್ಬೇಕು ಅಂತ ಹೇಳ್ದ. ಅವರು ಕರ್ಕೊಂಡು ಹೋದ್ರು, ಇಂಜಿನಿಯರಿಂಗ್ ಕಾಲೇಜಿಗೆ ಕರ್ಕೊಂಡು ಹೋಗಿ ಎಲ್ಲ ಸೇರಿಸ್ಬಿಟ್ಟು ಮನೆಗೆ ಬಂದ್ಮೇಲೆ ನನಗೆ ನಿಜವಾಗ್ಲೂ ನನ್ನ ಮನಸ್ಸಲ್ಲಿ ಇಂಜಿನಿಯರಿಂಗ್ ಓದಕ್ ಇಷ್ಟ ಇಲ್ಲ, ನಾನು ಫಿಸಿಕ್ಸ್ ಆನರ್ಸೇ ಓದ್ಬೇಕು ಅಂತ ಆವಾಗ ಬಾಯ್ಬಿಟ್ಟ. ನಮ್ಮಪ್ಪ ಏನ್ ಮಾಡೋದು ಗೊತ್ತಾಗ್ಲಿಲ್ಲ. ಕೊನೆಗೆ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಯೋಚನೆ ಮಾಡಿದ್ರು. ಆಮೇಲೆ ಸರಿಯಪ್ಪ, ಏನು ಇವಾಗ ಅಡ್ಮಿಷನ್ ಫೀಸ್ ಎಲ್ಲ ಕಟ್ಟಿದ್ದು ಕೆಲವಷ್ಟು ದುಡ್ಡು ಹೋಗುತ್ತೆ ಬಿಡು, ಫಿಸಿಕ್ಸ್ ಆನರ್ಸ ಸರಿ, ನಾನು ಕರ್ಕೊಂಡು ಹೋಗಿ ಅದನ್ನೇ ಕಟ್ಟಿಸ್ತೀನಿ ಅಂತ ಸೆಂಟ್ರಲ್ ಕಾಲೇಜಿಗೆ ಹೋಗ್ಬಿಟ್ಟು ಅವನಿಗೆ ಫಿಸಿಕ್ಸ್ ಆನರ್ಸ್ ಅನ್ನ ಸೇರಿಸ್ಬಿಟ್ರು ಅವರು. ಆಮೇಲೆ ನನಗೆ ಸರಿಯಾಗಿ ಜ್ಞಾಪಕ ಇಲ್ಲ ಏನಾಯ್ತು ಅಂತ. ನನಗೆ 300 ರೂಪಾಯಿ ಶುಲ್ಕ ಕಟ್ಟಬೇಕಾಗಿತ್ತು ಅಡ್ಮಿಷನ್ ಫೀಸು. ನಮ್ಮ ಅಪ್ಪ ಬೇರೆ ಮೆಡಿಕಲ್ ಸೇರ್ಬೇಡ ಅಂತಿದ್ದಾರೆ.
ಏನ್ ಮಾಡೋದು, ಕೊನೆಗೆ ನಾನು ಗತಿ ಯಾರ ಗತಿ, ನಮ್ಮ ಭಾಸ್ಕರಣ್ಣ. ಈ ಭಾಸ್ಕರಣ್ಣ ಸಿಟಿ ಮಾರ್ಕೆಟಿಗೆ ಹೋಗ್ಬೇಕು, ಅಲ್ಲಿರೋದು ಬೆಂಗಳೂರು ಮೆಡಿಕಲ್ ಕಾಲೇಜು, ನಾನು ಎಲ್ಲ ಕಟ್ಟಬೇಕು, ಅಡ್ಮಿಷನ್ ಕೊನೆ ದಿನ ಬರ್ತಾ ಇದೆ, ಕರ್ಕೊಂಡು ಹೋಗೋ ಅಂತ ಗೋಗರ್ದೆ. ಅವನ್ ಸರಿ ತಂಗಿ ಹೋಗೋಣ ಅದಕ್ಕೇನು ಅಂದ್ಕೊಂಡು ಬಂದ. ಹೋಗ್ಬಿಟ್ಟು ಬೆಂಗಳೂರು ಮೆಡಿಕಲ್ ಕಾಲೇಜಿಗೆ ಫೀಸ್ ಕಟ್ಬಿಟ್ಟು ಮನೆಗೆ ಬಂದ್ಬಿಟ್ಟು ನಮ್ಮ ಅಪ್ಪನ ಹತ್ರ ತಲೆ ಬಂದು ಪಕ್ಕದಲ್ಲಿ ನಿಂತ್ಕೊಂಡು ತಲೆ ತಗ್ಗಿಸ್ಕೊಂಡು ನಾನು ಮೆಡಿಕಲ್ ಕಾಲೇಜ್ ಫೀಸ್ ಕಟ್ಟಿ ಬಂದ್ಬಿಟ್ಟೆ ಅಂತ ಹೇಳ್ದೆ. ನಾವು ಸುಮ್ಮನೆ, ನಮ್ಮಪ್ಪ ಏನು ಬೈಲಿಲ್ಲ, ಏನೂ ಮಾಡಲಿಲ್ಲ. ಅವಾಗ ಏನ್ ಹೇಳಿದ್ರು ಅಂತಂದ್ರೆ, ಹಾಗಿದ್ರೆ ನೀನು ಅಂದ್ರೆ ಹೆಣ ಕೊಯ್ಯೋದು ಅವೆಲ್ಲ ಶುರು ಮಾಡ್ಕೊತೀಯಾ ಅಂತಂದ್ರು. ಹೌದು, ಮೊದಲನೇ ವರ್ಷ PPC ಅಂತ ಅದರಲ್ಲಿ ಇಲ್ಲ, ಆಮೇಲೆ ಫಸ್ಟ್ MB ಶುರುವಾದ ತಕ್ಷಣ ಅವೆಲ್ಲ ಅನಾಟಮಿ ಶುರುವಾಗುತ್ತೆ ಕ್ಲಾಸು ಅಂತ. ಹಾಗಾದ್ರೆ ಕಂಡೀಷನ್ಸ್ ಅಪ್ಲೈ ಅಂತ ಇವಾಗೆಲ್ಲ ಬರುತ್ತಲ್ಲ ಆ ಥರ. ಹಾಗಾದ್ರೆ ನೀನು ಇಂತಿಂತ ರೂಲ್ಸ್ ನಿನಗೆ ಅಂತ ಹೇಳಿದ್ರು. ಏನಪ್ಪಾ ಅಂತ ಕೇಳಿದ್ರೆ, ಅವಾಗ ನೋಡು ನೀನು ಅನಾಟಮಿ ಡಿಸೆಕ್ಷನ್ ಎಲ್ಲ ಮಾಡಿಕೊಂಡು ಮನೆ ಒಳಗೆ ಬರಬಾರ್ದು, ಹಿಂಬಾಗ್ಲಿಂದ ಬಂದು ಸ್ನಾನ ಮಾಡಿ ಮನೆ ಒಳಗೆ ಬರಬೇಕು. ಆಮೇಲೆ ನಿನ್ನ ಬಟ್ಟೆ ಬರೆ ಎಲ್ಲ ಒಂದು ಕೋಣೆಯಲ್ಲಿ ರೂಮ್ ಒಂದು ಮೂಲೆಯಲ್ಲಿ ಇಟ್ಬೇಕು, ಅದು ಮೈಲಿಗೆ ಬಟ್ಟೆ, ಅದನ್ನ ಮುಟ್ಟಿಸ್ಕೋಬಾರ್ದು. ಆಮೇಲೆ ನೀನು ಅಡುಗೆ ಮನೆಗೆ ಬಂದು ನನ್ನ ಆಹಾರ ಪದಾರ್ಥಗಳನ್ನು ಯಾವುದು ಮುಟ್ಟಬಾರ್ದು. ನನಗೆ ಆವಾಗ ಒಂದ್ ಸ್ವಲ್ಪ ಅನ್ನಿಸ್ತು, ಅಯ್ಯೋ ಚೂರು ಯಾಕೆ ಕೆಲವು ದಿನ ಅವ್ರಿಗೆ ಬಡಿಸ್ತಿದ್ದೆ, ಅದು ಹೊರಟೋಯ್ತಲ್ಲ ಅಂತ. ನನಗಂದ ಅದೇ ನೀನ್ ನನ್ನ ಆಹಾರ ಮುಟ್ಟೋ ಹಾಗಿಲ್ಲ, ಬಡಿಸೋ ಹಾಗಿರಲ್ಲ ಅವಾಗ ನೀನು ಅದ್ ಮಾಡ್ಬೇಕಾರೆ ಅಂತಂದ್ರು. ಸೊ ನಾನು ಆಯ್ತು, ಸೊ ಐ ಲಾಸ್ಟ್ ಮೈ ರೈಟ್ಸ್ ಅಂತ ಅನ್ಕೊಂಡೆ. ಅದ್ ಮನ್ಸಲ್ಲೇ ನೋಡಿದೆ. ಬಟ್ ನಂಗೆ ಡಾಕ್ಟರ್ ಆಗ್ಬೇಕು ಅಂತ ಎಷ್ಟು ಇದು ಅಂತಂದ್ರೆ, ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಅಂಡ್ ಟೇಕ್ ದೀಸ್ ಕಂಡೀಷನ್ಸ್ ಅಂತ ಅನ್ನಿಸ್ಬಿಡ್ತು. ಸರಿ ಅಂದ್ಬಿಟ್ಟು ಒಪ್ಕೊಂಡು ಶುರುವಾಗೋಯ್ತು ನನ್ನ ಮೆಡಿಕಲ್ದು ಅಭ್ಯಾಸ. ಇದ್ರ ಮಧ್ಯದಲ್ಲಿ ಏನಾಯ್ತು ಅಂತಂದ್ರೆ, ಫಸ್ಟ್ ನಾನು ಆವಾಗ ಏನಂದ್ರು ಅಂದ್ರೆ, ಇವಳು ಮೆಡಿಕಲ್ ಬೇರೆ ಸೇರ್ಬಿಟ್ಲು, ಈ ಬಾಡಿಗೆ ಮನೆ ನಮಗೆ ಸಾಕಾಗಲ್ಲ, ಒಂದು ಬೇರೆ 2 ಬೆಡ್ರೂಮ್ ಇರೋ ಮನೆಯನ್ನ ಕಟ್ಟಿಸ್ಕೋಬೇಕು ಅಂತ ಮನೆ ಕಟ್ಟಿಸ್ಕೊಡೋ ಕಡೆ ವಿಚಾರ ಆಯ್ತು. ಇದಕ್ ಮುಂಚೆ 1-2 ಪಾಯಿಂಟ್ ಹೇಳಬೇಕು. ಆವಾಗಲೇ ನಾನು ಅಲ್ಲಿ DVG ಮನೆ ಹತ್ರ ನೆಟ್ಕಲಪ್ಪ ಸರ್ಕಲ್ ಇದ್ರಲ್ಲಿ ಇದ್ವಲ್ಲ, ಬಾಡಿಗೆ ಮನೆ, ಸಣ್ಣ ಬಾಡಿಗೆ ಮನೆಯಲ್ಲಿ ಇದ್ದಾವಲ್ಲ, ಆವಾಗಲೇ ನಮ್ಮ ಅಮ್ಮ ಹೋಗ್ಬಿಟ್ಟು, ನಮ್ಮ ಅಮ್ಮಂಗೆ ತುಂಬಾ ಫ್ರೆಂಡ್ಸು ಎಲ್ಲ ಬೇಕು, ಮಾತು ಎಲ್ಲ ತುಂಬಾ ಜೀವನ ಪ್ರೀತಿ ಅವರಿಗೆ. ಇವರು DVG ಅವರ ತಮ್ಮ ರಾಮರಾಯರು ಅಂತಿದಾರಲ್ಲ, ಅವ್ರ ಹೆಂಡತಿ ಶಾರದಮ್ಮ ಅವರದ್ದು ಪರಿಚಯ ಮಾಡ್ಕೊಂಡಿದ್ದಾರೆ. ಹಿಂಗೆಲ್ಲ ಹೊರಗಡೆ ಹಿಂಗೆ ಹೋದಾಗ ಹಂಗೆ ಆಗಿ ಅರಿಶಿನ ಕುಂಕುಮಕ್ಕೋ ಏನೋ ಹೋಗ್ಬಿಟ್ಟು, ಈ ತರ ನನ್ನ ಯಜಮಾನ್ರು ಸಂಸ್ಕೃತ ಪ್ರೊಫೆಸರು ಹಂಗೆ ಹೇಳಿದ್ದಾರೆ. ಅವ್ರು ಹೋಗ್ಬಿಟ್ಟು DVG ಅವರಿಗೆ ಹೇಳಿದ್ರಂತೆ, ಈ ತರ ನಮ್ಮ ಮನೆ ಹತ್ರನೇ ಒಬ್ರು ಸಂಸ್ಕೃತ ಪಂಡಿತರು ಬಂದಿದಾರಂತೆ ಅಂತ. ಸೊ ಆವಾಗ DVG ಅವ್ರು, ಯಾರದು ನಮ್ಮ ಮನೆ ಹತ್ರ ಬಂದಿರೋರು ಅಂದ್ಬಿಟ್ಟು ಅವ್ರ ತಮ್ಮಂಗೆ ಹೇಳಿ ಎಲ್ಲ ನಮ್ಮ ತಂದೆಯವರು ಪರಿಚಯ ಮಾಡ್ಕೊಂಡಿದ್ದು. ಹಾಗೆ ಅದು ಎಷ್ಟು ಅದೇ ಅನ್ನಲ್ಲ, ಜೀವನದಲ್ಲಿ ಕೆಲವು ಸತಿ ಅದೃಷ್ಟ ಒಲದು ಬಂದಾಗ ಎಷ್ಟು ಸುಂದರವಾಗಿರುತ್ತೆ ಅಂತ. ಹಾಗಾಗಿ ನನ್ಗೆ ಒಂದ್ಸತಿ ನನ್ನ ಬಾಲ್ಯದಲ್ಲಿ ನನ್ನ ಪರಿಸರ ಹೇಗಿತ್ತು ಅಂತ ನೋಡ್ಕೊಂಡ್ರೆ, ಆ ಕಡೆ DVG ಮನೆ, ಅವ್ರ ಮನೆಗೆ ಹೋಗಿ ನಾನು ಅವ್ರ ಜೊತೆ ಮಾತಾಡಿದ್ದೀನಿ. ಆದ್ರೆ ನನಗೆ ತುಂಬಾ ಹೆದರಿಕೆ ಅವ್ರ ಜೊತೆ ಮಾತಾಡಕ್ಕೆ. ಯಾಕಂದ್ರೆ ನಮ್ಮ ಅಪ್ಪನಿಗೆ ಅಷ್ಟು ಗೌರವ, ಅಷ್ಟು ಭಕ್ತಿ ಎಲ್ಲ ಇರ್ಬೇಕಾದ್ರೆ ನನಗೆ ಒಂದು ತುಂಬಾ ಇದಾಗ್ಬಿಡೋದು, ಹೆದರಿಕೆ. ಸಣ್ಣೋಳು ಹೆದರಿಕೆ ಆಗ್ಬಿಡ್ತಿತ್ತು. ಅವರು ಏನ್ ಶಾರದಮ್ಮ, ಏನ್ ಸಮಾಚಾರ ಅಂತ ಹಾಗೆಲ್ಲ ಮಾತಾಡ್ಸಿದ್ರೆ. ಅವರಿಂದಲೇ ಈ ಗೋಖಲೆ ಇನ್ಸ್ಟಿಟ್ಯೂಟ್ ಪರಿಚಯ ಆಯ್ತು. ರಾಮಾಯಣ ಬರೆಯೋದಕ್ಕೆ ನಮ್ಮಪ್ಪ ಸುಂದರಕಾಂಡ ಶುರು ಮಾಡಿಕೊಂಡ್ರು. ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳೆಲ್ಲ ಭಾಗವಹಿಸಕ್ ಶುರು ಮಾಡಿದ್ರು, ಬರೆಯಕ್ ಶುರು ಮಾಡಿದ್ರು, ಓದಕ್ ಶುರು ಮಾಡಿದ್ರು. ನಮ್ಮಪ್ಪನ ವಾಕ್ಯದಲ್ಲಿ ಹೇಳ್ಬೇಕು ಅಂತಂದ್ರೆ, DVG ಅವರ ಸಂಘ ಇಲ್ದಿದ್ರೆ ನಾನೊಬ್ಬ ಶುಷ್ಕ ಪಂಡಿತನಾಗ್ತಿದ್ದೆ ಅಂತ ಹೇಳಿದ್ರು. ಅಲ್ಲಿ ಮತ್ತೆ ಇನ್ನೇನಿತ್ತು ಅಂತಂದ್ರೆ, ಸುತ್ತಮುತ್ತ ಅಲ್ಲಿ ನೆಟ್ಕಲಪ್ಪ ಸರ್ಕಲ್ ಅಲ್ಲಿ ಬರೀ ಜಟಕಾ ಬಂಡಿಗಳು. ನಾವು ಸಮ್ಮರ್ ವೆಕೇಶನ್ ಹಾಗೆಲ್ಲ ಬಂದಾಗ ನಮ್ಮ ಅಪ್ಪ ಜಟ್ಕಾದಲ್ಲಿ ಕೂತ್ಕೊಂಡು, ನಮ್ಮಮ್ಮ ನಾವು 4 ಜನ ಮಕ್ಕಳನ್ನ ಕರ್ಕೊಂಡು ಜಟ್ಕಾ ಬಂಡಿಲಿ ರೈಲ್ವೆ ಸ್ಟೇಷನ್ ವರೆಗೂ ಬಿಟ್ಬಿಟ್ಟು ರೈಲ್ ಹತ್ತಿಸಿ ನಮ್ಮನ್ನ ಅಜ್ಜಿ ಮನೆಗೆ ಕಳಿಸ್ಬಿಡೋರು 1-2 ತಿಂಗಳು.
ಹಾಗೆ ಅದಕ್ಕೆ ನಾನು ಒಂದೊಂದ್ಸತಿ ಬದುಕು ಜಟಕ ಬಂಡಿ ಅಂತ ಎಲ್ಲ ಕೇಳಿದಾಗ ಅದು ರಿಯಲಿ ರಿಯಲಿ ದಿಸ್ ಆಕ್ಚುಲಿ ಹ್ಯಾಪೆಂಡ್ ಅಂತ ಜ್ಞಾಪಿಸ್ಕೊತಾ ಇರ್ತೀನಿ. ಅದು DVG ಮನೆ ಪಕ್ಕದಲ್ಲೇ ಒಂದು ಜಟಕ ಹತ್ಕೊಂಡು ಹೋಗ್ತಾ ಇದ್ದಿದ್ದು ಅಂಥದ್ದೆಲ್ಲ ಒಂಥರ ಸವಿ ನೆನಪುಗಳು ಬರುತ್ತೆ ನನಗೆ. ಆಮೇಲೆ ನಾವು ನರಸಿಂಹರಾಜ ಕಾಲೋನಿ ರಾಮ ಮಂದಿರದ ಹತ್ರ 4th ಮೇನ್ ರೋಡ್ ಅಲ್ಲಿ ಆ ಮನೆಗೆ ಶಿಫ್ಟ್ ಆದ್ವಿ 2ನೇದಾಗಿ. ಅಲ್ಲಿ ನಾನು ಒಂದು ಪ್ರೈಮರಿ ಸ್ಕೂಲು ಗವರ್ಮೆಂಟ್ ಸ್ಕೂಲಿಗೆ ಹೋದೆ. ಹೋಗಿ ಮಿಡ್ಲ್ ಸ್ಕೂಲು ಅಲ್ಲಿ ಓದಿತ್ತು. ಅಲ್ಲಿ ಹೇಗಿದೆ ಅಟ್ಮಾಸ್ಫಿಯರ್ ಅಂತಂದ್ರೆ ಇನ್ ಸ್ವಲ್ಪ ಮೇಲ್ ಹಂಗೆ ಹೋದ್ರೆ ಗೋಖಲೆ ಇನ್ಸ್ಟಿಟ್ಯೂಟು. ಹೋಗಿ ಎಲ್ಲ ಅಲ್ಲಿ ಲೈಬ್ರರಿಯಿಂದ ಎಲ್ಲ ಪುಸ್ತಕಗಳನ್ನ ತಗೊಂಡ್ ಬಂದು ನನಗೆ ಕತೆ ಪುಸ್ತಕ ಓದೋ ಹುಚ್ಚು ಸಣ್ಣ ವಯಸ್ಸಿಂದಲೂ. ನಮ್ಮಪ್ಪ ಬೈತಿದ್ರು, ಸುಮ್ಮನೆ ಏನ ಕಥೆಯಲ್ಲಿ ಏನಿರುತ್ತೆ ಅಂತ ಅವ್ರಿಗೆ ಫಿಕ್ಷನ್ ಓದೋದೇನೋ ಅಷ್ಟು ಇಷ್ಟ ಇರ್ತಿರ್ಲಿಲ್ಲ. ಓದು ರಾಮಾಯಣ ಮಹಾಭಾರತ ಎಲ್ಲ ಓದು, ಕ್ಲಾಸಿಕ್ಸ್ ಓದ್ಬೇಕಮ್ಮ, ಕ್ಲಾಸಿಕ್ಸ್ ಓದ್ಬೇಕು ಅಂತ ಹೇಳ್ತಾ ಇರ್ತಿದ್ರು. ಆದ್ರೆ ನಾನು ಸ್ವಲ್ಪ ಗುಟ್ಟಾಗಿನೇ ಎಲ್ಲ ಕಾದಂಬರಿಗಳನ್ನ ಓದ್ಬಿಡ್ತಿದ್ದೆ. ಆಮೇಲೆ ನಮ್ಮ ಭಾಸ್ಕರಣ್ಣ ರಾಮಕೃಷ್ಣಾಶ್ರಮದ ಹಾಸ್ಟೆಲ್ ಅಲ್ಲಿ ಇದ್ದಿರಿಂದ ನಾನು ಭಾನುವಾರ ಅಲ್ಲಿ ಎಲ್ಲ ಪೂಜೆ ಆರತಿ ಎಲ್ಲ ನಡೀತಾ ಇತ್ತು. ಪ್ರಸಾದಕ್ಕೆ ಒಂದು ಜಿಲೇಬಿ ಕೊಡ್ತಾ ಇದ್ರು. ಹಾಗಾಗಿ ನಾನು ರಾಮಕೃಷ್ಣಾಶ್ರಮಕ್ಕೆ ಹೋಗ್ಬಿಡ್ತಾ ಇದ್ದೆ. ಹಾಗಾಗಿ ಅಲ್ಲಿ ಎಲ್ಲ ಸ್ವಾಮಿ ವಿವೇಕಾನಂದರದ್ದು, ರಾಮಕೃಷ್ಣ ಪರಮಹಂಸರ ವಚನ ವೇದ ಎಲ್ಲ ಓದಕ್ ಸಿಕ್ತು. ಅಲ್ಲದೆ ನಮ್ಮಪ್ಪ ರಾಮಕೃಷ್ಣಾಶ್ರಮದಲ್ಲಿ ಅವ್ರಿಗಿಂತ ಮುಂಚೆ ಬ್ರಹ್ಮಚಾರಿಗಳು ಅಂತ ಅವರು 9 ವರ್ಷ ಮಾಡ್ಬೇಕು. ಅವರಿಗೆ ಸಂಸ್ಕೃತ ಪಾಠ ಹೇಳ್ಕೊಡಕ್ಕೆ ನಮ್ಮಪ್ಪ ಪ್ರತಿ ವಾರ ಹೋಗ್ತಾ ಇದ್ರು ಅಲ್ಲಿಗೆ ರಾಮಕೃಷ್ಣಾಶ್ರಮಕ್ಕೆ. ಅವರು ಆಗ ಡಾಕ್ಟರ್ ಸುದರ್ಶನ್ ಅಂತ, ಆಮೇಲೆ ಸೋಲಿಗರು ಅದನ್ನೆಲ್ಲ ಅವ್ರು ಸಹಾಯ ಮಾಡಿದ್ರಲ್ಲ, ಅವರು ಅಲ್ಲಿ ಆ ತಂಡದಲ್ಲಿ ಇದ್ರು. ಆಮೇಲೆ ಜರ್ಮನಿಯಿಂದ ಬಂದವರೆಲ್ಲ ಅಲೆಕ್ಸಾಂಡರ್ ಕುಚಿಮಟ್ಟು ಆ ಥರ ಎಲ್ಲ ಹೆಸರು. ಅವರೆಲ್ಲ ನಮ್ಮಪ್ಪಂಗೆ ಅನಾರೋಗ್ಯ ಆದಾಗ ನಮ್ಮ ಮನೆಗೆ ಬಂದು ಪಾಠ ಹೇಳಿಸ್ಕೊಂಡು ಹೋಗೋರು. ಸೊ ಆ ವಾತಾವರಣ ಇತ್ತು. ಮತ್ತೆ ರಾಮ ಮಂದಿರ ಇತ್ತು. ರಾಮ ಮಂದಿರದಲ್ಲಿ ಹರಿಕತೆ, ಸಂಗೀತದ್ದು ಎಲ್ಲ ಕಾರ್ಯಕ್ರಮ ನಡೀತಾ ಇತ್ತು. ಸುಬ್ಬಲಕ್ಷ್ಮಿಯವ್ರ ಸಂಗೀತ ಗೋಖಲೆನಲ್ಲಿತ್ತು. ಮತ್ತೆ ನಮ್ಮ ಅಪ್ಪನ ತುಂಬಾ ಕೆಲವು ಉಪನ್ಯಾಸಗಳೆಲ್ಲ ಅಲ್ಲಿ ನಡೀತಾ ಇತ್ತು. ಹಾಗೆ ಎಲ್ಲದಕ್ಕೂ ಹೋಗಿ ಕೂತ್ಕೋತಿದ್ದೆ, ಕೇಳ್ತಾ ಇದ್ದೆ. ಅವರು ಸಂಸ್ಕೃತ ನಾಟಕಗಳು ಅದೆಲ್ಲ ನನ್ಗೆ ಏನು ಅಂದ್ರೆ ಡೀಟೇಲ್ಸ್ ಜ್ಞಾಪಕ ಇಲ್ಲ. ಆದ್ರೆ ನಮ್ಮಪ್ಪ ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ, ಎಷ್ಟಿದೆ ಇವ್ರದ್ದು ವಿದ್ವತ್ತು. ಆಮೇಲೆ ಏನಾದ್ರು ಶಂಕರ ಮಠದಲ್ಲಿ ವಿದ್ವತ್ ಗೋಷ್ಠಿ ಆದ್ರೆ ಹಾಗೆಲ್ಲ ಅದಕ್ಕೂ ಹೋಗಿ ಕೂತ್ಕೋತಾ ಇದ್ದೆ. ಒಂಥರ ಏನು, ವಾಟ್ ಎ ಗ್ರೇಟ್ ಮ್ಯಾನ್, ವಾಟ್ ಎ ಗ್ರೇಟ್ ಸ್ಕಾಲರ್. ನಾನು ಹಿಂಗಾಗ್ಬೇಕು, ಯಾವ ಫೀಲ್ಡ್ ಎಲ್ಲಿ ಯಾವ್ದು ಓದಿದ್ರು ಎಂತ ಈ ಹುಡುಗಿ ಎಷ್ಟು ತಿಳ್ಕೊಂಡಿದ್ದಾಳೆ ಇವ್ರ ಫೀಲ್ಡ್ ಅಲ್ಲಿ ಅಂತ ಅನ್ಬೇಕು ಅಂತ ಆ ತರ ಆದರ್ಶ, ಆ ಧ್ಯೇಯ ಅದೆಲ್ಲ ಬರಕ್ ಶುರುವಾಯ್ತು. ಮತ್ತೆ ನಮ್ಮ ಮನೆಗ್ ಬರ್ತಿದ್ದವ್ರು ಯಾರು, ಸೀತಾರಾಮಯ್ಯ ಬರ್ತಿದ್ರು. ಇವ್ರು ರಾಮಸ್ವಾಮಿಗಳಂತಲೂ ಅವ್ರದ್ದು ಒಂಥರ ಈಗ ಯುವಕ ರಾಮಸ್ವಾಮಿಗಳು ಬರ್ತಿದ್ರು, ಈಗ ನಾಡೋಜ ರಾಮಸ್ವಾಮಿಗಳು. ನಾನ್ ಮುಂಚೆ ಅವರು ಅಷ್ಟೆಲ್ಲ ಕಲಿತಾ ಇದ್ದಾರೆ, ವಿದ್ವಾಂಸರು ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಅಷ್ಟು ವಿನಯ ಮೂರ್ತಿ ರಾಮಸ್ವಾಮಿಗಳು. ಬಂದು ಎಲ್ಲ ನಮ್ DVG ಅವ್ರದ್ದು ಕಮ್ಯುನಿಕೇಶನ್ ಆಗ್ತಾ ಇದ್ದಿದ್ದೆ ಈ ರಾಮಸ್ವಾಮಿಗಳಿಂದ, ಥ್ರೂ ರಾಮಸ್ವಾಮಿಗಳ ಮೂಲಕ. ನಮ್ಮಪ್ಪ ಒಂದೊಂದ್ಸತಿ ಬರೆಯಕ್ಕೆ ಕೂತ್ಕೊಂಡ್ಬಿಟ್ರೆ ಅವರಿಗೆ ನಿಗಾ ತಪ್ಪ ಹೋಗೋದು, ಹೊರಗಡೆಯಿಂದ ಹೊರಗಡೆ ಏನಾಗ್ತಿದೆ, ಸುತ್ತಮುತ್ತ ಏನಾಗ್ತಿದೆ ಅಂತ. ಅವರು ಒಂಥರ ಹಂಗ ಆಳವಾಗಿ ಮುಳುಗ್ಬಿಡೋರು. ಹಾಗಾಗಿ ರಾಮಸ್ವಾಮಿಗಳು ಬಂದಾಗ ಒಂದ್ಸತಿ ಏನಾಗ್ಬಿಡ್ತು ಅಂದ್ರೆ, ಸುಮ್ಮನೆ ಮಾತಾಡ್ತಾ ಇದ್ದಾರೆ, ಅವ್ರಿಗೆ ಕೂತ್ಕೊಳ್ಳಿ ಅಂತ ಹೇಳೇ ಇಲ್ಲ. ನಮ್ಮ ಅಮ್ಮನಿಗೆ ಇಂಥದ್ದೆಲ್ಲ ಬಹಳ ಅವ್ರು ಗಮನಿಸ್ಕೋತಾ ಇದ್ರು. ತಕ್ಷಣ ಒಳಗಡೆಯಿಂದ ಬಂದು, ಅಯ್ಯೋ ರಾಮಸ್ವಾಮಿಗಳು ಬಂದಿಲ್ಲ, ಅವ್ರನ್ನೇನಿದು ನಿಂತೆ ಮಾತಾಡಿಸ್ತಾ ಅಂತ ಅವ್ರಿಗೆ ಬೇಜಾರಾಯ್ತು. ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಳಗಡೆಯಿಂದ ಕಾಫಿ ಮಾಡ್ಕೊಂಡು ಬಂದ್ರು. ಹಾಗೆ ನಮ್ಮ ಅಪ್ಪಂಗೆ ಸಂಭ್ರಮ ಇವರೆಲ್ಲ. ನಾನು ಸುಮ್ಮನೆ ಅಲ್ಲೇ ಇಲ್ಲೇ ಓಡಾಡ್ತಾ ಇವರೆಲ್ಲ ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಡ್ತಾ ಇರ್ತಿದ್ದೆ. ಅದು ಒಂಥರ ಆಸ್ಮೋಸಿಸ್ಸೋ ಏನೋ ಹೇಳ್ತಾರಲ್ಲ ಹಾಗೆ, ಬರೀ ಅವ್ರು ನಮ್ಮ ಮನೆಗೆ ಬಂದೋರ್ ಏನೇನ್ ಮಾತಾಡ್ತಿದ್ದಾರೆ ನಮ್ಮ ಅಪ್ಪನ ಜೊತೆ, ಅವ್ ಏನ್ ಡಿಸ್ಕಷನ್ ಆಗ್ತಿದೆ ಅಂತ ಒಂದ್ ಅರ್ಧ ಕಿವಿ ಆ ಕಡೆ ಕೊಡ್ತಿದ್ದೆ. ಅದರಿಂದಲೇ ನನಗೆ ಎಷ್ಟು ವಿಷಯಗಳು ಗೊತ್ತಾಯ್ತು ಅಂದ್ರೆ, ನನಗೆ ಒಂದು 40 ವರ್ಷ ಹಂಗೆಲ್ಲ ಆದ್ಮೇಲೆ
ನನಗೆ ಇವೆಲ್ಲ ಹೆಸರುಗಳು ಹೇಗ್ ಗೊತ್ತು? ಅಭಿನವ ಗುಪ್ತಾ ಗೊತ್ತು ನನಗೆ, ಭರ್ತೃಹರಿ ಹೆಸರು ಹೇಳ್ತೀನಿ, ಅವ್ರ ಹೆಸರು ಗೊತ್ತು ನಂಗಂದ್ರೆ ಅವರೆಲ್ಲ ಏನ್ ಮಾಡಿದ್ರು, ಏನೇನ್ ಸಾಧನೆ ಅಂತ ಎಲ್ಲ ವ್ಯವಸ್ಥಿತವಾಗಿ ಗೊತ್ತಿಲ್ದಿದ್ರು ಎಲ್ಲರ ಇವ್ರದ್ದೆಲ್ಲ ಹೆಸರುಗಳು ಅವಾಗ ನಂಗೆ ಗೊತ್ತಾಯ್ತು. ಅದು ನಮ್ಮ ಮನೇಲಿ ಸುಮ್ಮನೆ ಆಗ್ತಾ ಇರೋ ಸಂಭಾಷಣೆಗಳಿಂದಲೇ ನಾನು ಇಷ್ಟು ಕಲ್ತು ಬಿಟ್ಟೆ ಅಂತ. ಅದು ಬಹಳ ಅದ್ಭುತ, ಬಹಳ ಸಂತೋಷ ಅದು. ಐ ಆಮ್ ರಿಯಲಿ ಲಕ್ಕಿ ಟು ಹ್ಯಾವ್ ಸಚ್ ಆಂಬಿಯನ್ಸ್ ಡ್ಯೂರಿಂಗ್ ಮೈ ಚೈಲ್ಡ್ಹುಡ್ ಅಂತ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಲೈಫ್ ಫಾರ್ ಗಿವಿಂಗ್ ಮಿ ದಿಸ್ ಕೈಂಡ್ ಆಫ್ ಎನ್ ಆಪರ್ಚುನಿಟಿ. ಆಮೇಲೆ ಮೆಡಿಕಲ್ ಕಾಲೇಜಿಗೆ ಹೋಗೋಕೆ ಶುರು ಆದ್ಮೇಲೆ ನಾನು ಕೆಲವೆಲ್ಲ, ನನಗೆ ನಾಟಕದ ಹುಚ್ಚು ಬೇರೆ. ನಾನು ನಾಟಕದಲ್ಲಿ ಮಾಡ್ತಾ ಇದ್ದೆ. ಮಿಡ್ಲ್ ಪ್ರೈಮರಿ ಸ್ಕೂಲ್ ಮೇಲೂ ನಾನು ಯಾವಾಗಲೂ ನಾಟಕ ಅಷ್ಟೇ ಹೋಗೋದು. ಸ್ಕೂಲ್ ನಾಟಕ ಮಾಡೋದು, ಅದು ಮಾಡೋದು, ಮೆಡಿಕಲ್ ಕಾಲೇಜಲ್ಲಿ ಮತ್ತೆ ನಾಟಕ ಮಾಡೋದು, ಉಳ್ಳಾಲ್ ಶೀಲ್ಡ್ ಬಂತು, ಹಿಂಗೆಲ್ಲ ಆಗ್ತಿತ್ತು. ಕೊನೆಗೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಡ್ರಾಮಾ ಪ್ರಾಕ್ಟೀಸ್ ಮಾಡಿಬಿಟ್ಟು ಮನೆಗೆ ಬರೋ ಅಷ್ಟೊತ್ತಿಗೆ 8-9 ಗಂಟೆ ಆಗ್ತಿತ್ತು. ನಮ್ಮ ಸೀನಿಯರ್ಸ್ ನನ್ನ ಜೊತೆ ಇದ್ದವರು, ನನಗೆ ಆಗ ಮನೆಗೆಲ್ಲ ಬಸ್ ಎಲ್ಲ ಸರಿಯಾಗಿ ಸಿಗ್ತಿರ್ಲಿಲ್ಲ. ಅರ್ಧ ದೂರ ಮೆಜೆಸ್ಟಿಕ್ವರೆಗೂ ಒಂದು 2 ವೀಲರಲ್ಲಿ ತಂದು ಬಿಟ್ಟು ಹೋಗ್ತಿದ್ರು. ನಮ್ಮಪ್ಪನಿಗೆ ಇವೆಲ್ಲ ಗೊತ್ತಿತ್ತು, ಯಾಕಂದ್ರೆ ನನಗೆ ಆ ಪಾಯಿಂಟಲ್ಲಿ ಅಷ್ಟದ್ರ ಬಗ್ಗೆ ಗೊತ್ತಾಗ್ಲಿಲ್ಲ. ಆಮೇಲೆ ನನ್ನ ಸ್ನೇಹಿತೆಯರೆಲ್ಲ ಹೇಳಿದ್ದು, ಅಯ್ಯೋ ನಮ್ಮ ಮನೇಲಿ ಇಷ್ಟೊತ್ತು ಒಳಗಡೆ ಮನೆ ಸೇರ್ಬಿಡ್ಬೇಕು, ನಾಟಕಕ್ಕೆ ಹೋಗಿ ಮಾಡೋ ಹಂಗಿಲ್ಲ, ಅದು ಮಾಡೋ ಹಂಗಿಲ್ಲ ಅಂದಾಗ ನಮ್ಮಪ್ಪ ಏನು ಒಂದಿನ ನೀನ್ ನಾಟಕಗಳಲ್ಲಿ ಮಾಡಬೇಡ ಅಂತ ಹೇಳಿಲ್ಲ ಅವರು. ಏನು ಅಂತಂದ್ರೆ ಅವರೇ ಸಂಸ್ಕೃತ ನಾಟಕದಲ್ಲಿ ಪಾಠ ಮಾಡಿದ್ರಂತೆ. ಆಮೇಲೆ ನಂಗೆ ಗೊತ್ತಾಯ್ತು. ಆಮೇಲೆ ಅವ್ರಿಗೆ ನಾಟಕಗಳು ಎಷ್ಟಿಷ್ಟ ಇತ್ತು ಅಂತಂದ್ರೆ, ಇದು ಯಾರದು ಅವರು ಚಿನ್ನಮಂಗಳ ಅವ್ರ ಕಾಲೇಜಿನಲ್ಲಿ ನಾಟಕೋತ್ಸವ ನಡೆದಾಗ ಅಲ್ಲಿ ಹೋಗಿ ನಾಟಕಗಳನ್ನ ನೋಡಿ ಯಾವ ನಟ ನಟಿಯರು ಚೆನ್ನಾಗಿ ಮಾಡಿದಾರೋ ಅವ್ರಿಗೆ ಇವ್ರದ್ದೇ ಒಂದು ಪರ್ಸನಲ್ ಪ್ರೈಸ್ ಗಿಫ್ಟ್ ಅಂತ ಕೊಟ್ಬಿಟ್ಟು ಬರ್ತಾ ಇದ್ರಂತೆ. ಹಾಗೆ ಮತ್ತೆ ಇದು ಅಷ್ಟೇ, ನನಗೆ ಒಂಥರ ನನಗೆ ಏನೇನು ಆಸಕ್ತಿ ಇದೆಯೋ, ಏನ್ ಮಾಡ್ಬೇಕು ಅಂತ ನನಗನ್ಸುತ್ತೋ ಅಷ್ಟು ಮಾಡೋದಕ್ಕೆ ಯಾವಾಗ ಇವೆಲ್ಲ ಆಗ್ತಾ ಇದ್ದಿದ್ದು 70s ಅಲ್ಲಿ. ಅಂತ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮ, ಅದು ನಮ್ಮಪ್ಪ ಈ ತರಹ ವಿದ್ವಾಂಸರು, ಟ್ರೆಡಿಷನಲಿಸ್ಟು, ಸನಾತನ ಧರ್ಮಿಗಳು, ಸಂಪ್ರದಾಯಸ್ಥರು ಆದ ಅವರು ನನಗೆ ಕೊಟ್ರಲ್ಲ ಅಂತ ನನಗೆ ಅದು ಬಹಳ ಒಂಥರ ಕಣ್ಣೀರು ಬರುತ್ತೆ ಒಂದೊಂದ್ಸತಿ ಇದನ್ನ ನೆನೆಸ್ಕೊಂಡ್ರೆ. ಅಷ್ಟು ಕೃತಜ್ಞತೆ ಬರುತ್ತೆ ನನಗೆ ಅವ್ರ ಬಗ್ಗೆ, ಮತ್ತೆ ಜೀವನದ ಬಗ್ಗೆ ನನಗೆ ಏನೆಲ್ಲ ಸಿಕ್ತದಪ್ಪ, ಏನೆಲ್ಲ ಸಿಕ್ತು ಅಂತ. ಆಮೇಲೆ ಒಂದ್ಸತಿ ನಾನು ಕೇಳಿದ್ದೆ, ನಾನು ಹೀಗೆಲ್ಲ ಅದು ಮತ್ತೆ 45, ಯಾಕೆಂದ್ರೆ ನಮ್ಮ ಅಪ್ಪನ ಹತ್ರ ನಿಂತ್ಕೊಂಡು ಸಲಿಗೆಯಿಂದೆಲ್ಲ ಕೇಳೋದು ಮಾಡೋದು ಮಾಡ್ತಿರ್ಲಿಲ್ಲ. ಅದು ಇದೆಲ್ಲ ಆ ವಯಸ್ಸಲ್ಲಿ 20ರಲ್ಲಿ 40-50 ಆಗ ಕೇಳ್ತಾ ಇದ್ದೆ ನಾನು. ಹಾಗೆ ಎಲ್ಲ ತಿರುಗಾಡ್ತಿದ್ನಲ್ಲ, ಎಲ್ಲ ಮಾಡ್ತಿದ್ನಲ್ಲ. ನನಗ್ ನಿನ್ ಮೇಲೆ ನಂಬಿಕೆ ಇತ್ತಮ್ಮ, ನನಗ್ ಗೊತ್ತು ನನ್ನ ಮಕ್ಳು ಯಾರು ಹೆಂಗಿದ್ದಾರೆ ಅಂತ. ಅಂದ್ರೆ ಎಷ್ಟು ಸೂಕ್ಷ್ಮವಾಗಿ ನಮ್ಮನ್ನೆಲ್ಲ ಅವರು ಅಸೆಸ್ ಮಾಡಿ ಹೇಗಿಟ್ಟಿದ್ರು ಅಂತ ಅನ್ಕೋತಿ. ಯಾಕಂದ್ರೆ ಅವ್ರು ಸುಮ್ಮನೆ ಈಸ್ ನಾಟ್ ಅನ್ ಇಲ್ಲಾಜಿಕಲ್ ಇರ್ಯಾಷನಲ್ ಪರ್ಸನ್. ಅಂಥವರು ಹೇಗೆ ಇಷ್ಟೊಂದು ಸಾಹಿತ್ಯ ಶಾಸ್ತ್ರದಲ್ಲಿ ಪರಿಣಿತಿ ಪಡೀತಾ ಸಂಸಾರದ ಬಗ್ಗೆ, ಅದು ಮಕ್ಕಳ ಬಗ್ಗೆ, ಹೆಂಡತಿ ಬಗ್ಗೆ ಎಲ್ಲ ಇಷ್ಟು ಇವರು ಜವಾಬ್ದಾರಿಯುತವಾಗಿದಾರಲ್ಲ ಅಂತ ನನಗೆ ಬಹಳ ಸಂತೋಷ ಆಗುತ್ತೆ. ಯಾಕಂದ್ರೆ ಎಷ್ಟೋ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಆಗಿನ ಎಷ್ಟೋ ಅಪ್ಪಂದ್ರು ಎಲ್ಲ ಏನೇನೋ ಕೆಲವರು ಓದು ಬರಹದ ಕಡೆ ಇದ್ದು ಬಿಟ್ರೆ, ಅವ್ರ ಕೆಲ್ಸದ ಕಡೆ ಇದ್ರೆ ಮನೆ ಕಡೆ ಏನೂ ಜವಾಬ್ದಾರಿ ತಗೊಂಡಿರಲ್ಲ, ಅಥವಾ ಫೈನಾನ್ಷಿಯಲಿ ಫಿಸಿಕಲಿ ಏನೂ ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ. ಸಿಕ್ಕಾಬಿಟ್ಟೆ ಸಾಲ ಮಾಡ್ಬಿಟ್ಟಿರ್ತಾರೆ, ಮಕ್ಳ ಮೇಲೆಲ್ಲ ಸಾಲದ ಹೊರೆ ಹಾಕ್ಬಿಟ್ಟು ಹೊರಟೋಗ್ತಾರೆ, ಹಾಗೆಲ್ಲ ಮಾಡ್ತಾರೆ. ಆ ಥರದ್ದು ಏನೂ ಮಾಡ್ತಿರ್ಲಿಲ್ಲ. ಅಂದ್ರೆ ಏನು ಅಂದ್ರೆ ಅವರಿಗೆ ಒಂದು ಜವಾಬ್ದಾರಿ ಅಂತ ಒಂದು ತಗೊಂಡು ಅಂದ್ಮೇಲೆ ಆ ಜವಾಬ್ದಾರಿಯನ್ನ ಚೆನ್ನಾಗಿ ಮಾಡಬೇಕು. ದಿಸ್ ಇಸ್ ವಾಟ್ ಐ ಲರ್ನ್ ಫ್ರಮ್ ಹಿಮ್. ಈಗ ಗಂಡ ಹೆಂಡತಿ ಆಗ್ಲಿ, ಅಪ್ಪ ಮಕ್ಕಳಾಗ್ಲಿ, ಯಾವ ಹ್ಯಾಟ್ ಯು ವೇರ್ ಡಿಫ್ರೆಂಟ್ ಹ್ಯಾಟ್ಸ್ ಇನ್ ಡಿಫ್ರೆಂಟ್ ಲೊಕೇಶನ್ಸ್, ಅದನ್ನ ನೀನು ಚೆನ್ನಾಗಿ ಮಾಡಬೇಕು, ಮನಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಮಾಡಬೇಕು ಅಂತ. ಇದು ಇಷ್ಟೇ ಅಲ್ಲ,
ಅವ್ರು ಎಂತ ಒಳ್ಳೆ ಅಳಿಯಾಗಿದ್ರು ಅಂತಂದ್ರೆ ಅದೊಂದಂದ್ರೆ ಹೇಳಕ್ ಟೈಮ್ ಇಲ್ಲ. ಇನ್ನು ನಮ್ಮ ನಮ್ಮ ಅಮ್ಮನ ಅಮ್ಮ ಪಾಪ ತುಂಬಾ ಕಷ್ಟದಲ್ಲಿದ್ರು. ಹಳ್ಳಿನಲ್ಲಿ ಅವ್ರ ಗಂಡ ಅಂದ್ರೆ ನಮ್ಮ ಅಜ್ಜ ಏನು ಶಾನ್ಭೋಗ್ರು, ಅವರು ಏನೋ ರಿಟೈರ್ಮೆಂಟ್ ತಗೊಂಡ್ರು, ವಯಸ್ಸಾಯ್ತು, ಅವ್ರು ಏನು ಮನೆ ಕಡೆ ಗಮನ ಕೊಡ್ತಾ ಇರ್ಲಿಲ್ಲ. ನಮ್ಮ ಅಜ್ಜಿ ಪಾಪ ಒಂದ್ ಅಕ್ಷರ ಓದಕ್ಕೆ ಬರೆಯಕ್ಕೆ ಬರಲ್ಲ. ಅವರೆಲ್ಲ ವ್ಯವಹಾರ ಮಾಡ್ಬೇಕಾಗಿತ್ತು, ಮಕ್ಕಳನ್ನ ನೋಡ್ಕೋಬೇಕಾಗಿತ್ತು. ಮಕ್ಕಳಿಗೆಲ್ಲ ಟೈಫಾಯ್ಡ್ ಬಂದು ಸಾಯಕ್ ಶುರು ಮಾಡಿದ್ರು, ಯಾಕಂದ್ರೆ ಇನ್ನೂ ಕ್ಲೋರೋಮೈಸಿನ್ ಬಂದಿರ್ಲಿಲ್ಲ ಆಗ. ಅವಾಗೆಲ್ಲ ನಮ್ಮ ಅಜ್ಜಿ ಅವ್ರ ತಮ್ಮ ಒಬ್ರು ಅಶ್ವಥ್ ನಾರಾಯಣ ಅಂತ ಪ್ರೈಮರಿ ಸ್ಕೂಲ್ ಮೇಷ್ಟ್ರು ಕುಂಸಿನಲ್ಲಿ ಇದ್ರು. ಅವರು ತಮ್ಮನ್ನ ಅಶ್ವಥ, ನಮ್ಮ ಅಪ್ಪನ ರಂಗನಾಥ, ಅಶ್ವಥ ರಂಗನಾಥ ಹಿಂಗ ಕೂತ್ ಬಿಟ್ಟಿದ್ಯೋ ಬಂಡ್ರೋ, ನನ್ ಸಹಾಯ ಮಾಡ್ರೋ ಅನ್ನೋರು ಪಾಪ. ಅಂದ್ರೆ ತುಂಬಾ ಎಮರ್ಜೆನ್ಸಿ ಹಂಗೆಲ್ಲ ಆದಾಗ ನಮ್ಮಪ್ಪ ಹೋಗೋರು. ಅಲ್ಲಿಗೆ ಹೋಗಿ ನಮ್ಮ ಸಣ್ಣ ಸಣ್ಣ ವಯಸ್ಸಿನ ಆ ಸೋದರ ಮಾವಂದ್ರೆಲ್ಲ ಟೈಫಾಯ್ಡ್ ಆಗಿ ಸಾಗರದ ಆಸ್ಪತ್ರೆಗೆಲ್ಲ ಅಡ್ಮಿಟ್ ಆಗಿದ್ರೆ ಹಳ್ಳಿಯಿಂದ ಅಲ್ಲಿಗೆ ಆ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದೇನೋ. ಕೊನೆಗೆ ಅದರಲ್ಲಿ ಒಬ್ಬ ಸತ್ತೇ ಹೋದ, ಒಂದು 22 ವರ್ಷದ ಏನೋ. ಹಾಗೆ ಮತ್ತೆ ಇನ್ನೇನೋ ಒಂದು ಆಸ್ತಿ ಕಲಹ ಎಲ್ಲ ಆಯ್ತು. ಆವಾಗೆಲ್ಲ ಇವ್ರು ಹೋಗಿ ಅದಕ್ಕೆಲ್ಲ ಜವಾಬ್ದಾರಿ ತಗೊಂಡು ಒಂದೊಂದ್ಸತಿ ನಗೋರು. ಅಯ್ಯೋ ನಮ್ಮ ಮಾವನವರು ಅವರು ಕೂತ್ಕೊಂಡು ಕುರ್ಚಿಯಿಂದ ಬಿಟ್ಟು ಹೇಳಲ್ಲ ಪಾಪ, ನಮ್ಮ ಅತ್ತೆ ಎಷ್ಟು ಅಂತ ಮಾಡ್ತಾರೆ, ಹೆಣ್ಣೆಂಗ್ಸು ಓದಿಲ್ಲ ಬೇರೆ, ಒಳಗಡೆ ಹೊರಗಡೆ ಅಂತ. ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಎಷ್ಟು ಒಳ್ಳೆ, ಇಷ್ಟು ಇವರು ವಿದ್ವಾಂಸರು, ಇಷ್ಟೊಂದು ಕೆಲಸ ಇದೆ ಮಾಡ್ತಾ ಇದ್ದಾರೆ, ಅಂಥದ್ರಲ್ಲಿ ಓಡ್ ಹೋಗಿ ಅಲ್ಲಿ ಅದು ಇದೆಲ್ಲ ಎಷ್ಟೋ ಸತಿ ನಮ್ಮ ತಾಯಿ ತೀರ್ಕೊಂಡ್ಮೇಲೆ ಆಗಿತ್ತು. ತಮ್ಮ ಹಳೆ ಅಂದ್ರೆ ಆ ಮನೆಯಿಂದ ಹೆಣ್ಣು ತಂದಿದ್ದೀನಿ, ಆ ಮನೆಗೆ ನಂದಿನ್ನೂ ಋಣ ಇದೆ ಅಂದ್ಬಿಟ್ಟು ಹೋಗಿ ಮಾಡ್ತಾ ಇದ್ರು. ಇದೆಲ್ಲ ನೋಡಿದಾಗ ನನಗೆ ಬಹಳ ಏನಿದು, ಎಂತ ಅದ್ಭುತ ವ್ಯಕ್ತಿತ್ವ ಇದು ಅಂತ ನನಗನ್ಸುತ್ತೆ. ಆಮೇಲೆ ಅದೇ ದುರಾದೃಷ್ಟದಿಂದ ಏನಾಗೋಯ್ತು ಅಂತಂದ್ರೆ, ನಮ್ಮಮ್ಮ ನಾನು ಕ್ಲಿನಿಕಲ್ ಸೈಡಿಗೆ ಬರೋ ಅಷ್ಟೊತ್ತಿಗೆ ಅವರು ಕಿಡ್ನಿ ಫೇಲ್ಯೂರಿಗೆ ಹೋಗ್ಬಿಟ್ಟು ಸೆಂಟ್ ಮಾರ್ಥಾಸಲ್ಲಿ ಸೇರಿಸಿದ್ವಿ. ನಾನಿದ್ದೆ ಅವ್ರ ಜೊತೆ ಆವಾಗ, ಅಂದ್ರೆ ಇನ್ನು ಸ್ಟೂಡೆಂಟು. ನಮ್ಮಪ್ಪ ಮನೆಗೆ ಹೋದ್ರು, ನಾನಿದ್ದೆ. ಅವತ್ತು ರಾತ್ರಿ ಬೆಳಗಿನ ಜಾವ ತುಂಬಾ ಉಸಿರು ಮೇಲ್ ಬರ್ತಿತ್ತು. ಮತ್ತೆ ತೀರ್ಕೊಂಡ್ಬಿಟ್ರು. ನಮ್ಮನೇಲಿ ಫೋನ್ ಇರ್ಲಿಲ್ಲ. ನಾನು ಆಸ್ಪತ್ರೆಯಿಂದ ಹೆಂಗೋ ನಮ್ಮಪ್ಪನ ಕಾಂಟ್ಯಾಕ್ಟ್ ಮಾಡಿ ನಮ್ಮಪ್ಪ ಬಂದು ಎಲ್ಲ ಮುಂದಿನ ವ್ಯವಸ್ಥೆ ಮಾಡಿ, ಆಮೇಲೆ ಎಲ್ಲ ನಮ್ಮ ಮಾವಂದ್ರು ಇವರು ಎಲ್ಲ ಬಂದ್ರು. ಅಷ್ಟು ಆ ವಯಸ್ಸಿಗೆ ನಮ್ಮಪ್ಪಂಗೆ 58 ಆಗಿತ್ತು. 58 ಮನೆ ನಮ್ಮ ಸೋದರ ಮಾವ ಬಂದು ಹೇಳ್ದ, ಈಗೇನು ಅವನಿಗೆ ಒಂಥರ ಅಂದ್ರೆ ನಮ್ಮ ಅಮ್ಮನ ತಮ್ಮ, ಅವನಿಗೊಂಥರ ಜಂಗಾಬಲ ಹುಡುಗ ಹೋಗಿದೆ. ಯಾಕೆ ಅಂದ್ರೆ ನಮ್ಮಪ್ಪ ಅಲ್ಲಿ ರೋಡಲ್ಲಿ ಎಲ್ಲ ಏನೋ ಸಾಮಾಂತರಕ್ಕೆ ಹೋದವರು ಕಾರ್ಯಗಳಿಗೆ ಬೇಕಾಗಿದ್ದು, ಮನೆ ಒಳಗೆ ಬರ್ಲಿಲ್ವಂತೆ. ಆ ರೋಡ್ ತುದಿನಲ್ಲಿ ನಿಂತ್ಕೊಂಡ್ಬಿಟ್ಟಿರ್ಬಿಟ್ಟು, ಸುಬ್ಬಣ್ಣ ಅವಳು ಹೋಗ್ಬಿಟ್ಲಲ್ಲೋ, ಅವಳಿಲ್ಲದ ಮನೆಗೆ ನಾನು ಹೆಂಗ್ ಹೋಗ್ಲಿ, ಆ ಮನೆ ಒಳಗೆ ಹೆಂಗ್ ಕಾಲಿಡ್ಲಿ, ಅದೊಂಥರ ದ ಹೋಲ್ ಹೌಸ್ ಬೀಸ್ ಎಂಟಿ ವಿತೌಟ್ ಹರ್. ನಾನು ಸಂಬಳ ತಂದು ದುಡ್ಡು ಕೈಯಲ್ಲಿ ಹಾಕ್ತಿದ್ದೆ ಅಷ್ಟೇ. ಪೂರ್ತಿ ಮನೆ ನಡೆಸ್ಕೊಂಡು, ಮಕ್ಕಳನ್ನ ನೋಡ್ಕೊಂಡು, ಯಾರ್ಯಾರಿಗೆ ಏನೇನು ದುಡ್ಡು ಕೊಡೋದು, ಖರ್ಚು ಮಾಡೋದು, ಬಟ್ಟೆ ಬರೆ ತರಕಾರಿ ಎಲ್ಲ ಖರ್ಚು, ಎಲ್ಲ ವ್ಯವಸ್ಥೆ ಅಷ್ಟು ಅವಳು ಮಾಡೋಳು. ಅಂಥವಳನ್ನ ಕಳ್ಕೊಂಡ್ಬಿಟ್ನಲ್ಲೋ ಅಂತ ಅಳಕ್ ಶುರು ಮಾಡ್ಬಿಟ್ರಂತೆ. ಹೋದ್ರೆ ಅವ್ರು ನಮ್ಮ ಎದುರಿಗೆ ಮಾತ್ರ ಸುಮ್ಮನೆ ಮುಖ ಸಪ್ಪೆ ಆಗಿತ್ತು ಹೊರತು ಆ ಥರ ಬಿಕ್ಕಿ ಅಳೋದು ಅವೆಲ್ಲ ಏನು ಮಾಡ್ಲಿಲ್ಲ. ಇದೇನಿದು ಇಷ್ಟು ಸ್ಥಿತಪ್ರಜ್ಞತೆ, ಅವ್ರು ಅಲ್ಲಿ ಅತ್ತು ಕರೆದು ಅಷ್ಟು ಮಾಡಿದ್ದಾರೆ. ಅವ್ನು ಬಂದು ಹೇಳಿದ್ರೆ ನಂಗೆ ನಂಬೋದಕ್ಕಲ್ಲ, ನಮ್ಮಪ್ಪ ಹಿಂಗ ಹತ್ರ ಅಂತ. ಅವತ್ತಿದ್ದ ಅವರು 58 ವರ್ಷಕ್ಕೆ ಧರ್ಮಪತ್ನಿಯನ್ನ ಕಳ್ಕೊಂಡು 4 ಜನರು, ನಾವೆಲ್ಲ ಇನ್ನೂ ಸ್ಕೂಲು ಕಾಲೇಜುಗಳಲ್ಲಿ ಇದ್ವಿ, 4 ಜನರು ಓದು ಪೂರ್ತಿ ವಿದ್ಯಾಭ್ಯಾಸ ಮುಗಿಸಿ, ಅವರಿಗೆಲ್ಲ ಕೆಲಸ ಸಿಕ್ಕಿ, ಅವರಿಗೆಲ್ಲ ಮದುವೆ ಮಾಡಿಸಿ, ಆಮೇಲೆ ನನ್ನ ಬಾಣಂತನಕ್ಕೆ ಅವರು ಅಮೆರಿಕಾಗೆ ಬಂದಾಗ ಅವ್ರಿಗೆ 74 ವರ್ಷ. ಆದ್ರೆ ಕರ್ತವ್ಯ ಅಂತ ಬಂದ್ಬಿಟ್ಟಿದ್ದಾರೆ ಅಮೆರಿಕಾಗೆ. ಒಬ್ಬ ನಮ್ಮ ರಿಲೇಟಿವ್ ಒಬ್ಬ ಲೇಡಿನ ಬಾಣಂತನ ಮಾಡಕ್ ಕರ್ಕೊಂಡು ಬಂದ್ಬಿಟ್ರು ಅಮೆರಿಕಾಗೆ ಆ ವಯಸ್ಸಲ್ಲಿ.
ಅದು ಮ್ಲೇಚ್ಛರ ದೇಶ ಅಂತ ನನ್ನ ಹತ್ರ ಬೈತಾ ಇದ್ರು, ಅಲ್ಲಿ ಹೋಗ್ಬಾರ್ದು, ಅಪವಿತ್ರ, ಮೈಲ್ಗೆ ಅಂತೆಲ್ಲ ಅಂತಿದ್ರು. ಮತ್ತೆ ನನ್ಗೂ ತುಂಬಾ ಸತಿ ಅವರಿಂದ ಬೈಸ್ಕೊಂಡಿದ್ದೆ. ಏನೋ ಪ್ರದೇಶಕ್ಕೆ ಅಂತ ಹೋದ್ರೆ ಏನೋ ಸ್ವಲ್ಪ ಆಸಕ್ತಿ ಇದೆ, ಓದ್ಕೊಂಡು ವಾಪಸ್ ಬರ್ತೀನಿ ಅಂತಂದ್ರೆ ಅದೇನದು ಅಲ್ಲೇ ಕೂತು ಬಿಡೋದ, ನೀವೆಲ್ಲ ಏನ್ ಮಾಡಿದ್ರು ಡಾಕ್ಟರ್ ಆಗೆಲ್ಲ ಸೇವೆ ಮಾಡ್ಬೇಕು ಅಂತಂದ್ರೆ ನಮ್ ದೇಶಕ್ಕೆ ಮಾಡ್ಬೇಕು, ನಮ್ ಜನರಿಗೆ ಮಾಡ್ಬೇಕು, ನಮ್ ಸಮಾಜಕ್ಕೆ ಮಾಡ್ಬೇಕು, ಇದೇನಿದು ಬಾಳು ಹೀಗೆ ಅಂತ. ಅಂತವ್ರು ಬಂದ್ಬಿಟ್ಟಿದ್ದಾರೆ. ಬಂದ್ಬಿಟ್ಟು 3 ತಿಂಗಳಿದ್ರು. 3 ತಿಂಗಳಲ್ಲಿ ಇದ್ದಾಗ ಎಲ್ಲ ನೋಡ್ಬಿಟ್ಟು, ಅಲ್ಲಿ ಅಮೆರಿಕ ಎಲ್ಲ ನೋಡ್ಬಿಟ್ಟು ಎಂತ ಪ್ರಶ್ನೆಗಳು ಕೇಳ್ತಿದ್ರು ಅಂದ್ರೆ, ಆ ಮನೆ ಕಟ್ಟಿದಾರಲ್ಲ ಅದ್ರ ರೂಫ್ ಹೇಗಿರುತ್ತೆ, ಫೌಂಡೇಶನ್ ಹೇಗಿರುತ್ತೆ, ಪೈಪ್ಸ್ ಎಲ್ಲ ಹಾಟ್ ಏರ್ ಹೋಗೋದು, ಆ ಥರದ್ದೆಲ್ಲ ಹೇಗ್ ಮಾಡ್ತಾರೆ ಅದನ್ನೆಲ್ಲ ಕೇಳ್ತಿರ್ತಿದ್ರು. ನಮ್ಮ ಉತ್ತರ ಹೇಳಕ್ಕೆ ಕೆಲಸತಿ ಆಗ್ತಿರ್ಲಿಲ್ಲ. ಹಾಗಾಗಿ ಅವ್ರಿಗೆ ಒಂಥರ ಜೀವನದಲ್ಲಿ ಎಲ್ಲದನ್ನು ತಿಳ್ಕೊಳ್ಬೇಕು, ಮಾಡ್ಬೇಕು, ನೋಡ್ಬೇಕು ಅಂತಿತ್ತು. ಅಷ್ಟೇ ಅಲ್ಲದೆ ಅಲ್ಲಿ ನಮ್ಮ ಮನೇಲಿ ಕೂತ್ಕೊಂಡು 3 ತಿಂಗಳಲ್ಲಿ ಅವ್ರು ಭಾಗವತ ಪೂರ್ತಿ ಬರೆದು ಮುಗಿಸಿದ್ರು. ಆಮೇಲೆ ಮುಗಿಸಿ ವಾಪಸ್ಸು ಭಾರತಕ್ಕೆ ಬಂದು ಅಲ್ಲಿ ಆಮೇಲೆ ಯಾರೋ ಹೇಳಿದ್ರು, ನಿಮ್ಮಪ್ಪ ನೋಡು ಫಾರಿನ್ಗೆ ಹೋಗಿ ಬಂದೆ ಅಂತ ವಿರಜಾ ಹೋಮ ಮಾಡ್ಕೊಂಡಿದಾರಂತೆ ಅಂತ. ಬಂದು ವಿರಜಾ ಹೋಮ ಮಾಡಿ ಕೂತ್ಕೊಂಡ್ರು. ಹಾಗೆ ಇದು ಬಹಳ ಏನು, I think, this is really beautiful and wonderful. I'm so lucky. ಅದು ಆಮೇಲೆ ಏನಾಯ್ತು, ನಾನು ಎಲ್ಲ ಕೆಲಸ ಮಾಡಿದೆ. ನಾನು ವಾಪಸ್ ಬರ್ಲಿಲ್ಲ ಅಮೆರಿಕದಿಂದ, ಅಲ್ಲೇ ಇದ್ದೆ. ಅಷ್ಟೊತ್ತಿಗೆ ಎಲ್ಲ ನಮ್ಮ ಅಣ್ಣನ ಮದುವೆ ಆಯ್ತು, ತಮ್ಮನ ಮದುವೆ ಆಯ್ತು, ತಂಗಿ ಮದುವೆ ಆಯ್ತು, 3 ಜನರದ್ದು ಮದುವೆನೂ ಆಯ್ತು ಅವ್ರದ್ದು. ಆಗ್ಬಿಟ್ಟು ಆವಾಗ ನನ್ನ ಮಗಳು 1 ವರ್ಷ ಇದ್ದಾಗ ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಐ ಡೋಂಟ್ ವಾಂಟ್ ಟು ಪ್ಲೇ ಎನಿ ವಿಕ್ಟಿಮ್ ಆರ್ ಎನಿಥಿಂಗ್. ಸುಮ್ಮನೆ ಅದು ಅವ್ರು ಹೇಗೆ, ಹೌ ಹಿ ಡೆಲ್ಟ್ ವಿತ್ ಲೈಫ್ ಸಿಚುಯೇಷನ್ಸ್ ಅಂತ, ಹೌ ದಿಸ್ ಮ್ಯಾನ್ ಡೆಲ್ಟ್ ವಿತ್ ಆಲ್ ದೀಸ್ ಅಡ್ವರ್ಸ್ ಸ್ಟಫ್ ಇನ್ ಹಿಸ್ ಲೈಫ್ ಅಂತ. ಅಂದ್ರೆ ಒಳಗಡೆ ಎಷ್ಟು ಎಂತ ಮನಸ್ಸು, ಎಷ್ಟು ಗಟ್ಟಿ ಮನಸ್ಸು, ಸ್ಥಿತಪ್ರಜ್ಞತೆ, ಮತ್ತೆ ಭಾವುಕತೆ ಇದ್ದಾಗ ಇದೆ, ಆದ್ರೆ ಅದು ಇಲ್ಲದೆ ಅದನ್ನ ಹೇಗೆ ಪ್ರಾಕ್ಟಿಕಲಿ ಹೌ ಯು ಆರ್ ಗೋಯಿಂಗ್ ಟು ಹ್ಯಾಂಡಲ್ ದ ಸಿಚುವೇಶನ್ ಅಂತ. ನಾನು ಹೇಳಿದ್ದಲ್ಲ, ಏನೋ ಅವ್ರಿಗೊಂದು ತುಂಬಾ ಅಪಚಾರ ಮಾಡ್ಬಿಟ್ಟೆ ಅಂತ. ಆವಾಗ ನಾನು ಹೇಳ್ಬಿಟ್ಟೆ ನಮ್ಮಪ್ಪನಿಗೆ. ಏನು ಅಲ್ಲ, ನಾನು ಹೇಳಲಿಲ್ಲ. ಫಸ್ಟು ನಾನು ಮದುವೆ ಮಾಡ್ಕೊಂಡು ವ್ಯಕ್ತಿಗೆ ಹೇಳಿದೆ. ನಾವು ವಿ ಆರ್ ಏನೋ ನಾವು ವಿಚ್ಛೇದನ ತಗೋಬೇಕು ಇವಾಗ ಅಂತ. ಆಗ ನಮ್ಮಪ್ಪಂಗೆ ವಯಸ್ಸಾಗಿದೆ, ಅವ್ರಿಗೆ ತಿಳಿಸೋದು ಬೇಡ, ನಾವಿಲ್ಲೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಹಿಂಗೆ ಒಂದು ಪಾಯಿಂಟಲ್ಲಿ ಹೇಳಿದ್ರು ಆಯ್ತು ಅಂತಂದ್ರೆ, ಆ ವ್ಯಕ್ತಿ ಕೇಳಲೇ ಇಲ್ಲ. ತಕ್ಷಣ ಫೋನ್ ಮಾಡಿ ನಮ್ಮಪ್ಪಂಗೆ ತಿಳಿಸಿ, ನಮ್ಮಪ್ಪಂಗೆ ಆವಾಗ ಸಿಕ್ಕಾಬಟ್ಟೆ ಮನ್ಸಿಗೆ ಆಘಾತ ಹೋಗಿತ್ತು. ನಾನು ತುಂಬಾ ಬಯಸ್ಕೊಂಡಿದ್ದು, ನನಗೆ ಗೊತ್ತಿತ್ತು ಹಿಂಗಾಗತ್ತೆ ಅಂತ. ಹಾಗಾಗಿ ಅದನ್ನ ತಗೊಳಕ್ಕಿಂತ ಮುಂಚೆ ನಾನು ಯೋಚನೆ ಮಾಡಿದೆ. ನಮ್ಮಪ್ಪ ನನ್ನನ್ನ ಏನೋ ಮನೆಯಿಂದ ಹೊರಗಡೆ ಹಾಕ್ಬಿಡ್ಬೋದು, ಆಮೇಲೆ ಬಂದು ನನ್ನ ಮನೆ ಒಳಗೆ ನೀನು ಬರಬೇಡ ಅಂತ ಹೇಳ್ತಾರೆ. ಸೊ ಕ್ಯಾನ್ ಐ ಲಿವ್ ವಿತ್ ದ್ಯಾಟ್, ಕ್ಯಾನ್ ಐ ಲಿವ್ ವಿತ್ ಹಿಸ್ ಡಿಸಿಷನ್ ಅಂತ ತುಂಬಾ ಯೋಚನೆ ಮಾಡಿ ತುಂಬಾ ಸಂಕಟಪಟ್ಟೆ. ಬಟ್ ಅದು ಹೆಂಗೆ ಯಾವ ತರಹ ಇತ್ತು ಅಂತಂದ್ರೆ ಸಂದರ್ಭ ಎಲ್ಲ, ನಾನು ಐ ವಿಲ್ ಹ್ಯಾವ್ ಟು ಟೇಕ್ ಎ ಚಾನ್ಸ್ ಆ ಥರ ಅವರಿಂದ ಆ ಥರ ಅನ್ನಿಸ್ಕೊಳ್ಳೋದು ಆಗ್ಬೋದು ಅಂತ ಇದ್ದೆ ಅಂತ ಅನ್ನಿಸ್ತು. ಆಮೇಲೆ ಅವಾಗ ಅವರು ತುಂಬಾ ಅವ್ರು ತುಂಬಾ ಬೇಜಾರು ಪಟ್ಕೊಂಡು ಕೋಪ ಮಾಡಿಕೊಂಡು ನನಗೆ ಬೈದಿದ್ದು, ಮೊದಲನೇ ಬಾರಿ ನನ್ನ ಜೀವನದಲ್ಲಿ ಬೈದು. ಆಮೇಲೆ ಅವ್ರು ಹೇಳಿದಿಷ್ಟೇ, ನೋಡು, ಹಿಂದೂ ನಮ್ಮ ಸನಾತನ ಧರ್ಮದಲ್ಲಿ ವಿಚ್ಛೇದನ ಅಂತ ಇಲ್ವೇ ಇಲ್ಲ. ಒಂದ್ಸತಿ ಮದುವೆ ಆಗ್ಬಿಟ್ರೆ ಆಯ್ತು ಅಷ್ಟೇ. ಹಾಗಾಗಿ ನೀನು ನಿನ್ನ ಆ ಥರ ಮಾಡ್ಕೋಬೇಡ. ನಿನಗಿಷ್ಟ ಇಲ್ಲ ಅಂತಂದ್ರೆ ನಿನ್ ಪಾಡಿ ನೀನ್ ಮಗುನ್ ಸಾಕೊಂಡು ನೀನೊಬ್ಬಳೇ ಸಾಧ್ವಿಯಾಗಿ ಇದ್ಬಿಡು ಅಂತ ಅಂದ್ರು. ಆದ್ರೆ ಅದು ಹೆಂಗಿತ್ತು ಅಂತಂದ್ರೆ, ನಾನು ಲೀಗಲಿ ಐ ಹ್ಯಾಡ್ ಟು ಟೇಕ್ ಎ ಸಪರೇಷನ್ ಫ್ರಮ್ ಹಿಮ್. ಸೊ ಐ ಜಸ್ಟ್ ವೆಂಟ್ ಅಹೆಡ್ ಅಂಡ್ ಡಿಡ್ ಇಟ್. ಹಾಗಾಗಿ ಅವರಿಗೆ ತುಂಬಾ, ನನಗೆ ಅವಾಗ 36 ವಯಸ್ಸು.
ಅವ್ರ ಮನಸ್ಸಿಗೂ ತುಂಬ ದುಃಖ ಮಾಡಿಬಿಟ್ಟೆ. ಆಮೇಲೆ ಪಾಪ ಈ ತುಂಬ ಅವ್ರಿಗೆ ಒಂಥರ ಅವಮಾನನೂ ಆಯಿತು. ಆದರೆ ಅವರು ನನ್ನನ್ನು ಪೂರ್ತಿ ಲೈಫ್ ಅವರ ಜೀವನದಿಂದ ನನ್ನ ಹೊರಗಡೆ ಹಾಕಲಿಲ್ಲ. ನನಗೆ ಪೂರ್ತಿ ಬಹಿಷ್ಕಾರ ಆಗತ್ತೆ ಅಂತಲೇ ಅಂದ್ಕೊಂಡಿದ್ದೆ. ಅದು ಐ ಥಿಂಕ್ ಐ ಡೋಂಟ್ ನೋ, ನಾನು ಅಂದ್ಕೊಳ್ಳೋದು ಅಷ್ಟೇ, ಏನೋ ಮಗಳ ಮೇಲೆ ಪ್ರೀತಿನೇ ಇಟ್ ಒನ್ ಓವರ್ ಹೀಸ್ ಟ್ರೆಡಿಷನಲ್ ವ್ಯೂ ಅಂತ ಅನ್ಸುತ್ತೆ. ನಾನು ಅದನ್ನು ಕೇಳಕ್ಕೆ ಹೋಗಲಿಲ್ಲ ಏನು ಅಂತ. ಅಂತೂ ನನಗೆ ಅಟ್ಲೀಸ್ಟ್ ಇದು ಸಿಕ್ತಲ್ಲ, ಮನೆ ಒಳಗೆ ಬಿಟ್ಕೊಂಡ್ರಲ್ಲ ನನ್ನ, ಆಮೇಲೆ ನನ್ನ ಮಗಳನ್ನ ಅಂತ ನಾನು ನನಗೆ ಸ್ವಲ್ಪ ಸಾಂತ್ವನ ಸಿಕ್ತು. ಇಷ್ಟೆಲ್ಲ ಅಲ್ಲೆಲ್ಲ ಕೆಲಸ ಮಾಡ್ಕೊಂಡು ಬಂದು ನನಗೆ ಇಲ್ಲಿ ಬಂದು ಇದು 2ನೇ ಫೇಸಲ್ಲಿ ಅವಾಗ ನನಗೆ ಬರೀ ಅವ್ರು ಕಾಗದ ಬರೆಯೋದು ಹಾಗೆಲ್ಲ ಮಾಡ್ತಾ ಇದ್ರು. ಈ ಫೇಸಲ್ಲಿ ಬಂದು ಇವ್ರನ್ನ ನೋಡಿದಾಗ ನನಗೆ ಅನ್ಸಕ್ ಶುರು ಆಯ್ತು, ನಾನು ಇಷ್ಟು ಕಷ್ಟಪಟ್ಬಿಟ್ಟು ಯಾವುದೋ ಪ್ರೊಫೆಸರ್ಗಳ ಹತ್ರ ಹೋಗಿ ಎಷ್ಟು ಕಲಿತೆ, ಎಲ್ಲ ಮಾಡಿದೆ, ಏನೇನೋ ಶ್ರಮ ಪಟ್ಟೆ ಎಲ್ಲ. ಆದ್ರೆ ದಿಸ್ ಮ್ಯಾನ್ has such a logical mind, he has such a rational mind, and his depth of knowledge is immense. ಹೇಳಿದ್ದು ದಿಸ್ ಇಸ್ ಅಮೇಝಿಂಗ್ ಅಂತ. ಯಾವ ಥರದ ಯಾವ ವಿಷಯ ಕೇಳಿದ್ರು ಅದಕ್ಕೆ ಗೊತ್ತು, ಶಾಸ್ತ್ರ ಗೊತ್ತು, ಎಲ್ಲ ಗೊತ್ತು ಅಂದ್ಬಿಟ್ಟು ಆಗ ನನಗೆ ಏನದು 360 ಡಿಗ್ರೀಸ್ ವಾಪಸ್ ಬಂದರು ಅಂತ ಹೇಳ್ತಾರಲ್ಲ ಹಾಗೆ. ಆ ಥರ ಆ ಒಂದು ವಯಸ್ಸಲ್ಲಿ ಬೇರೆ ಎಲ್ಲೋ ಹೋಗ್ಬೇಕಾಗಿತ್ತು, ಇನ್ನೇನೋ ಕಲಿಬೇಕಾಗಿತ್ತು, ವೈದ್ಯಕೀಯ ವೃತ್ತಿಯಲ್ಲಿ ಎಲ್ಲ ಕೆಲಸ ಮಾಡಬೇಕಾಗಿತ್ತು ಎಲ್ಲ. ಆವಾಗ ಸಂಸ್ಕೃತ ಅಥವಾ ಶಾಸ್ತ್ರ ಅಥವಾ ಸನಾತನ ಧರ್ಮ ಅಥವಾ ಕಾವ್ಯ ಅದ್ರ ಬಗ್ಗೆ ಅಷ್ಟು ಗಮನ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತಲ್ಲ, ಬಿಕಾಸ್ ಐ ಎಂಜಾಯ್ಡ್ ಆಲ್ ಬುಕ್ಸ್ ಆ್ಯಂಡ್ ಎವ್ರಿಥಿಂಗ್. ಆದರೆ ಅದನ್ನು ಶಾಸ್ತ್ರಬದ್ಧವಾಗಿ ಓದಬೇಕು, ಅದು ನಮ್ಮ ಅಪ್ಪನ ಹತ್ರನೇ ಪಾಠ ಹೇಳಿಸ್ಕೋಬೇಕು ಅಂತ ಅನಿಸ್ಲಿಲ್ಲ. ಆದರೆ ಇವಾಗ ಅದು ಅನ್ನಿಸ್ತಾ ಇದೆ ಅಂತ ನನಗೆ ಗೊತ್ತಾಗೋಯ್ತು. ಅದೇ ಇದಕ್ಕೆ ಹೇಳೋದು ಮನೇಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಎಲ್ಲ ಊರೆಲ್ಲ ಹುಡುಕಾಡೋದ್ರಂತೆ ಅಂತ. ದ ಹೋಲ್ ಸ್ಟಫ್, ದ ಜಿಸ್ಟ್, ದ ಎಸೆನ್ಸ್ ಈಸ್ ಹಿಯರ್ ವಿತ್ ಮೀ, ಈಸ್ ಮೈ ಫಾದರ್, ಈಸ್ ನೆಕ್ಸ್ಟ್ ಟು ಮೀ ಅಂತ. ಆವಾಗಿಂದ ನಾನು ಅಲ್ಲಿ ಎಲ್ಲ ಕೆಲಸ ಕಡಿಮೆ ಮಾಡಿಬಿಟ್ಟು ಈ ಕಡೆ ಬಂದು ಇಲ್ಲಿ ಅವ್ರ ಜೊತೆ ಇರೋದು. ನನಗೆ ತುಂಬ ಅವ್ರ ಹತ್ರ ಕಲಿಬೇಕು ಅಂತ ತುಂಬ ಇತ್ತು. ಆದರೆ ಅವ್ರಿಗೆ ಅಷ್ಟೊತ್ತಿಗೆ ಅವರು ವೃದ್ಧಾಪ್ಯ, ಕಿವಿ ಕೇಳಿಸೋದು ತುಂಬ ತೊಂದರೆ ಆಯಿತು. ಆಮೇಲೆ ನಿಧಾನಕ್ಕೆ ಕಣ್ಣಿನ ಶಕ್ತಿ ಕುಂದುತ್ತಾ ಹೋಗಿ ಪೂರ್ತಿ ಅವರು ಕುರುಡ್ರೆ ಆಗ್ಬಿಟ್ರು. ಆದರೆ ಸಾಯೋವರೆಗೂ ಅವ್ರು ಮಾಡಿದ ಕೆಲಸ ಉಕ್ತಲೇಖನ ಹೇಳ್ತಾ ಇದ್ರು, ಕೃಷ್ಣ ಶರ್ಮಾ ಅವ್ರು ಬರ್ಕೊಳ್ತಾ ಇದ್ರು. ಆಮೇಲೆ ನಾನು ಅವ್ರ ಒಂಥರ ಅಸಿಸ್ಟೆಂಟ್ ಆಗಿ ಅವ್ರ ಜೊತೆನೇ ಇರ್ತಿದ್ದೆ. ಎಷ್ಟು ನನಗೆ ಅದರಿಂದ ಸಂತೋಷ, ತೃಪ್ತಿ, ಸಮಾಧಾನ ಸಿಕ್ತು. ಮತ್ತೆ ಎಲ್ಲ ಗಮನಿಸ್ತಾ ಇದ್ದೆ ಅವ್ರು ಮಾಡೋದು. ಏಕೆಂದ್ರೆ ಅವ್ರಿಗೆ ಕಣ್ಣು ಕಾಣಿಸ್ತಾ ಇರೋದ್ರಿಂದ ಫೋನ್ ಏನಾದ್ರು ಡಯಲ್ ಮಾಡ್ಬೇಕಾದ್ರೆ ಹೇಳ್ತಿದ್ರು, ನನಗಿದು ಡಯಲ್ ಮಾಡ್ಕೊಡು ಅಂತ ಹೇಳ್ತಿದ್ರು. ಆಮೇಲೆ ಪುಸ್ತಕಗಳು ಎಲ್ಲಿದೆ ತಮ್ಮ ಪುಸ್ತಕಗಳು ಅಂತ ಅವರು ಕರೆಕ್ಟಾಗಿ ನೋಡು, 3ನೇ ಅರೆಯಲ್ಲಿ ಕೈ ಹಾಕಿ ಇದು 4 ಪುಸ್ತಕಗಳು ಆದ್ಮೇಲೆ 5ನೇ ಪುಸ್ತಕ ರಟ್ಟಿನ್ ಬೈಂಡ್ ಹಾಕಿದ್ದೀನಿ, ಅದು ನಂದು, ಅದು ಸಿದ್ಧಾಂತ ಕೌಮುದಿ ತಗೊಂಬಾ ಅಂತ ಹೇಳೋರು. ಆ ಥರ ಅಷ್ಟು ಕರೆಕ್ಟಾಗಿ ಯಾವ ಪುಸ್ತಕ ಎಲ್ಲಿದೆ ಏನಿದೆ ಅಂತ ತಿಳ್ಕೊಂಡಿದ್ರು. ಅಂದರೆ ಅವ್ರಿಗೆ ತಾವೇ ಎಲ್ಲ ಮಾಡ್ಕೋಬೇಕು ಅಂತ, ತಮ್ಮ ಕೆಲಸ ಬೇರೆಯವ್ರಿಗೆ ಕೊಡಬಾರ್ದು ಅಂತ ಅವ್ರೊಂಥರ ಅಂಡರ್ ಪ್ಲೇಡ್ ಹಿಸ್ ಡಿಸಬಿಲಿಟಿ ಆಫ್ ಇದು ಪೂರ್ ವಿಷನ್ ಹಾಗೆ ಮಾಡ್ಕೊಂಡಿದ್ರು. ಅದು ನೋಡಿದಾಗ ಬಹಳ ದುಃಖ ಆಗತ್ತೆ, ಅದೆಲ್ಲ ನೆನಪಿಸ್ಕೊಂಡ್ರೆ ಬಹಳ ದುಃಖ ಆಗತ್ತೆ. ಆದರೆ ಆಮೇಲೆ ಇದು ಓದ್ತಾ ಇದ್ದೆ, ಅವರಿಗೆ ಡೈಲಿ ನ್ಯೂಸ್ ಪೇಪರ್ ಓದೋದು. ಎಷ್ಟು ಕಲಿತೆ ಆ ಸಂದರ್ಭದಲ್ಲಿ ಅಂತಂದ್ರೆ, ನನಗೆ ಇವೆಲ್ಲ ಪಾಲಿಟಿಕ್ಸ್ ಇಂಡಿಯಾದಲ್ಲೆಲ್ಲ ಹಿಂದೆ ನಡೆದಿದ್ದು ಎಲ್ಲ ಗೊತ್ತಿರಲಿಲ್ಲ. ಯಾಕೆ ಇವನು ಏನೋ ವ್ಯಂಗ್ಯವಾಗಿ ಬರ್ದಿದಾನಲ್ಲ, ಇವನು ಹಿಂಗೆ ಹೇಳಿದಾನಲ್ಲ, ಹಂಗೆ ಹೇಳ್ತಾನಲ್ಲ ಅಂತೆಲ್ಲ ಕೇಳಿದ್ರೆ ಎಲ್ಲ ವಿವರಗಳನ್ನ ಎಲ್ಲ ಕೊಡ್ತಾ ಇದ್ರು. ಆಮೇಲೆ ಎಲ್ಲ ಮನೆಗೆ ಬಂದ ವಿದ್ವಾಂಸರು, ಅವ್ರ ಸ್ನೇಹಿತರು ಎಲ್ಲ ಮಾತುಕತೆ ಎಲ್ಲ ಆಗ್ತಿರ್ಬೇಕಾದ್ರೆ ಆವಾಗ ಅವ್ರ ಹಿಂದೆಲ್ಲ ಸುಮ್ಮನೆ ಓಡಾಡ್ತಾ ಗುಟ್ಟಾಗಿ ಅವ್ರ ಮಾತುಕತೆನ ಕಿವಿ ಮೇಲೆ ಬೀಳಿಸ್ಕೋತಾ ಇರ್ತಿದ್ದೆ. ಈಗ ಅವ್ರು ಕೊನೆಗಾಲದಲ್ಲಿ ಹೆಚ್ಚಿಗೆ ಮಂಚದ ಮೇಲೆ ಕೂತ್ಕೊಂಡು ಎಲ್ಲ ವ್ಯವಹಾರ ಮಾಡ್ತಾ ಇದ್ರು.
ನಾನು ಹೋಗಿ ಆರಾಮಾಗಿ ಅವ್ರ ಪಕ್ಕ ಕೂತ್ಕೊಂಡು ಆಗೋದನ್ನೆಲ್ಲ ಗಮನಿಸ್ಕೊಂಡು ಅವರಿಗೆ ಏನ್ ಬೇಕೋ ಅದು ಮಾಡಿಕೊಂಡು ಅಲ್ಲಿ ನನ್ನ ಅಮೆರಿಕಾದಿಂದ ನನ್ನ ಫ್ರೆಂಡ್ಸ್ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ನಮ್ಮ ಅಪ್ಪಂಗೆ ಅಸಿಸ್ಟೆಂಟು ಮತ್ತೆ ನರ್ಸ್ ಆಗಿದ್ದೀನಿ ಅಂತ ಹೇಳ್ತಿದ್ದೆ. ಯಾಕೆ ನರ್ಸ್ ಅಂತೀಯ ಅಂದ್ರೆ ನಮ್ಮಪ್ಪ ನನಗೆ ಹುಷಾರಿಲ್ಲದಿದ್ರೆ ಅವರೇ ಹೇಳ್ತಾರೆ ಯಾವ ಔಷಧಿ ತಗೋಬೇಕು ಅಂತ. ಹಲೋ, ಹೇಳಿ, ಏನು ಪ್ರಶ್ನೆ? ಈಗ ಮೇಡಮ್, ಬೈ ಮಿಸ್ಟೇಕ್ ಅದು ಹ್ಯಾಂಡ್ ರೈಸ್ ಮಾಡಿರ್ಬೋದು, ನೀವು ಮುಂದುವರಿಸಿ. ಐಸಿ, ಓಕೆ. ಹಂಗಿದ್ರೆ ಮಾತಾಡ್ತೀನಿ, ಕೇಳಿಸುತ್ತಾ? ಕೇಳ್ತಾ ಇದೆ ಮುಂದುವರಿಸಿ. ಆಯ್ತು. ಹಾಗೆ ಆಯ್ತು. ಕೊನೆಗೆ ಆಸ್ಪತ್ರೆಗೆಲ್ಲ ನಾನು ಹೋಗೋದಿಲ್ಲ ಅಂತ ಹೇಳ್ಬಿಟ್ರು. ಮನೆ ಒಳಗಡೆನೆ ಕೊನೆಗೆ ಅವರಿಗೆ ಆಕ್ಸಿಜನ್ ಎಲ್ಲ ಬೇಕಾಯ್ತು. ಆಕ್ಸಿಜನ್ ತಂದು ಹಾಕದೆ, ಆಮೇಲೆ ಇದು IV ಫ್ಲೂಯಿಡ್ಸ್, ಅದು ಕೆಲವು ಸತಿ ಬೇರೆ ಬೇರೆ ಮೆಡಿಸಿನ್ನು ಅದೆಲ್ಲ ಮನೆಯಲ್ಲೇ ಮಾಡಿದ್ದಾಯ್ತು, ಎಲ್ಲ ಟ್ರೀಟ್ಮೆಂಟ್. ಆಮೇಲೆ ಅದೇ ಒಂದು ಅವರು ಭಾಷೆ ಮೇಲೆ ಒಂದು ದೊಡ್ಡ ಲೇಖನ ಬರೀಬೇಕು ಅಂತ, ಒಂದು ಗ್ರಂಥ ಬರೀಬೇಕು ಅಂತ ಶುರು ಮಾಡ್ಕೊಂಡಿದ್ರು. ಅದು ಮುಗ್ಸಕ್ಕಾಗ್ಲಿಲ್ಲ. ನಾನು ಆಗತ್ತೆ ಅಂತ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ದೆ. ಆದ್ರೆ ಅವಾಗ ಹೇಳಿದ್ರು, ಇಲ್ಲ ನನ್ಗೆ ಯಾಕೋ ಯೋಚನೆ ಮಾಡಿ ಸರಿಯಾಗಿ ಕೋಹರೆಂಟ್ ಥಾಟ್ಸ್ ಆ ಥರದ್ದೇ ಬರ್ತಾ ಇಲ್ಲ, ಲಾಜಿಕ್ ಇಲ್ಲ ನನ್ನ ಯೋಚನೆಯಲ್ಲಿ ಅಂದ್ಬಿಟ್ಟು ಶತಾವಧಾನಿ ಗಣೇಶ್ ಬಂದವ್ರಿಗೆ ಅವರಿಗೆ ಅದನ್ನೆಲ್ಲ ಕೊಟ್ಬಿಟ್ಟು ನೀವು ಅದನ್ನ ಮುಗಿಸ್ಬಿಡಿ ಅಂತ ಹೇಳಿ ಕೊಟ್ಬಿಟ್ರು. ಅವರಿಗೆ ಅದೇ ನನಗೆ ಬಹಳ ನೋವಾಗಕ್ಕೆ ಶುರುವಾಯಿತು. ಹೇಗೆ ನೋಡೋದು, ಎಷ್ಟು ಡಾಕ್ಟರು ಇದಾದ್ರೂ ನಾನು ಏನ್ ಮಾಡಬಲ್ಲೆ, ಯಾವ ನನ್ನ ಡಿಗ್ರಿ ಅನುಭವ ಏನೂ ಸಹಾಯಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಯಾವ ಒಂದು ಕಾಯಿಲೆ ಅಂತ ಇಲ್ಲ, ಹಾರ್ಟ್ ಪ್ರಾಬ್ಲಮ್ಮು, ಬ್ಲಡ್ ಪ್ರೆಷರು ಅಥವಾ ಡಯಾಬಿಟೀಸು ಆ ಥರದ್ದೆಲ್ಲ ಏನಿಲ್ಲ. ಒಂದು ಮೈ ಮೇಲೆ ಆಪರೇಷನ್ ಆಗಿರ್ಲಿಲ್ಲ, ನೀ ಜಾಯಿಂಟು, ಹಿಪ್ ಜಾಯಿಂಟು ಆ ಥರದ್ದು ಏನೂ ಆಗಿರ್ಲಿಲ್ಲ. ಆಗಿದ್ದು ಅಂದ್ರೆ ಕೆಟ್ರಾಕ್ಟ್ ಸರ್ಜರಿ ಆಗಿತ್ತು, ರೆಟಿನಲ್ ಡಿಟ್ಯಾಚ್ಮೆಂಟ್ ಆದಾಗ ಅದೊಂದು ಸರ್ಜರಿ ಕಣ್ಣಿಗೆ ಆಗಿತ್ತು. ಸೊ ಅವೆರಡು ಸರ್ಜರಿ ಬಿಟ್ರೆ ಏನೂ ಆಗಿಲ್ಲ. ಆದ್ರೆ ನನಗೆ ಗೊತ್ತು ಅವ್ರು ಹೊಟ್ಟೋಗ್ತಾರೆ. ಆದ್ರೆ ಹೌ ವಿಲ್ ಐ ಡೀಲ್ ವಿತ್ ಇಟ್? ನನ್ಗೆ ಏನೇನೋ ಅನ್ಸಕ್ ಶುರುವಾಯ್ತು, ಇಪ್ಪುವುದು ಎಲ್ಲ. ಈಗ ದೇವರು ನೋಡು, ನನ್ನ ದೇಹದಲ್ಲಿರೋ ನನ್ನ ದೈಹಿಕ ಆಯಸ್ಸನ್ನ ಈ ಪಾಯಿಂಟ್ ಅಲ್ಲಿ ಅರ್ಧ ನಮ್ಮಪ್ಪಂಗೆ ಕೊಟ್ರೆ ನಾನು ಇನ್ನೂ ಸ್ವಲ್ಪ ವರ್ಷನೋ ಏನೋ ವಾಟ್ ಎವರ್ ಇಟ್ ಈಸ್, ನಾನು ಒಂದಷ್ಟು ಪಾಠ ಎಲ್ಲ ಇನ್ನೂ ಹೇಳಿಸ್ಕೊಡೋದಿದೆ. ಅದೆಲ್ಲ ಕೇಳ್ಕೊಂಡು ಮೇಬಿ ವಿ ಕ್ಯಾನ್ ಗೋ ಲೀವ್ ದ ಅರ್ತ್ ಪ್ಲಾನೆಟ್ ಟುಗೆದರ್, ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡ್ಬೋದೇನೋ ಪಾಠನ, ಹಾಗೆಲ್ಲ ಯೋಚನೆ ಬರ್ತಾ ಇತ್ತು. ಆದ್ರೆ ಅದೇ ಇವ್ರು ಹೇಳ್ದಂಗೆ, ಶಾಂತ ಅವ್ರು ಹೇಳ್ದಂಗೆ, ನಾನು ಅವ್ರದ್ದು ಮಿನಿ ಮೆಂಟಲ್ ಎಕ್ಸಾಮ್ ಮಾಡಿದಾಗ ವಾಲ್ಮೀಕಿ ಆದಿಕವಿ ರಾಮಾಯಣ ಜ್ಞಾಪಕ ಇತ್ತು. ಆದ್ರೆ ಪಾಣಿನಿ ಯಾರು ಅಂತ ಹೇಳಿದಾಗ ಅವರಿಗೆ ಗೊತ್ತಿಲ್ಲ ಅಂತಂದ್ರು. ಅದೇ ಕೊನೆ ನಾನು ಅವ್ರ ಜೊತೆ ಮಾತಾಡಿದ್ದು. ಶತಾವಧಾನಿಗಳ ಹತ್ರ ಹೇಳಿದ್ರಂತೆ ಅವರು, ನಾನು ಯಾವತ್ತು ಪಾಣಿನಿಯನ್ನ ಮರೀತೀನೋ ಆ ದಿನ ನಾನು ಈ ಭೂಮಿ ಮೇಲೆ ಇರೋದಿಲ್ಲ ಅಂತ. ಅದ್ ನೋಡಿ ಅದು ಹೆಂಗೆ ಅಂತ ನಾನು ಅದೇ ಪ್ರಶ್ನೆಗಳನ್ನು ಕೇಳ್ಬೇಕು ಅವೆರಡೆ, ಯಾಕಂದ್ರೆ ನನಗೆ ಈ ವಿಷಯ ಗೊತ್ತಿರ್ಲಿಲ್ಲ. ಆಮೇಲೆ ಶತಾವಧಾನಿಗಳು ಹೇಳಿದ್ರು, ನಂತರ ಅವ್ರು ಹೇಳಿದ್ರು, ನಾನು ಹೇಗ್ ಸಾಯ್ಬೇಕು ಅಂತಂದ್ರೆ ನನ್ನ ತಲೆಗೆ ಪಾಣಿನಿ ಇರ್ಬೇಕು, ನನ್ನ ಹೃದಯದ ಮೇಲೆ ವಾಲ್ಮೀಕಿ ಇದೆ ರಾಮಾಯಣ ಇರ್ಬೇಕು, ಹಾಗೆ ನಾನು ಸಾಯ್ಬೇಕು ಅಂತ ಇಷ್ಟಪಡ್ತೀನಿ ಅಂತ. ಅದು ಹಾಗೆ ಆಯ್ತು. ವಾಲ್ಮೀಕಿ ನೆನಪಲ್ಲಿ ಉಳ್ದ, ಪಾಣಿನಿಯನ್ನ ಮರೆತು ಅವತ್ತೇ ಹೊಟ್ಟೋದ್ರು ಅವರು ಆಗ್ಲೇ. ಸೊ ಇನ್ನೇನು ಹೇಳಿ, ಐ ಆಮ್ so lucky to have such a great father, mother and all of you. ಈಗ ನೋಡಿ, ನಮ್ಮ ಅಪ್ಪ ಇಲ್ಲಿದ್ರು, ಇಲ್ಲಿ ಭೂಮಿ ಮೇಲೆ ಎಂಥ ಇದನ್ನ ಸಂಘವನ್ನ ಬಿಟ್ಟು ಹೋಗಿದ್ದಾರೆ ಅಂದ್ರೆ, ಶತಾವಧಾನಿ ಗಣೇಶ್ ಅವ್ರನ್ನ ನಾನು ಸ್ವಂತ ನನ್ನ ಸಹೋದರ ಅಂತ ಅನ್ಕೋತೀನಿ. ಅವ್ರು ನನಗೆ ಎಷ್ಟು ಇದರಲ್ಲಿ ಗೈಡ್ ಮಾಡ್ತಾರೆ ಎಲ್ಲ. ನನ್ಗೆ ಬೇಕು ಅಂತಿದ್ರು ಇದನ್ನ
ಅದು ಮಾಡಿ ಇದು ಮಾಡಿ ಅಂತ ಗೈಡ್ ಮಾಡ್ತಾರೆ. ಅವರಿಂದ ಒಂದು ದೊಡ್ಡ ಸರ್ಕಲ್ ಆಫ್ ಫ್ರೆಂಡ್ಸ್ ಎಲ್ಲ ಪರಿಚಯ ಆಯ್ತು. ಹಾಗೆ ಗಾಯತ್ರಿಯವರದ್ದು ಪರಿಚಯ ಆಯ್ತು. ಗಾಯತ್ರಿಯಿಂದ ಅವರು ನನ್ನನ್ನ ನಿಮ್ಮ ಜಿಜ್ಞಾಸಾ ಗ್ರೂಪಿಗೆ ಕರೆತಂದ್ರು. ಹೀಗೆ ಎಲ್ಲ ನಿಮ್ಮಂತ ಸಜ್ಜನರು, ವಿದ್ವಾಂಸರು, ಅನೇಕ ಲಲಿತ ಕಲೆಗಳಲ್ಲಿ ಆಸಕ್ತಿ ಇರೋರು ಅಂಥವ್ರದ್ದೆಲ್ಲ ಪರಿಚಯ ಆಯ್ತು. ಇದೆಲ್ಲ ಒಂಥರ ನಮ್ಮಪ್ಪನ ಪ್ರಸಾದ ಅನ್ಕೋತೀನಿ. ಅಂದ್ರೆ ನಾನಿರದಿದ್ರು ನೋಡಮ್ಮ, ಐ ಆಮ್ ಸ್ಟಿಲ್ ಟೇಕಿಂಗ್ ಕೇರ್ ಆಫ್ ಯು ಇನ್ ಡಿಫ್ರೆಂಟ್ ವೇಸ್ ಲೈಕ್ ದಿಸ್ ಅಂತ. ನಾನು ಬೇರೆ ನಮ್ಮಪ್ಪ ಏನು ಕಾಲಹರಣ ಮಾಡಬಾರ್ದು ಅಂತ ಯಾವಾಗಲೂ ನಾನು ನಮ್ಗೆಲ್ರಿಗೂ ಹೇಳ್ತಾ ಇದ್ರು, ಮಕ್ಕಳಿಗೆಲ್ಲ. ಹಾಗಾಗಿ ಇವಾಗ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ, ಒಂದು ನೋಟ್ಬುಕ್ ಇಟ್ಕೊಂಡು ಪ್ರತಿದಿನ ನಾನು ಏನಾದ್ರು ಹೊಸದು ಓದಿದ್ದು, ಕಲ್ತಿದ್ದು, ಸ್ಟಡಿ ಸರ್ಕಲ್ ಅಲ್ಲಿ ಡಿಸ್ಕಷನ್ ಮಾಡಿದ್ದು ಅದನ್ನ ಒಂದು ನೋಟ್ಸ್ ಮಾಡಿಬಿಟ್ಟು ಬರಿತಾ ಹೋಗ್ತೀನಿ. ಯಾವ ಇಸ್ವಿ, ಯಾವ ಇದು ತಿಂಗಳು, ವರ್ಷ ಈಗಾಗಲೇ ಅವ್ರು ಹೋಗಿ ಈ ಜನವರಿ 25ಗೆ 11 ವರ್ಷ ಆಗತ್ತೆ. ಸುಮಾರು 10-11 ನೋಟ್ಬುಕ್ ಆಗಿದೆ ಈಗ. ನಾನು ಒಂದೊಂದ್ಸತಿ ಅವ್ರಿಗೆ ಕಾಫಿ ತುಂಬಾ ಇಷ್ಟ ಇರುತ್ತೆ, ನನಗೂ ತುಂಬಾ ಕಾಫಿ ಅಂದ್ರೆ ತುಂಬಾ ಇಷ್ಟ. ಸೊ ನಾನು ಕಾಫಿ ಏನಾದ್ರು ಒಳ್ಳೆ ಇದು ಮಾಡಿಕೊಂಡಾಗ ಹಿಂಗ್ ಕಾಫಿ ಕುಡಿತಾ ಅವ್ರ ಹತ್ರ ಹೋಗ್ಬಿಟ್ಟು, ಅಯ್ಯೋ ನೋಡಿ ಇವತ್ತು ಪೇಪರಲ್ಲಿ ಈ ನ್ಯೂಸ್ ಬಂದಿದೆ, ಇದ್ರ ಅರ್ಥ ಆಗ್ತಾ ಇಲ್ಲ, ನಿಮ್ಮ ಸಲಹೆನೋ ಅಥವಾ ನಿಮ್ದು ಹಾಸ್ಯನೋ ವ್ಯಂಗ್ಯನೋ ಏನಾದ್ರೂ ಒಂದ್ ಸ್ವಲ್ಪ ಹೇಳಿದಿದ್ರೆ ನಂಗೆ ಅರ್ಥ ಆಗ್ತಿತ್ತು. ಆಮೇಲೆ ನೀವಿರೋ ಜಾಗಕ್ಕೆ ನಾನೇನಾದ್ರೂ ಬಂದ್ಬಿಟ್ರೆ ಅದೇ ಜಾಗಕ್ಕೆ ನಾ ಬರ್ತೀನೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ನೀವದು ಒಳ್ಳೆ ಪಾಸಿಟಿವ್ ಸ್ವರ್ಗದಲ್ಲಿ ಇರ್ಬೋದು, ನಾನೆಲ್ಲ ಯಾವ ನರಕಕ್ಕೆ ಹೋಗಿ ಬೀಳ್ತೀನೋ, ನನ್ನ ಲೈಫ್ ಸ್ಟೈಲು ನಂದು ಎಲ್ಲ. ಆದ್ರೆ ಬಂದಾಗಿ ಅಕಸ್ಮಾತ್ ಮೀಟ್ ಆದ್ರೆ ಅವ್ರು ನನ್ನನ್ನು ಶಣ್ಣಮ್ಮ ಅಂತ ಕರೀತಾ ಇದ್ರು. ಶಣ್ಣಮ್ಮ, ಏನು ನಾನು ಹೋದ್ಮೇಲೆ ಅಷ್ಟು ವರ್ಷ ಭೂಮಿ ಮೇಲೆ ಇದ್ದೆ, ಏನು ಕಾಲಹರಣ ಹೆಂಗ್ ಮಾಡ್ತೀಯಾ ಅಥವಾ ಏನಾದ್ರು ಒಳ್ಳೇದ್ ಮಾಡ್ತೀಯಾ, ಏನಾದ್ರು ಕಲ್ತಿಯಾ, ಜನರಿಗೆ ಏನಾದ್ರು ಉಪಕಾರ ಮಾಡ್ತೀಯಾ ಅಂತ ಕೇಳಿದ್ರೆ ಅಷ್ಟು ನೋಟ್ಬುಕ್ ನನ್ನ ಜೊತೆ ಕರ್ಕೊಂತ ಬಂದ್ಬಿಟ್ಟು ನಿಮ್ಮನ್ನ ಇಟ್ಟು ಹೋಗ್ತೀನಿ. ಈ ನೋಟ್ಬುಕ್ ನೋಡ್ಕೊಳ್ಳಿ, ಯಾವತ್ತು ಯಾವ ಇಸ್ವಿ ಯಾವ ತಿಂಗಳು ಏನನ್ನು ಕಲಿತೆ, ಯಾವ ಪುಸ್ತಕ ಓದಿದೆ, ಯಾವ ಹೊಸ ವಿಷಯ ಬಂತು ಅಂತ ಹೀಗೆ ಒಂಥರ ಏನು ನಾನೇ ನನ್ನ ಮೈ ಓನ್ ವಿಯರ್ಡ್ ಸೆನ್ಸ್ ಹ್ಯೂಮರ್ ಹಾಗೆ ಮಾಡಿಕೊಂಡು ಇರ್ತೇನೆ. ಹಂಗೆ ತುಂಬಾ ಧನ್ಯವಾದಗಳು ಇಷ್ಟು ನನ್ನ ಮಾತು ಕೇಳಿದ್ದಕ್ಕೆ. ಸಾರಿ, ನಂದು ತುಂಬಾ ಆರ್ಗನೈಸ್ಡ್ ಟಾಕ್ ಆಗಿರಲಿಲ್ಲ, ಆದರೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ರಿಗೂ ನಾನು ತುಂಬಾ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಕವಿತಾ ಅವರೇ ಏನ್ ಮಾಡ್ಬೇಕು? ನಮಸ್ಕಾರ ಮೇಡಮ್, ನಾನು ಜಿ.ವಿ. ಅರುಣ ಮಾತಾಡ್ತಾ ಇರೋದು. ನಮಸ್ಕಾರ. 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 ದೇವರದ್ದು ಹೇಳಲಿಲ್ಲ ನಾನು. ಇಲ್ಲ ಪರವಾಗಿಲ್ಲ, ಗೊತ್ತಾಗುತ್ತೆ ಮೇಡಮ್. ಒಂದೇನು ಅಂದ್ರೆ, ನಿಮ್ಮ ತಂದೆಯವ್ರ ಬಗ್ಗೆ ನಮಗೆ ಇರುವಂತ ಪೂಜ್ಯ ಭಾವನೆ ನಿಮಗೆ ಖಂಡಿತ ಗೊತ್ತಿರುತ್ತೆ. ಆದರೆ ಇವತ್ತು ನೀವು ಹೇಳಿದ ಮಾತುಗಳನ್ನು ಕೇಳಿ ಅವ್ರ ಮೇಲಿನ ಗೌರವ ನಮಗೆ ದ್ವಿಗುಣ ಆಗೋಯ್ತು. ಹಾಗೆ ಅಂತ ಅದಕ್ಕಾಗಿ ನಾವು ನಿಮಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತೀನಿ. ಬಹಳ ಚೆನ್ನಾಗಿತ್ತು, ಬಹಳ ಆತ್ಮೀಯವಾಗಿತ್ತು. ಮನೆಯ ಒಳಗೆ ಕಾಫಿ ಕುಡಿತಾ ನಾವು ಏನು ಮಾತಾಡ್ಕೋಬೋದೋ ಆ ರೀತಿ ವಿಚಾರಗಳನ್ನ ಬಹಳ ಸೂಕ್ತವಾಗಿ ಮತ್ತು ಆಕರ್ಷಕವಾಗಿ ಮತ್ತು ಮನಕ್ಕೆ ಮುಟ್ಟು ಹಾಕಿ ತಿಳಿಸಿದ್ರಿ. ಅದಕ್ಕಾಗಿ ನಿಮ್ಗೆ ಅತ್ಯಂತ ಧನ್ಯವಾದಗಳು ಮೇಡಮ್. ಯಾವಾಗ ಬಂದು ಮೀಟ್ ಮಾಡ್ತೀನಿ. ನಮಸ್ಕಾರ. ಆಯ್ತು, ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ನಾನು ಆರತಿ ಮಾತಾಡೋದು. ಓ, ಹೇಳಿ ಆರತಿ ಅವರೇ. ಚೆನ್ನಾಗಿದ್ದೀರಾ? ನಾನ್ ಸ್ವಲ್ಪ ತಡವಾಗಿ ಸೇರ್ಕೊಂಡೆ, ಆಚೆ ಹೋಗಿದ್ದೆ. ಬಹಳ ಖುಷಿ ಆಯ್ತು. ನಿಜವಾಗ್ಲೂ ನಾನು ನಿಮ್ಗೆ ಗೊತ್ತು, ನಿಮ್ ಪಕ್ಕದ ಮನೆಯಲ್ಲೇ ಇದ್ದಿದ್ದು. ನಾನ್ 4 ವರ್ಷದ ಮಗು ಇದ್ದಾಗ್ಲಿಂದ ನಿಮ್ ತಂದೆಯವ್ನ ನೋಡಿದೀನಿ. ನಮ್ ಪಕ್ಕದ ಮನೆ ತಾತ ಅಂತ ಅಷ್ಟೇ ಗೊತ್ತಿತ್ತು. ನಾನು ಈ ಸಂದರ್ಭದಲ್ಲಿ ಒಂದು ಚಿಕ್ಕ ವಿಚಾರ ಹೇಳ್ಕೊಳಕ್ ಇಷ್ಟಪಡ್ತೀನಿ. ನಾವು ನಿಮ್ ಮನೇಲಿ ಒಂದು ಪಾರಿಜಾತದ ಮರ ಇತ್ತು, ನೆನ್ಪಿದ್ಯಾ? ಹೌದು. ಪಾರಿಜಾತ, ತುಂಬಾ ಪಾರಿಜಾತ ಬಿಡ್ತಿತ್ತು. ಅಮ್ಮ ಪಾರಿಜಾತ ತರ ಕಳಿಸೋರು, ಕೇಳ್ಕೊಂಬಾ ಸ್ವಲ್ಪ ಅಂತ.
ಬಂದಾಗ್ಲೆಲ್ಲ ಕೆನ್ನೆ ಸೌರೋರು, ಚಾಕ್ಲೇಟ್ ಕೊಡೋರು, ಕಲ್ಸಕ್ರೆ ಕೊಡೋರು, ಚೆನ್ನಾಗ್ ಮಾತಾಡ್ಸೋರು. ನಾನು ಹೈಸ್ಕೂಲಲ್ಲಿ ಇದ್ದಾಗ ಸಂಸ್ಕೃತ ಎಲ್ಲ ಕಲಿಬೇಕಾದಾಗ ಗುಣಸಂಧಿ, ಎಣಸಂಧಿ, ಚಿಕ್ಕ ಚಿಕ್ಕ ವಿಚಾರನೆಲ್ಲ ಕೇಳಕ್ ಓಡ್ ಬಂದ್ಬಿಡ್ತಿದ್ದೆ. ಕುಡಿತಲ್ಲಿ ನಿಂತಲ್ಲಿ ಅವರು ವಿದ್ವಾಂಸರ ಜೊತೆ ಮಾತಾಡುವಾಗ ಅಲ್ಲೇ ಒಂದ್ ನಿಮಿಷ ನಿಂತು ನನಗೆ ಹೇಳ್ಕೊಟ್ಬಿಟ್ಟು ಕಳ್ಸೋರು. ಅವರು ನಂಗೆ ಕಲಿಯೋದಕ್ಕೆ ಅಂತ ವ್ಯಾಕರಣದ ಪುಸ್ತಕ ಕೊಟ್ಟಿದ್ದು ಇನ್ನೂ ಇವತ್ತಿಗೂ ನನ್ನ ಹತ್ರ ಇದೆ. ಹೀಗೆ ಬಹಳ ಸೊಗಸಾದ ನೆನಪುಗಳು ಇದೆ. ಆಮೇಲೆ ನಾನು ಈ ಸಂಸ್ಕೃತ ಲೋಕಕ್ಕೆ ಬಂದಾಗ ಗೊತ್ತಾಯ್ತು ಇಷ್ಟು ದೊಡ್ಡ ವ್ಯಕ್ತಿಯಾ ಇವ್ರು ಪಕ್ಕದ ಮನೆಯಲ್ಲೇ ಇದ್ರಲ್ಲ ಅಂತ. ಮತ್ತೆ ಯಾವತ್ತೂ ಬರಿಗೈಯಲ್ಲಿ ಕಳ್ಸಿದ್ದೇ ಇಲ್ಲ. ನಮ್ ಮನೆ ಮುಂದೆ ಹಳ್ಳಿ ಕಟ್ಟೆ ಇದೆಯಲ್ಲ, ಅಲ್ಲೇ ಅವ್ರು ಯಾವಾಗ್ಲೂ ಕುತ್ಕೊಂಡು ಇವ್ರು ಅನಂತರಂಗಾಚಾರ್ ಜೊತೆ ಎಲ್ಲ ಅಲ್ಲಿ ಮಾತಾಡೋರು ಯಾವಾಗ್ಲೂ. ಸೊ ನಮ್ ಮನೆ ಮುಂದೆನೆ ಹೋಗಿ ಬರೋರು, ತುಂಬಾ ಸಲ ನಮ್ ಮನೆಗೂ ಬರೋರು. ತುಂಬಾ ಪ್ರೀತಿಯಿಂದ ಮಾತಾಡ್ಸೋರು. ಅಂಡ್ ಲಾಸ್ಟ್ ಅಲ್ಲಿ ಅವರು ಮೈಸೂರ್ಗೆ ಗಿರಿನಗರ್ಗೂ ಅಥವಾ ಗಿರಿನಗರ್ಗೆ ಶಿಫ್ಟ್ ಆಗೋವಾಗ ವಿಜಯನಗರ್ ಮನೆಯಲ್ಲಿ ನಮ್ ಮನೆ ರೋಡಲ್ಲಿ ಇದ್ರಲ್ಲ ಅಲ್ಲಿ ಕರೆದು ಒಂದಷ್ಟು ಬುಕ್ಸ್ ತಗೊಮ್ಮ ಯಾವ್ದ್ ಬೇಕಾರು ಅಂತ ಒಂದ್ ರಾಶಿ ಬುಕ್ಸ್ ಇದ್ವು. ಅದ್ರಲ್ಲಿ ನಾನೊಂದಷ್ಟು ಪುಸ್ತಕ ಎತ್ತಿಟ್ಕೊಂಡೆ. ಅದ್ರಲ್ಲಿ ನಂಗೆ ಎಷ್ಟು ಸಂತೋಷ ಆಗತ್ತೆ ಅಂದ್ರೆ DVG ಅವರ ಹಸ್ತಾಕ್ಷರ ಇದೆ ಕೆಲವು ಪುಸ್ತಕಗಳಲ್ಲಿ. ಅದೆಲ್ಲ ನನಗೆ ಕೊಟ್ಟಿದ್ದಾರೆ. ಅವ್ರ ಆಶೀರ್ವಾದ ತುಂಬಾ ದೊಡ್ಡದು. ಮತ್ತೆ ನನ್ ಮದ್ವೆಗೂ ಬಂದಿದ್ರು, ಊಟನೂ ಮಾಡಿದ್ರು. ಹೇಳಿದ್ರು, ನೋಡು ಬಂದಿದೀನಿ, ಎಲ್ಲಾ ಕಡೆ ಹೋಗಲ್ಲ, ನಿನ್ ಮದ್ವೆಗ್ ಬಂದಿದೀನಿ, ಊಟ ಮಾಡಿದೀನಿ ಅಂತ. ಯಾವಾಗ್ಲೂ ಹೇಳೋರು, ನಿರಾಶ್ರಮಿ ಆಗಿರ್ಬಾರ್ದಮ್ಮ, ಮದ್ವೆ ಆಗು ಅಂತ. ಆಮೇಲೆ ನನ್ ಮಗ ಹುಟ್ಟೋ ಒಂದು 3 ದಿನದ ಮುಂಚೆ ಅವ್ರು ಮೈಸೂರ್ಗ್ ಹೊರಟ್ರು. 3 ದಿನ. ಇವನ್ ಮಾರ್ಚ್ 29 ಹುಟ್ಟಿದ್ದು. ಅದಕ್ಕೊಂದ್ 3 ದಿನದ ಮುಂಚೆ ಮೈಸೂರ್ಗ್ ಶಿಫ್ಟ್ ಆದ್ರು. ಮೈಸೂರ್ಗ್ ಶಿಫ್ಟ್ ಆಗುವಾಗ, ಅಯ್ಯೋ ನಿನ್ ಮಗು ನೋಡಕ್ ಆಗಲ್ವಲ್ಲಮ್ಮ ನಂಗೆ ಅಂತ ಹೇಳಿದ್ರು. ಸೊ ನಿಷ್ಕ್ರಮಣ ಸಂಸ್ಕಾರ ಮಾಡುವಾಗ ನಾವು ಮೈಸೂರಿಗೆ ಕರ್ಕೊಂಡ್ ಹೋದ್ವಿ. ನಮ್ಮ ಮಗುನ ಕರ್ಕೊಂಡ್ ಹೋಗಿ ಅವ್ರ ಮಡ್ಲಲ್ಲಿ ಇಟ್ವಿ. ನಿಮ್ಮ ಅಣ್ಣನಿಗೆ ಮೊಮ್ಮಗು ಹುಟ್ಟಿತ್ತು ಅವಾಗ, ನಂದಿನಿ ಅನ್ಸತ್ತಲ್ಲ ಮಗು. 3 ದಿನದ ಮುಂಚೆ ಹುಟ್ಟಿತ್ತು ಹೆಚ್ಚು ಕಡಿಮೆ. ತುಂಬಾ ಖುಷಿ ಪಟ್ರು. ಮೈಸೂರಲ್ಲೂ ಸುಮಾರು ಸಲ ಭೇಟಿ ಆಗ್ತಿದ್ವಿ. ನನಗೆ ಒಂದೇನಂತ ಅಂದ್ರೆ, ಅವರು ನಿಜವಾದ ಋಷಿಗಳು ಹೆಂಗಿರ್ತಾರೆ ಅಂತ ನಾನು ಅವ್ರಲ್ಲಿ ನೋಡಿದೀನಿ. ಅಷ್ಟು ವಿದ್ಯೆ ಇದ್ರು ಅದು ಅವ್ರಿಗೆ ಭಾರವಾಗಿರ್ಲಿಲ್ಲ. ತುಂಬಾ ಸರಳವಾಗಿರ್ತಿದ್ರು. ಯಾವತ್ತೂ ಅವರ ಸಮ್ಮುಖದಲ್ಲಿ ನಿಂತಾಗ ಅವರು ಎಷ್ಟು ದೊಡ್ಡ ವಿದ್ವಾಂಸರೋ ಅದೆಲ್ಲ ಮರೆತು ತುಂಬಾ ಆತ್ಮೀಯರೊಂದಿಗೆ ಒಂದು ಸ್ವಂತ ತಾತ ಜೊತೆಗೆ ತಂದೆಯೊಂದಿಗೆ ಮಾತಾಡೋ ತರ ಅನ್ನಿಸ್ತಾ ಇತ್ತು. ಅದು ಅವರ ಹಿರಿಮೆ. ಎಲ್ಲಾ ವಿದ್ಯೆಯು ಅವರಲ್ಲಿ ಜೀರ್ಣವಾಗಿ ಅದು ಅತ್ಯಂತ ವಿನಮ್ರ ಭಾವವಾಗಿತ್ತು. ನಾನು ಕಂಡಂತಹ ಅಭಿನವ ಋಷಿಗಳಲ್ಲಿ ರಾಮಚಂದ್ರಾಯರು, ನಮ್ಮ ರಂಗನಾಥ್ ಶರ್ಮರು ಇಬ್ಬರು ಅಭಿನವ ಋಷಿಗಳು ಅಂತಲೇ ಹೇಳ್ತೀನಿ. ವೇದ ಕಾಲದ ಋಷಿಗಳು ಹೇಗಿದ್ರು ಅನ್ನೋದು ಇವರಿನ ಮೂಲಕ ನಮ್ಗೆ ಗೊತ್ತಾಗತ್ತೆ. ಇನ್ನೂ ಎಷ್ಟೋ ಇದೆ, ಆದ್ರೆ ತುಂಬಾ ಖುಷಿ ಆಯ್ತು. ಅಟ್ಲೀಸ್ಟ್ ಅವ್ರ ಪಕ್ಕದ ಮನೆಯಲ್ಲೇ ಬೆಳೆದೆ ನಾನು ಅಷ್ಟು ವರ್ಷ. ಸುಮಾರು ವರ್ಷ ನೆಂದಾಗ್ಲೆಲ್ಲ ಓಡೋಗ್ತಾ ಇದ್ದೆ. ಒಂದು ದೊಡ್ಡ ಲೈಬ್ರರಿ ಇದ್ದ ಹಾಗೆ. ಅವರು ಇಲ್ಲಿಂದ ವಿಜಯನಗರ ಬಿಟ್ಟು ಹೋಗ್ತಾರೆ ಅಂದ್ರೆ, ಅಯ್ಯೋ ದೇವ್ರೆ ಏನಪ್ಪಾ ಅಂತ. ನಾನೊಂದು ಶ್ಲೋಕಾನು ಬರ್ಕೊಟ್ಟಿದ್ದೆ ಅವ್ರಿಗೆ. ವಿದ್ಯಾರಣ್ಯರಿಲ್ಲದ ವಿಜಯನಗರ ಗತಶೋಭಾ ಆಗೋಗ್ಬಿಟ್ಟಿದೆ, ನಷ್ಟ ಶೋಭಾ ಆಗಿದೆ ಅಂತ ವಿದ್ಯಾರಣ್ಯಹೀನವಾದ ವಿಜಯನಗರಕ್ಕೆ ಶೋಭೆಯೇ ಇಲ್ಲ ಅಂತ ಬರ್ಕೊಟ್ಟಿದ್ದೆ ನಾನು. ತುಂಬಾ ಚೆನ್ನಾಗಿತ್ತು ಶಾರದಾ ಭಗಿನಿ, ತುಂಬಾನೇ ಚೆನ್ನಾಗಿತ್ತು. ನಾನು ಫಸ್ಟ್ ಹಾಫ್ ಮಿಸ್ ಆಯ್ತು, ಬಟ್ ಆಮೇಲೆ ಕೇಳಿಸ್ಕೊಂಡೆ. ಅಲ್ಲೇ ಅವ್ರನ್ನೇ ನೋಟ್ಸ್ ಮಾಡ್ಕೊಂಡೆ ಏನಾದ್ರು ಮಾತಾಡೋದಕ್ಕೆ. ಆದ್ರೆ ಒಂದ್ಸತಿ ಮಾತು ಶುರುವಾದ್ಮೇಲೆ ನೋಟ್ಸ್ ಕಡೆ ತಲೆ ಹೋಗ್ಲಿಲ್ಲ, ಕಣ್ಣು. ನಿಮ್ ಮನಸ್ಸು ಹೃದಯ ತುಂಬಾ ಇದೆಯಲ್ಲ ನೋಟ್ಸ್ ರೆಡಿಯಾಗಿ. ತುಂಬಾ ಚೆನ್ನಾಗಿತ್ತು. ತುಂಬಾ ಖುಷಿ ಆಯ್ತು. ತುಂಬಾ ಧನ್ಯವಾದಗಳು. ಬಂದಿದ್ದಕ್ಕೂ ಅಷ್ಟೇ. ಯಾಕಂದ್ರೆ ನಾನ್ ಹಿಂದೆ ಹೇಳಿದ್ದೀನಿ, ನೀವೇ ಅವ್ರ ನಿಜವಾದ ಮಗಳು ಅಂತ. ಯಾಕಂದ್ರೆ ಅವ್ರಿಗೆ ತುಂಬಾ ಅಭಿಮಾನ. ಅವರ ಪ್ರಿಯವಾದ ಸಂಸ್ಕೃತ ಕ್ಷೇತ್ರ, ಸನಾತನ ಧರ್ಮ ಅಷ್ಟು ಮಾಡ್ತಾ ಇದ್ದೀರಿ ನೀವು. ಹಾಗಾಗಿ ಐ ಆಮ್ ಪ್ರೌಡ್ ಟು ಸೇ ದಟ್ ಯು ಆರ್ ಮೈ ಸಿಸ್ಟರ್. ಧನ್ಯಾಸ್ಮಿ. ನಮಸ್ಕಾರ ಮೇಡಮ್. ನಮಸ್ಕಾರ. ನಾನು ಅಂತ ಮೇಡಮ್ಗೆ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ನಿಮ್ಮಿಬ್ಬರಿಗೂ. ಮೇಡಮ್, ನೀವು ನಿಜವಾಗಿ ಇವತ್ತು ದೊಡ್ಡ ಸಾಹಿತಿ ಪಂಡಿತರ ಮಕ್ಕಳು ಅಂತ ಸಾಬೀತು ಮಾಡ್ಬಿಟ್ರಿ. ನಾವು ಡಾಕ್ಟರ್ ಅಂದ್ಕೂಡಲೇ ನೀವು PhD ಮಾಡಿದ್ದೀರಾ ಅಂತ ಕಲ್ಪನೆ ಇತ್ತು ನನಗೆ. ಆದ್ರೆ ನೀವು ಮೆಡಿಸಿನ್ ಮಾಡಿದ್ರಿ. ಆದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಪ್ರತಿಯೊಬ್ರು ಜೀವನದಲ್ಲೂ ಈ ರೀತಿ ಇರೋವೇನೆ
ಆದ್ರೂ ಅದನ್ನ ಸಹಿಸ್ಕೋತೀವಲ್ಲ, ಅದು ಬಹಳ ದೊಡ್ಡದು. ನಾವ್ ಯಾವ ರೀತಿ ಮುಂದೆ ಬರ್ತೀವಿ ಅವ್ರನ್ನ ನೋಡಿ ನಾವು ನಿಜವಾಗಿ ಅವ್ರ ಪುಸ್ತಕಗಳನ್ನ ಓದಿದ್ರೆ ನಮ್ಗೆ ಅದ್ರ ಬಗ್ಗೆ ತಿಳುವಳಿಕೆ ಬರುತ್ತೆ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹೌದು, ಹಿರಿಯ ಜೀವದ ಬಗ್ಗೆ ಬಹಳ ಹೇಳಿದ್ರಿ. ನೀವು ಅವ್ರ ಜೊತೆ ನಡ್ಕೊಂಡಿದ್ದು, ಅವ್ರನ್ನ ನೋಡ್ಕೊಂಡಿದ್ದು, ಬಹಳ ದೊಡ್ಡ ಸೇವೆ ಮಾಡಿದ್ದೀರಿ, ತಂದೆಯವ್ರ ಸೇವೆನ. ದೇವ್ರು ಚೆನ್ನಾಗಿಟ್ಟಿರ್ಲಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು ಉಮಾದೇವಿ ಅವ್ರೆ. ಥ್ಯಾಂಕ್ ಯು ಮೇಡಮ್. ಕವಿತಾ ಅವರೇ. ಹಾ ಮೇಡಮ್, ಬೇರೆ ಯಾರು ಪ್ರಶ್ನೆ ಕೇಳೋದೇನು ಇಲ್ಲ ಅಂತಂದ್ರೆ ಈ ಕಾರ್ಯಕ್ರಮನ ಕೊನೆಗೊಳಿಸೋಣ. ಶಾರದಾ ಮೇಡಮ್ ಅವ್ರೆ, ನಿಮ್ ತಂದೆ ಬಗೆಗಿನ ಎಷ್ಟೊಂದ್ ನೆನಪುಗಳನ್ನ ನಮ್ ಮುಂದೆ ತೆರೆದಿಟ್ಟು ನಮ್ಗೆಲ್ಲಾದು ಅವ್ರು ಹೇಗಿದ್ರು ಅಂತ ದೊಡ್ಡ ಹಿರಿಯ ಜೀವ, ಎಷ್ಟೊಂದು ವಿದ್ವಾಂಸರು, ಎಷ್ಟೊಂದು ಭಾಷೆ, ಎಷ್ಟೊಂದು ಇದೆಲ್ಲ ತಿಳ್ಕೊಂಡವ್ರು ಯಾವ ರೀತಿ ಇದ್ರು ಅನ್ನೋದನ್ನ ಎಲ್ರಿಗೂ ಹೇಳಿ ತಿಳಿಸಿದೀರಾ. ಇದು ನಮ್ಮ ಜಿಜ್ಞಾಸಾ ಇದ್ರಿಂದ ಮೊದಲನೇ ಕಾರ್ಯಕ್ರಮ. ಈ ನಮ್ ಪ್ರಯತ್ನನ ಸಂಪನ್ನಗೊಳಿಸಿದ್ದೀರಾ. ನಿಮಗೆ ಒಂದ್ಸತಿ ನಾನ್ ನಿಮ್ಮನ್ನ ಕೇಳ್ಕೊಂಡೆ, ಅಷ್ಟಕ್ಕೇನೆ ನೀವು ತುಂಬಾನೇ ಖುಷಿಯಿಂದ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು ಮೇಡಮ್. ಕವಿತಾ ಅವರೇ, ಆ ಮೊದಲನೇ ಪ್ರಯತ್ನನೇ ತುಂಬಾ ಯಶಸ್ವಿಯಾಗಿದೆ. ಶಾರದಾ ಅವರಂತೂ ಏನು ಓತಪ್ರೋತವಾಗಿ ನಿಜವಾಗ್ಲೂ ನಾವೇ ನಿಮ್ ಜೊತೆ, ನಿಮ್ ತಂದೆ ಜೊತೆನೂ ಇದೀವೇನೋ ಅನ್ನೋ ತರ ನೀವು ಮಾತಾಡಿದ್ರಿ ಶಾರದಾ ಅವ್ರೆ. ತುಂಬಾ ಚೆನ್ನಾಗಿದೆ. ಹೌದಾ? ನಿಜವಾಗ್ಲೂ ನನ್ಗೆ ಇನ್ನೂ ಒಂದು ಇದಿದೆ ಅಂದ್ರೆ, ನಮ್ ತಂದೆ ಇವಾಗ ಅದೇ ತರ ಇದ್ದಾರೆ. ಅಂದ್ರೆ ಅದೇ ತರ ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ. ಅವರು ಹಾಗೆ ವೇದ ಅಧ್ಯಯನ ಎಲ್ಲ ಮಾಡಿದವರು. ನಾನು ಆಕ್ಚುಲ್ ನಿಮ್ಮ ತರ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಇನ್ನೂ ನಿಮ್ಮ ಮಾತುಗಳು ಬಹಳ ಹೃದಯಕ್ಕೆ ಹತ್ರ ಆದವು. ನೀವ್ ಯಾವ ತರ ಎಲ್ಲ ಅನುಭವಿಸಿದೀರ ಅವಾಗ ಅನ್ನೋದನ್ನ ಐ ಕ್ಯಾನ್ ಆಲ್ಸೋ ಇಮ್ಯಾಜಿನ್. ಅಂಡ್ ಆಕ್ಚುಲಿ ನಾನು ಅದೇ ಜಾಗದಲ್ಲಿ ಇದ್ದು ಈಗ ಅದನ್ನ ನೋಡ್ತಾ ಇದ್ದೀನಿ. ಬಹಳ ಚೆನ್ನಾಗಿತ್ತು. ನಮ್ಮ ಈ ಜಿಜ್ಞಾಸದ ಮೊದಲ ಪ್ರಯತ್ನ ನಿಜಕ್ಕೂ ಯಶಸ್ವಿಯಾಗಿದೆ. ಇದು ಹೀಗೆ ಮುಂದುವರಿಲಿ ಅಂತ ಹೇಳಿ ನಾನು ಅದನ್ನ ಅನ್ಕೊಳ್ತೀನಿ. ತುಂಬಾ ಧನ್ಯವಾದಗಳು ಕವಿತಾ, ಎಲ್ರಿಗೂ ಧನ್ಯವಾದಗಳು ಶಾಂತ ಮೇಡಮ್. ಸಿಗೋಣ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದೀರಾ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ ಎಲ್ರಿಗೂ. ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ. ಮನಸ್ಸು ಪೂರ್ತಿ ಒಂದು ಎಲ್ಲಿತ್ತು ಅಂತಾನೆ ಗೊತ್ತಿಲ್ಲ. ಇಂಥ ದೊಡ್ಡ ವ್ಯಕ್ತಿಗಳ ಬಗ್ಗೆ ನೀವು ಹೇಳಿದವರು, ನೀವು ದೊಡ್ಡವರೇ ನಿಜವಾಗ್ಲೂ. ನಿಮ್ಮ ಅನುಭವಗಳೆಲ್ಲ ನಮ್ಗೆ ತುಂಬಾ ಇದಾಗಿತ್ತು. ನನಗೆ ಜಾಸ್ತಿ ಹೇಳಕ್ ಬರಲ್ಲ, ಆದ್ರೆ ಐ ಫೆಲ್ಟ್ ಸೋ ನೈಸ್ ನಿಜವಾಗ್ಲೂ. ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ.